Wait. You can start. Okay, ma'am. Thank you, ma'am. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರ ಮಾಡಿ ಆ ಕಲ್ಲು ಕಲ್ಲ ಮೇಲೆ ಕೆಡದರೆ ದೇವರತ್ತ ಹೋದರು. ಲಿಂಗ ಪ್ರತಿಷ್ಠೆಯ ಮಾಡಿದವಂಗೆ ನಾಕ ನರಕ ಗುಹೇಶ್ವರ. ನಾಡಿನ ದಿವ್ಯ ಚೇತನ ಭಕ್ತಿ ಭಂಡಾರಿ ಬಸವಣ್ಣನವರ ಮತ್ತು ದಾರ್ಶನಿಕರನ್ನ ಎನ್ನ ಹರಿನ್ಮಂದಿರದಿ ಸ್ಮರಿಸುತ್ತಾ, ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ವಚನ ಅಧ್ಯಯನ ವೇದಿಕೆ ಮತ್ತು ಅಕ್ಕನ ಅರಿವು ಸಂಘಟನೆಗಳಿಂದ ಅಂತರ್ಜಾಲದ ವೇದಿಕೆ ಮೂಲಕ ಹಮ್ಮಿಕೊಂಡ ಶರಣ ಚಿಂತನ ಕಾರ್ಯಕ್ರಮ 360ನೇ ಮಾಲಿಕೆ. ಶರಣೆ ಅನ್ನಪೂರ್ಣ ಅಗಡಿ ಅವರು ತ್ರಿಪದಿ ಬ್ರಹ್ಮ ಸರ್ವಜ್ಞ ಮತ್ತು ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಅವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ ಮಾಲಿಕೆ. ಈ ಶರಣ ಚಿಂತನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿಯ ಆದರದ ಪ್ರಣಾಮಗಳು. ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಶರಣಾರ್ಥಿಗಳು. ತಮ್ಮ ಸೃಜನಶೀಲ ಸಾಹಿತ್ಯದ ಮೂಲಕ ಶರಣ ಚಿಂತನೆಯ ಒಂದು ಜೀವಂತಿಕೆಯನ್ನ ಈ ನಾಡಿಗೆ ಪರಿಚಯಿಸುತ್ತಿರುವ ಘನ ವಿದ್ವಾಂಸರು, ಅಪ್ಪಟ ಬಸವ ತತ್ವ ಪರಿಪಾಲಕರು ಹಾಗೂ ನಮ್ಮ ವೇದಿಕೆಯ ಸರ್ವಾಧ್ಯಕ್ಷರಾದಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾದಂತಹ ಸ್ವಾಗತ. ಶರಣಾರ್ಥಿಗಳು. ಇಂದಿನ ಉಪನ್ಯಾಸ ಕಾರ್ಯಕ್ರಮದ ದತ್ತಿ ದಾನಿಗಳಾದ ಶರಣೆ ಅನ್ನಪೂರ್ಣ ಅಗಡಿ ಮೇಡಮ್ ಅವರಿಗೂ ಆದರದ ಸ್ವಾಗತ. ಇಂದಿನ ವಿಶೇಷ ಉಪನ್ಯಾಸ ಇಷ್ಟಲಿಂಗ ತಯಾರಿಕೆ ಮತ್ತು ಯೋಗ ಕುರಿತು ಶ್ರೀ ವೈದ್ಯ ಬಸವರಾಜ ಪಂಡಿತ್ ಗುರುಜಿ, ಅಧ್ಯಕ್ಷರು ಬಸವ ಕೃಪಾನಿಧಿ ಸೇವಾ ಟ್ರಸ್ಟ್, ಅನುಭವ ಮಂಟಪ ಬಸವ ಕಲ್ಯಾಣ, ಇವರಿಗೂ ಕೂಡ ಹಾರ್ದಿಕ ಸ್ವಾಗತ. ಶರಣಾರ್ಥಿಗಳು. ಅದೇ ರೀತಿ ಇಂದಿನ ಕಾರ್ಯಕ್ರಮದ ಸಂಘಟಕರು, ತಾಂತ್ರಿಕ ತಂಡ, ಸಂಯೋಜಕರು ತಮ್ಮೆಲ್ಲರಿಗೂ ಕೂಡ ಹಾರ್ದಿಕ ಸ್ವಾಗತ. ಶರಣಾರ್ಥಿಗಳನ್ನ ತಿಳಿಸ್ತಾ ಇಂದಿನ ಉಪನ್ಯಾಸ ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಶರಣೆ ಜಗದೇವಿ ದಾಂಡ್ರ ಅವರು ವಚನ ಪ್ರಾರ್ಥನೆ ಮಾಡಲು ಕೋರಿಕೆ. ಮೇಡಮ್. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಕೇಳಿಸುತ್ತೀರಿ ಮೇಡಮ್? ಕೇಳಿಸ್ತಿತ್ತು. ಹಾ. ಶರಣರಾದ ಶ್ರೀ ಸಿದ್ದರಾಮೇಶ್ವರರ ಒಂದು ಮಂತ್ರಘೋಷ. ಹರ ಬಸವಾಯ ನಮಃ, ಪ್ರಭು ಬಸವಾಯ ನಮಃ, ಗುರು ಬಸವಾಯ ನಮಃ, ಲಿಂಗ ಬಸವಾಯ ನಮಃ, ನಮಃ, ಭಸ್ಮ ಬಸವಾಯ ನಮಃ, ರುದ್ರಾಕ್ಷಿ ಬಸವಾಯ ನಮಃ, ಮಂತ್ರ ಬಸವಾಯ ನಮಃ, ಪಾದೋದಕ ಪ್ರಸಾದ ಬಸವಾಯ ನಮಃ, ಚಿನ್ನಿಧಿ ಬಸವಾಯ ನಮಃ ನಮಃ, ಚಿತ್ಬಿಂದು ಬಸವಾಯ ನಮಃ, ಬಸವಾಯ ನಮಃ, ನಿಷ್ಪ್ರಪಂಚ ಬಸವಾಯ ನಮಃ, ನಿರಂಜನ ಬಸವಾಯ ನಮಃ, ನಿರ್ಗುಣ ಬಸವಾಯ ನಮಃ, ನಿತ್ಯ ತೃಪ್ತ ಬಸವಾಯ ನಮಃ, ಅಕಾರ ಬಸವಾಯ ನಮಃ, ಉಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ನಕಾರ ಬಸವಾಯ ನಮಃ, ಮಕಾರ ಬಸವಾಯ ನಮಃ, ಶಿಕಾರ ಬಸವಾಯ ನಮಃ, ವಕಾರ ಬಸವಾಯ ನಮಃ, ಯಕಾರ ಬಸವಾಯ ನಮಃ, ಓಂಕಾರ ಬಸವಾಯ ನಮಃ, ರೀಂಕಾರ ಬಸವಾಯ ನಮಃ, ರಮೇಶ್ವರ ಬಸವಾಯ ನಮಃ, ಪ್ರತ್ಯಕ್ಷ ಕಪಿಲ ಸಿದ್ಧ ಅರ್ಜುನ ಬಸವಾಯ ನಮೋ ನಮಃ. ಶರಣಾರ್ಥಿಗಳು. ಧನ್ಯವಾದಗಳು ಎಲ್ಲರಿಗೂ. ತುಂಬ ಧನ್ಯವಾದಗಳು ಮೇಡಮ್.
ಭಕ್ತಿ ಭಾವದಿಂದ ವಚನ ಪ್ರಾರ್ಥನೆ ಮಾಡಿದ ಸಹೋದರಿ ಜಗದೇವಿ ದಾಂಡ್ರ ಅವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದಿನ ಹಂತ ಸ್ವಾಗತ ಪ್ರಾಸ್ತಾವಿಕ ಪರಿಚಯ ನುಡಿಗಳನ್ನ ಸಹೋದರಿ ರೇಣುಕಾ ಬಾಗಲಕೋಟೆ ಅವರು ಮಾಡಬೇಕೆಂದು ಅವರಲ್ಲಿ ವಿನಂತಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಪ್ರಭುವ ಕಂಡು ಬದುಕಿದನು ಕಾಣ, ಹೃದಯ ಕಮಲ ಮಧ್ಯದಲ್ಲಿ ನಿಜವು ನೆಲೆಗೊಂಡ ಬಳಿಕ ಪುಣ್ಯ ಪಾಪವೆಂಬುದಕ್ಕೆ ಹೊರಗಾದೆನು ಎಂಬ ಒಂದು ವಚನದಿಂದ ಇವತ್ತಿನ ವಿಶೇಷ ದತ್ತಿ ಉಪನ್ಯಾಸ 360 ಶರಣರ ಚಿಂತನೆ ಮಾಲಿಕೆಯಲ್ಲಿ ಬಸವ ಅಂತಾರಾಷ್ಟ್ರೀಯ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ವಚನ ಅಧ್ಯಯನ ವೇದಿಕೆ ಅಕ್ಕನ ಅರಿವು ಸಂಯುಕ್ತ ಆಶ್ರಯದಲ್ಲಿ ನಿಯೋಜಿಸಲಾಗಿದೆ. ಅಕ್ಕ ಅನ್ನಪೂರ್ಣ ಅಗಡಿ ಇವರು ಸರ್ವಜ್ಞ ಮತ್ತು ರೆವೆಂಡರ್ ಉತ್ತಂಗಿ ಚೆನ್ನಪ್ಪ ಶರಣರ ಹೆಸರಿನಲ್ಲಿ ಏರ್ಪಡಿಸಲಾಗಿದೆ. ತಮಗೆಲ್ಲ ಸ್ವಾಗತ ಸುಸ್ವಾಗತ. ಇದಕ್ಕೆಲ್ಲ ರೂಹಾರಿಗಳಾದ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ಸ್ವಾಗತ. ವಚನ ಪ್ರಾರ್ಥನೆಗೈದ ಶರಣೆ ಜಗದೇವಿ ದಂಡ್ರ ಅವರಿಗೆ ಸ್ವಾಗತ ಮತ್ತು ಧನ್ಯವಾದಗಳು. ಶರಣು ಸಮರ್ಪಣೆ ಮಾಡಲಿರುವ ಶರಣೆ ಡಾಕ್ಟರ್ ತಾರಾ BN ಇವರಿಗೆ ಸ್ವಾಗತ ಸುಸ್ವಾಗತ. ವಚನ ಮಂಗಳ ಮಾಡಲಿರುವ ಶರಣೆ ಸೃಷ್ಟಿ ಎಲಿಗಾರ್ ಇವರಿಗೆ ಶರಣಾರ್ಥಿ ಮತ್ತು ಸ್ವಾಗತ. ಕಾರ್ಯಕ್ರಮ ನಿರ್ವಹಣೆ ನಮ್ಮೆಲ್ಲರ ಹಿರಿಯ ಅಕ್ಕ ಡಾಕ್ಟರ್ ಶಾರದಾಮಣಿ ಹುಂಚಾಳ್ ಇವರಿಗೆ ಸ್ವಾಗತ. ಗೂಗಲ್ ಮೀಟ್ನಲ್ಲಿ ತಾಂತ್ರಿಕ ಸಹಾಯ ನೀಡುತ್ತಲಿರುವ ಶರಣೆ ಅಕ್ಕ ಡಾಕ್ಟರ್ ದಾನಮ್ಮ ಜಳಕಿ ಮತ್ತು ಡಾಕ್ಟರ್ ಅಕ್ಕ ಜಯಶ್ರೀ ಪಟ್ಟಣ್ ಇವರಿಗೆ ಶರಣಾರ್ಥಿ ಮತ್ತು ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮಕ್ಕೆ ಸಂಯೋಜಕರಾದ ಶರಣ MA ಪಡ್ಶೆಟ್ಟಿ ಸರ್, ಶರಣ ರಾಜಶೇಖರ್ ಮೆಟ್ಗುಡ್, ಶರಣ ಸುರೇಶ್ ಮುರುಗೆರೆ, ಶರಣ ಅಕ್ಕಮಹಾದೇವಿ ತೆಗ್ಗಿ, ಡಾಕ್ಟರ್ ಪ್ರಿಯಂವದ ಹುಲುಗ್ಬಾವಳಿ, ಶರಣೆ ಪೂನಂ ಪಾಟೀಲ್ ಇವರೆಲ್ಲರಿಗೂ ವೇದಿಕೆಯ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇವೆ. ಮತ್ತು ಸಂಘಟಕರಾದ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಮೇಟಿ, ಶರಣಮ್ಮ ಗೌರಮ್ಮ ನಾಶಿ, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಇವರೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಸಂವಾದದಲ್ಲಿ ಇವತ್ತಿನ ವಿಶೇಷ ಉಪನ್ಯಾಸದಲ್ಲಿ ಪಾಲ್ಗೊಳ್ಳುವ ಎಲ್ಲ ಶರಣೆಯರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ ಇಷ್ಟಲಿಂಗ ತಯಾರಿಕೆ ಮತ್ತು ಯೋಗ ಈ ವಿಷಯದ ಬಗ್ಗೆ ಶ್ರೀ ವೈದ್ಯ ಬಸವರಾಜು ಪಂಡಿತ್ ಗುರೂಜಿ, ಅಧ್ಯಕ್ಷರು, ಬಸವ ಕೃಪಾನಿಧಿ ಸೇವಾ ಸಂಘ ಟ್ರಸ್ಟ್, ಅನುಭವ ಮಂಟಪ, ಕಲ್ಯಾಣ. ಇವತ್ತಿನ ದತ್ತಿ ದಾಸೋಹಿಗಳಾದ ಅನ್ನಪೂರ್ಣ ಅಗಡಿ ಇವರ ಬಗ್ಗೆ ಹೇಳುವುದಾದರೆ, ಇವರು ಬಸವ ತಿಳುವಳಿಕೆ ಮತ್ತು ಸಂಶೋಧನಾ ಕೇಂದ್ರ ಪುಣೆಯ ಅಜೀವ ಸದಸ್ಯರಾಗಿದ್ದು ಇವರೊಬ್ಬರು ನಿಸ್ವಾರ್ಥ ಸೇವೆ ಮಾಡುವವರು. ಇವರ ಮೂಲ ಊರು ರಾಣೆಬೆನ್ನೂರು. ಇವರ ತಂದೆಯವರು MB ಪಾಟೀಲ್ ಇವರು ವರ್ತಕರು. ವಾರಾನ್ನದ ಹುಡುಗರನ್ನು ಮನೆಯಲ್ಲಿ ನಿತ್ಯ ದಾಸೋಹ ಮಾಡುವವರು. ಇವರ ತಾಯಿಯವರು ಶರಣ ಸಂಸ್ಕೃತಿಯನ್ನು ಹೊಂದಿದ್ದು ಸಮಾಧಾನಿಯಾಗಿದ್ದವರು. ಅಗಡಿ ಅಕ್ಕನವರು ದೊಡ್ಡ ಕುಟುಂಬದ ಹಿರಿಯ ಸೊಸೆಯಾಗಿ ಕುಟುಂಬದ ಜವಾಬ್ದಾರಿ ಹೊತ್ತು ನಿಂತವರು. ಅಕಸ್ಮಾತವಾಗಿ ಯಜಮಾನರ ನಿಧನದ ನಂತರ ಪೆನ್ಷನ್ ಜೊತೆ ಮಕ್ಕಳಿಗಾಗಿ ಪೇಂಟಿಂಗ್ ಹೇಳಿಕೊಡುತ್ತಾ ಬಡ ಮಕ್ಕಳಿಗಾಗಿ ಉಚಿತ ಶಿಬಿರ ತೆಗೆದುಕೊಳ್ಳುವವರು. ಇವರು ಮೈಸೂರು ಮಾನಸ ಗಂಗೋತ್ರಿಯಲ್ಲಿ ಎಕ್ಸ್ಟರ್ನಲ್ BA ಮಾಡಿ ಡಾಕ್ಟರ್ ನ್ಯಾಚುರೋಪತಿ ಮತ್ತು ಹೆಲ್ತ್ ಸಿಸ್ಟಮ್ ಕಲಿತು ಧಾರವಾಡ ಯೂನಿವರ್ಸಿಟಿಯಲ್ಲಿ ಯೋಗ ಸರ್ಟಿಫಿಕೇಟ್ ಕೋರ್ಸ್ ಮಾಡಿಕೊಂಡು ಆರ್ಟ್ ಎಕ್ಸಿಬಿಷನ್ಗಳನ್ನು ಮಾಡಿದ್ದಾರೆ. ಧ್ಯಾನ ಅಭ್ಯಾಸವನ್ನು ಮಾಡಿದವರು. ಸ್ವಾಭಿಮಾನಿ ಸ್ವತಂತ್ರ ವಿಚಾರವಾದಿಗಳು. ತಮ್ಮ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸವನ್ನು ಕೊಡಿಸಿದರು. ಇವರ 3 ಮಕ್ಕಳು ಈಗ ಉತ್ತಮವಾದ ಹುದ್ದೆಯಲ್ಲಿ ಇದ್ದಾರೆ. ಇವರು ಹೆಣ್ಣು ಮಕ್ಕಳಿಗಾಗಿ ಕಲ್ಯಾಣ ಸಂಘ ಸ್ಥಾಪಿಸಿ ಗೃಹ ಉದ್ಯೋಗ ತರಬೇತಿಗಳನ್ನು ಕೊಡಿಸಿದರು. ಸ್ವಾಸ್ಥ್ಯ ಶಿಬಿರಗಳನ್ನು ಏರ್ಪಡಿಸಿದರು. ಆಕಾಶವಾಣಿಯಲ್ಲಿ ಮಹಿಳಾ ಕಾರ್ಯಕ್ರಮಗಳಿಗಾಗಿ ಉಪನ್ಯಾಸ ಚಿಂತನೆಗಳಲ್ಲಿ ಭಾಗವಹಿಸುವವರು. ಕಾರ್ಪೊರೇಷನ್ ಇಲೆಕ್ಷನ್ನಲ್ಲಿ ನಿಲ್ಲಲು ನಿರಾಕರಿಸಿ ಈ ಎಲ್ಲ ಸೇವೆಗಾಗಿ ಇವರಿಗೆ ಗೌರವದಿಂದ ಸನ್ಮಾನಿಸಿದ್ದಾರೆ. ಕ್ರಿಯಾಶೀಲ ಮಹಿಳೆ ಎಂದು ಪ್ರಖ್ಯಾತರಾದರು. ಜಾಗತಿಕ ಲಿಂಗಾಯತ ಮ್ಯಾನೇಜಿಂಗ್ ಕಮಿಟಿಯಲ್ಲಿ ಮೆಂಬರ್ ಆಗಿದ್ದಾರೆ. 2016ರಲ್ಲಿ ಆಸ್ಟ್ರೇಲಿಯಾದಲ್ಲಿ ಶರಣ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಇವರ ಕವನಗಳು ಚುಟುಕುಗಳು ಬಹುಮಾನ ಪಡೆದಿವೆ. ಅಪರೂಪದ ಮಹಿಳೆ ಎಂದು ಹೇಳುತ್ತಾ ಇವತ್ತಿನ ಉಪನ್ಯಾಸ ಇಷ್ಟಲಿಂಗ ತಯಾರಿಕೆ ಮತ್ತು ಯೋಗ. ಇವತ್ತಿನ ಉಪನ್ಯಾಸ ನೀಡಲಿರುವ ಶ್ರೀ ವೈದ್ಯ ಬಸವರಾಜ್ ಪಂಡಿತ್ ಗುರೂಜಿ, ಅಧ್ಯಕ್ಷರು, ಬಸವ ಕೃಪಾ ನಿಧಿ ಸೇವಾ ಸಂಘ ಟ್ರಸ್ಟ್, ಅನುಭವ ಮಂಟಪ, ಕಲ್ಯಾಣ. ಇವರು ಬಸವ ಕಲ್ಯಾಣದಲ್ಲಿ 24 ವರ್ಷಗಳಿಂದ ಮನೆ ಮನೆಗೂ ಬಸವ ತತ್ವ ಪ್ರಚಾರ ಮಾಡಲು ಬಸವ ತತ್ವ ಪ್ರಸಾರ ಕೇಂದ್ರವೆಂಬ ಸಂಸ್ಥೆಯನ್ನು ಕಟ್ಟಿ ಸುಮಾರು 600 ಮನೆಗಳಿಗೆ ಹೋಗಿ ಅರಿವಿನ ಜ್ಯೋತಿ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬೇಲೂರು, ಮೋರ್ಕಂಡಿ, ಪರತಾಪುರ, ಕಟ್ಟಹಳ್ಳಿ, ಲಿಂಗದಳ್ಳಿ, ಮೋರಕಂಡಿ, ಯಲ್ಲದಗಂಡಿ, ಬಸವ ಕಲ್ಯಾಣದ ಹೊಸಪೇಟೆ ಓಣಿ, ಗಂಗಾ ಕಾಲೋನಿ, ಹಿರೇಮಠ್ ಕಾಲೋನಿ, ಹೌಸಿಂಗ್ ಬೋರ್ಡ್ ಕಾಲೋನಿ, ಬಿರಾದಾರ್ ಕಾಲೋನಿ, ಸೀತಾ ಕಾಲೋನಿ, ಪುರುಷಕಟ್ಟಿ ಸುತ್ತಮುತ್ತಲಿನ ಎಲ್ಲಾ ಓಣಿಗಳ ಮಹಿಳೆಯರನ್ನು ಒಗ್ಗೂಡಿಸಿ ಅರಿವಿನ ಜ್ಯೋತಿ ಮಹಿಳಾ ಸಂಘಟನೆ ಎಂಬ ಗುಂಪನ್ನು ಕಟ್ಟಿ
ಇಷ್ಟಲಿಂಗ ಸಂಸ್ಕಾರದ ಮಹತ್ವ, ಶರಣರ ಜೀವನ ದರ್ಶನ ಚರಿತ್ರೆಗಳನ್ನು ಬೋಧಿಸುತ್ತಾ ಸುಮಾರು 20 ವರ್ಷಗಳಿಂದ ಸಾಗುತ್ತಾ ಬಂದಿದ್ದಾರೆ. ಅಲ್ಲದೆ ಬೆಳಗಾವಿ ಜಿಲ್ಲೆಯ ಹೆಬ್ಬಾಳೆಂಬ ಗ್ರಾಮದಲ್ಲಿ ನಿರಂತರ 1 ವರ್ಷಗಳ ಕಾಲ ನಿತ್ಯ ಪ್ರವಚನ, 1000 ಜನರಿಗೆ ದಾಸೋಹ ಪ್ರಸಾದವನ್ನು ನಡೆಸಲು ಮಾರ್ಗದರ್ಶನ ನೀಡುವ ಮೂಲಕ ಇಡೀ ಊರನ್ನೇ ಪರಿವರ್ತಿಸಿ ಊರಿಗೆ ಕಲ್ಯಾಣ ಹೆಬ್ಬಾಳವೆಂದು ಹೆಸರಿಡಲಾಗಿದೆ. 400 ಲಿಂಗಾಯತರಿರುವ ಗ್ರಾಮದಲ್ಲಿ 2021-22ರಲ್ಲಿ 50 ಲಕ್ಷ ಹಣವನ್ನು ಗ್ರಾಮಸ್ಥರು ಸಂಗ್ರಹಿಸಿ 3 ದಿನ ಬಸವ ಉತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿಯೇ ಪ್ರಸಿದ್ಧ ಬಸವ ತತ್ವದ ಗ್ರಾಮವಾಗಿದೆ ಎಂದು ಹೇಳಲು ಹೆಮ್ಮೆ ಅನಿಸುತ್ತದೆ. ಮತ್ತು ಬೈಲಹೊಂಗಲದ ಚಿಕ್ಕಪ್ಪ ಗ್ರಾಮದಲ್ಲಿ ಅನುಭವ ಮಂಟಪದಲ್ಲಿ ಶರಣರಾದ ಚೆನ್ನಪ್ಪ ನರಸಣ್ಣನವರ್ ಆಶ್ರಯದಲ್ಲಿ 4 ತಿಂಗಳು ಸತತ ಬಸವ ತತ್ವ ಪ್ರವಚನವನ್ನು ನಡೆಸಿಕೊಟ್ಟು ಆ ಊರಿನಲ್ಲಿಯೂ ಸಹ ಬಸವ ನಿಷ್ಠೆಯನ್ನು ಮೂಡಿಸಿದ್ದಾರೆ. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಡಾಕ್ಟರ್ ಚನ್ನಬಸವ ಪಟ್ಟದ್ದೇವರು ಇವರ ಹೆಸರಿನಲ್ಲಿ ನೀಡುವ ಪ್ರಶಸ್ತಿಯನ್ನು ನೀಡಿ ಇವರಿಗೆ ಗೌರವಿಸಿದ್ದಾರೆ. ಬಸವ ಕಲ್ಯಾಣದಲ್ಲಿ ಏಕಕಾಲಕ್ಕೆ ಹಡಪದ ಅಪ್ಪಣ್ಣ ಸಮಾಜದ 500 ಬಸವ ಭಕ್ತರಿಗೆ ಇಷ್ಟಲಿಂಗ ಸಂಸ್ಕಾರವನ್ನು ನೀಡಿದ್ದಾರೆ. ನಾಡಿನ ತುಂಬೆಲ್ಲ ಸಂಚರಿಸಿ ಸಾವಿರಾರು ಬಸವನಿಷ್ಠರಿಗೆ ಇಷ್ಟಲಿಂಗ ಸಂಸ್ಕಾರವನ್ನು ನೀಡಿ ಬಸವ ತತ್ವವನ್ನು ಬೆಳೆಸಲು ಇಂದಿಗೂ ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಹೇಳುತ್ತಾ ತಮಗೆಲ್ಲ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸುತ್ತಾ ಈ ವೇದಿಕೆಯ ಪರವಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಉಪನ್ಯಾಸಕರ ಪರಿಚಯದೊಂದಿಗೆ ಪಾಲ್ಗೊಂಡ ಎಲ್ಲ ಶರಣು ಬಂಧುಗಳನ್ನ ಆತ್ಮೀಯವಾಗಿ ಸ್ವಾಗತಿಸಿದ ಶರಣಿ ಸಹೋದರಿ ರೇಣುಕಾ ಬಾಗಲಕೋಟೆ ಅವ್ರಿಗೂ ಕೂಡ ಸ್ವಾಗತ ಹಾಗೂ ಧನ್ಯವಾದಗಳು. ಇನ್ನು ಮುಂದಿನ ಹಂತ ಇಂದಿನ ವಿಶೇಷ ಉಪನ್ಯಾಸ ಇಷ್ಟಲಿಂಗ ತಯಾರಿಕೆ ಮತ್ತು ಯೋಗ. ಶ್ರೀ ವೈದ್ಯ ಬಸವರಾಜು ಪಂಡಿತ್ ಗುರುಜಿ, ಅಧ್ಯಕ್ಷರು, ಬಸವ ಕೃಪಾನಿಧಿ ಸೇವಾ ಟ್ರಸ್ಟ್, ಅನುಭವ ಮಂಟಪ, ಬಸವ ಕಲ್ಯಾಣ ಅವರು ಇಷ್ಟಲಿಂಗ ತಯಾರಿಕೆ ಮತ್ತು ಯೋಗ ಈ ಒಂದು ಶೀರ್ಷಿಕೆ ಉಪನ್ಯಾಸ ಕುರಿತು ತಾವು ಉಪನ್ಯಾಸವನ್ನ ನೀಡಬೇಕೆಂದು ಅವರಲ್ಲಿ ವಿನಯಪೂರ್ವಕವಾಗಿ ಕೇಳ್ಕೊಳ್ತೇನೆ. ಸರ್, ನಿಮ್ಗೆ ವೇದಿಕೆಗೆ ಹಾರ್ದಿಕ ಸ್ವಾಗತ. ಸರ್ವರಿಗೂ ಶರಣಾರ್ಥಿಗಳು. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗವಿಲ್ಲದಿಂದ ತತ್ತ ನೋಡ ಧರೆಯ ಬ್ರಹ್ಮಾಂಡವು ಮೂರ್ತಿಗೊಳ್ಳಲಿಂದ ತತ್ತಲಾದ ಮಹಾಪ್ರಸಾದವ ಸಾಧಿಸಿ ತಂದು ಎನ್ನ ಕೈಯಲ್ಲಿ ನಿಕ್ಷೇಪವಾಗಿ ಕೊಟ್ಟನಯ್ಯ ಕೂಡಲಚನ ಸಂಘ ನಿಮ್ಮ ಶರಣ ಬಸವಣ್ಣನು. ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನ್ನ ಮನಸಾಕ್ಷಿ ನಿಮ್ಮ ಪಾದ ಸಾಕ್ಷಿ. ಕೂಡಲ ಸಂಗಮ ದೇವ ಎನಗಿದೆ ದಿವ್ಯವೆಂದು ಕಿಂಕರತ್ವದಿಂದ ಶಂಕರರಾಗಿ ಮಹಾಮಾನವತೆಯ ಅರಿಕಾರಕರಾಗಿ ಸ್ತ್ರೀಕುಲ ಉದ್ಧಾರಕರಾಗಿ ದಲಿತೋದ್ಧರಕರಾಗಿ ಪ್ರತಿನಿತ್ಯ 196,000 ತತ್ವ ಪ್ರಚಾರಕರನ್ನ ನೀಡಿ 770 ಅಮರ ಗಣಗಳನ್ನ ಈ ಕಲ್ಯಾಣ ಭೂಮಿಯಲ್ಲಿ ಇರುವಂತೆ 36 ವರ್ಷಗಳು ಅನುಭವ ಮಂಟಪವನ್ನ ನಡೆಸಿಕೊಂಡು ಹೋಗುವಂತಹ ಒಂದು ಮಹತ್ವ ಕಾರ್ಯದ ಮುಖಂಡರನ್ನಾಗಿ ಮಾಡಿ, ಜೊತೆಗೆ ಪ್ರತಿನಿತ್ಯ 2,32,000 ನಿತ್ಯ ಲಿಂಗಾರ್ಚಕರನ್ನ ನೀಡಿ 36 ವಚನಕಾರ್ತಿ ಶರಣರನ್ನ ನೀಡಿ 12,000 ವೇಶ್ಯರನ್ನ ಪರಿವರ್ತಿಸಿ ಅವರಿಗೆ ಇಷ್ಟಲಿಂಗವನ್ನ ನೀಡಿ ಅವರನ್ನ ಬಸವ ತತ್ವದ ಅನುಯಾಯಿಗಳನ್ನಾಗಿ ಮಾಡಿದಂತಹ ಹಾಗೂ ಜಗತ್ತಿಗೆ ಜ್ಯೋತಿ ಎನಿಸಿಕೊಂಡಂತಹ ವಿಶ್ವಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ಈ ದಿನ ಈ ಒಂದು ಪವಿತ್ರ ಕಾರ್ಯಕ್ರಮ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಶರಣೆ ಅನ್ನಪೂರ್ಣ ಅಗಡಿ ತಾಯಿ ಅವರು ಸರ್ವಜ್ಞ ಮತ್ತು ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಅವರ ಹೆಸರಿನಲ್ಲಿ ಏರ್ಪಡಿಸಿದ ವಿಶೇಷ ದತ್ತಿ ಉಪನ್ಯಾಸ 360ರ ಗೂಗಲ್ ಮೀಟ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶರಣರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ಣ ಅಣ್ಣನವರೇ ಹಾಗೂ ತಾಯಿ ಸುಧಾ ಪಾಟೀಲ್ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಬಸವಾದಿ ಶರಣರು ನಡೆದಂತಹ ದಾರಿಯನ್ನು ಅರಿತು ವಿಶ್ವಕ್ಕೆ ಪವಿತ್ರ ವಚನಗಳ ಸಂದೇಶಗಳನ್ನು ಮುಟ್ಟಿಸಲು ಸನ್ನದ್ಧರಾಗಿರುವ ಎಲ್ಲ ಪವಿತ್ರ ಪಾದಗಳಿಗೆ ಶರಣು ಸಲ್ಲಿಸುತ್ತಾ ವಚನ ಪ್ರಾರ್ಥನೆಯನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಶರಣೆ ಜಗದೇವಿ ದಂಡ್ರ ತಾಯಿ ಅವರು ಹಾಗೂ ಸ್ವಾಗತವನ್ನ ಕೋರಿದಂತಹ ಹಾಗೂ ಪ್ರಾಸ್ತಾವಿಕ ಪರಿಚಯ ಮಾಡಿಕೊಟ್ಟಂತಹ ಶರಣೆ ರೇಣುಕಾ ಬಾಗಲಕೋಟ್ ತಾಯಿ ಅವರಿಗೆ
ಶರಣು ಸಲ್ಲಿಸುತ್ತಾ ಇಂದು ಇಷ್ಟಲಿಂಗ ತಯಾರಿಕೆ ಮತ್ತು ಯೋಗದ ಬಗ್ಗೆ ಉಪನ್ಯಾಸ ನೀಡಲು ಅವಕಾಶ ನೀಡಿದಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ, ಪೂಜ್ಯರೇ, ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರುಹಿದ, ಪ್ರಾಣದಲ್ಲಿ ಅರಿವ ನೆಲೆಗೊಳಿಸಿದ ಆ ಅರಿವೇ ಜಂಗಮವೆಂದು ತೋರಿದ, ಚೆನ್ನಮಲ್ಲಿಕಾರ್ಜುನ ಎನ್ನ ಹೆತ್ತ ತಂದೆ ಸಂಗನನ ಬಸವಣ್ಣನು ಎನಗಿ ಕ್ರಮವನ್ನು ಅರುಹಿದನಯ್ಯ ಪ್ರಭುವೆ ಅಂತೇಳಿ ಅಕ್ಕಮಹಾದೇವಿ ವೀರವೀರಾಗಿನಿ ತತ್ವ ಶಿಖಾಮಣಿ ಅವರು ಹೇಳಿದ್ದಾರೆ. ಅಂಗದಲ್ಲಿ ಆಚಾರವನ್ನ ತೋರಿದ್ರು ಬಸವಣ್ಣವರು. ಇಲ್ಲಿ ಆಚಾರ ಮುಖ್ಯ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎಂಬುವಂತಹ ಒಂದು ಸೂತ್ರವನ್ನ ಬಸವಣ್ಣವರು ತೋರಿಸ್ಕೊಟ್ಟಿದ್ದಾರೆ. ಆ ಆಚಾರವೇ ಸದಾಚಾರವೇ ಅದು ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಆ ಆಚಾರವೇ ಲಿಂಗವಂದರುಹಿದ. ಇಲ್ಲಿ ಸದಾಚಾರ, ಕಣ್ಣು ಶಿವಲಿಂಗವಾಗಿ ಪರಿವರ್ತಿತ ಆಗೋದು, ಮೂಗು ಆಚಾರ ಲಿಂಗವಾಗಿ ಆಗೋದು, ಕಿವಿ ಪ್ರಸಾದ ಲಿಂಗವಾಗಿ ಪರಿವರ್ತನೆ ಆಗೋದು, ಚರ್ಮ ಜಂಗಮ ಲಿಂಗವಾಗಿ ಪರಿವರ್ತನೆ ಆಗೋದು, ಜೊತೆಗೆ ಹಣೆಯು ಮಹಾಲಿಂಗವಾಗಿ ಪರಿವರ್ತನೆ ಆಗುವಂತ ಒಂದು ಸದಾಚಾರ. ಇಲ್ಲಿ ಆ ಪಂಚ ಜ್ಞಾನೇಂದ್ರಿಯಗಳು ಜೊತೆಗೆ ಆ ಪಂಚ ಜ್ಞಾನೇಂದ್ರಿಯಗಳ ಒಂದು ಆ ಏಕತೆಯನ್ನ ಮಿಲನ ಮಾಡಿ ಅಲ್ಲಿ ಲಿಂಗವಾಗಿ ಪರಿವರ್ತನೆ ಮಾಡುವಂತಹ ತತ್ವ ಈ ಬಸವ ತತ್ವದಲ್ಲಿದೆ. ಇಲ್ಲಿ ಆಧಾರ ಚಕ್ರದಲ್ಲಿ ಆಚಾರ ಲಿಂಗವಾಗಿ ಪರಿವರ್ತನೆ ಆಗ್ತದೆ. ಆಧಾರ ಚಕ್ರ ಆಧಾರ ಚಕ್ರದಲ್ಲಿ ಆಚಾರ ಲಿಂಗ, ಅಲ್ಲಿ ಆಚಾರ ಲಿಂಗವಾಗಿ ಆ ಬಸವಣ್ಣವರು ಸಂಸ್ಕಾರದಿಂದ ಪರಿವರ್ತನೆ ಮಾಡ್ತಾರೆ. ಮತ್ತೆ ಸ್ವಾಧಿಷ್ಠಾನ ಚಕ್ರವನ್ನ ಅದಕ್ಕೆ ಗುರುಲಿಂಗ ಅಂತೇಳಿ ಗುರುಲಿಂಗದ ಮುಖವಾಗಿ ಮಾಡ್ತಾರೆ. ಆ ಮಣಿಪೂರಕ ಚಕ್ರವನ್ನ ಶಿವಲಿಂಗದ ಮುಖವಾಗಿ ಮಾಡ್ತಾರೆ. ಅನಾಹತ ಚಕ್ರವನ್ನ ಇಲ್ಲಿ ಜಂಗಮ ತ್ವಕ್ಕು ಜಂಗಮ ಲಿಂಗವಾಗಿ ಪರಿವರ್ತನೆ ಮಾಡ್ತಾರೆ. ಇಲ್ಲಿ ವಿಶುದ್ಧಿ ಚಕ್ರವನ್ನ ಪ್ರಸಾದ ಲಿಂಗವಾಗಿ ಒಂದು ತತ್ವಕ್ಕೆ ಆ ತತ್ವದ ಮುಖವನ್ನಾಗಿ ಮಾಡಿ ಆಜ್ಞಾ ಚಕ್ರವನ್ನ ಮಹಾಲಿಂಗವಾಗಿ ಇಲ್ಲಿ ಮಾಡುವಂತಹ ಒಂದು ಅದ್ಭುತ ಒಂದು ತತ್ವವನ್ನ ಅಪ್ಪ ಬಸವಣ್ಣವ್ರು ಮಾತ್ರ ಕೊಟ್ಟಿದ್ದಾರೆ. ಬಸವಣ್ಣವ್ರು ಕೊಟ್ಟಿದ್ದಕ್ಕೆ ಮಾತ್ರ ಈ ತತ್ವ ಸಾಧ್ಯವಾಯಿತು. ಅಂತಹ ಒಂದು ಪವಿತ್ರ ತತ್ವವನ್ನ ಇಲ್ಲಿ ಆ ಲಿಂಗವನ್ನ ಯಾವ ರೀತಿ ಮಾಡ್ತಾರೆ ಅಂತೇಳಿ ಹೇಳ್ತಾರೆ. ಲಿಂಗವನ್ನ ಮಾಡ್ಲಿಕ್ಕೆ ಆಗಲ್ಲ, ನಾವ್ಯಾರು ಮಾಡ್ಲಿಕ್ಕೆ ಆಗಲ್ಲ, ಲಿಂಗದ ಸ್ವರೂಪವನ್ನ ಇಲ್ಲಿ ಕೊಡ್ಲಿಕ್ಕೆ ಬರ್ತದೆ. ಲಿಂಗ ಈ ರೀತಿಯಾಗಿದೆ ಅಂತೇಳಿ ಉಪದೇಶ ಮೂಲಕ ಪ್ರಪ್ರಥಮವಾಗಿ ಆ ತನ್ನ ಆತ್ಮವನ್ನ ತಾನು ತಿಳ್ಕೊಬೇಕಂತೇಳಿ ಯಾರು ಮುಮುಕ್ಷು ಗುರುಗಳ ಹತ್ರ ಬಂದು ಆ ಕುಂತು ಗುರುವಿನ ಒಂದು ಉಪದೇಶವನ್ನ ಪಡೆಯುವಂತ ಸಂದರ್ಭದಲ್ಲಿ ಈ ಸೃಷ್ಟಿಯ ವಿಚಾರವನ್ನೆಲ್ಲವನ್ನ ಆ ಶಿಷ್ಯನಿಗೆ ಬೋಧಿಸುತ್ತಾ ಆ ಬೋಧನೆ ಮಾಡುವ ಮುಖಾಂತರ ಇದು ನಿರಾಕಾರ ಒಂದು ಚೈತನ್ಯ ಆ ಶಕ್ತಿಗೆ ಇಲ್ಲಿ ಎಲ್ಲವನ್ನ ಒಳಗೊಂಡಿರುವಂತ ಶಕ್ತಿಗೆ ಇಲ್ಲಿ ಲಿಂಗ ಅಂತ ಕರಿತೀವಿ. ಲಿಂಗದಲ್ಲಿ ಏನಿಲ್ಲ ಏನುಂಟು ಅನ್ನೋದಿಲ್ಲ, ಎಲ್ಲವೂ ಅಡಗಿದೆ. ಅದಕ್ಕೆ ಲಿಂಗ ಅಂತೇಳಿ ಕರೀತಾರೆ. ಅದರಿಂದ ಆ ಮಹಾಲಿಂಗದ ಉದಯವನ್ನ ಆ ಮಹಾಲಿಂಗದ ಉದಯದ ಸಂಸ್ಕಾರವನ್ನ ಶಿಷ್ಯನಿಗೆ ಕೊಡುವ ಮುಖೇನ ಅಲ್ಲಿ ಆ ಗುರುವಿನ ಚಿದ್ ಗರ್ಭದಲ್ಲಿರುವಂತಹ ಒಂದು ಆ ಚೈತನ್ಯವನ್ನ ತೆಗೆದು ಅಲ್ಲಿ ಕರೆದ ಬೋಧದ ಮುಖಾಂತರ ಆ ತತ್ವದ ವಿಚಾರದ ಬೋಧದ ಮುಖಾಂತರ ಬೋಧದ ಸ್ವರೂಪವಾಗಿ ಇಲ್ಲಿ ಈ ಜಗತ್ತು ಗೋಲಾಕಾರವಾಗಿದೆ. ಈ ಜಗತ್ತು ಈ ಲಿಂಗದ ವಿಸ್ತಾರ ನಿನ್ನ ವಿಸ್ತಾರ ಎರಡೂ ಒಂದೇ ಇದೆ. ಜಗದಗಲ ಮುಗಿಲಗಲ ಮಿಗೆಯಗಲ ಅಂತೇಳಿ ಏನ್ ಹೇಳ್ತಾರಲ್ಲ, ಹಂಗೆ ಆ ದೊಡ್ಡ ವಿಸ್ತಾರವಾದಂತ ಲಿಂಗವನ್ನ ಆ ಮಹಾಲಿಂಗ ಅದು ಆ ಜ್ಞಾನ ಸ್ವರೂಪವಾಗಿದೆ. ಆ ಲಿಂಗವನ್ನ ನಿನ್ನ ಒಳಗಡೆ ಆ ಚಿತ್ಕಳವಾಗಿ ಆ ಚೈತನ್ಯ ತುಂಬಿದೆ. ಆ ಚೈತನ್ಯವೇ ಇದು ಲಿಂಗ. ಇದನ್ನ ನೀನು ಸದಾ ಕಣ್ಣನ್ನ ತೆರೆದು ನೋಡ್ತಾ ಇದ್ದಾಗ ಏನಾಗ್ತದೆ, ನಿನ್ನ ಮನಸ್ಸಿನ ಒಂದು ಚಾಂಚಲತೆ, ಮನಸ್ಸಿನ ದುರ್ಗುಣ, ದುರಾಚಾರ, ದುರ್ಬುದ್ಧಿ ಇವೆಲ್ಲವೂ ಅಲ್ಲಿ ಏನಾಗ್ತವೆ, ನಿರ್ಮೂಲನೆ ಆಗ್ತವೆ. ಇಲ್ಲಿ ಬಸವಣ್ಣವರು ಹೇಳ್ತಾರೆ ಲಿಂಗದ ಬಗ್ಗೆ. ಅಲ್ಲಮ ಪ್ರಭುಗಳು, ಬಸವಣ್ಣವರು ಇವರೆಲ್ಲ ಹೇಳ್ತಾರೆ. ಅಲ್ಲಮ ಪ್ರಭುಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ಕಣ್ಗಳ ಕರುಳ ಕುಯ್ದವರ, ಮನದ ತಿರುಳ ಉರಿದವರ, ಮಾತಿನ ಮೊದಲ ಬಲ್ಲವರ, ಎನಗೊಮ್ಮೆ ತೋರ ಗುಹೇಶ್ವರ ಅಂತೇಳಿ ಹೇಳ್ತಾರೆ. ಇವತ್ತು ಈ ಕಣ್ಗಳು ಏನನ್ನ ನಾವು ನೋಡ್ತೀವಲ್ಲ ಅವೆಲ್ಲವನ್ನ ಹಿಡ್ದಿಟ್ಕೊಂಡು ನಾವು ಮೌನವಾಗಿ ಕುಂತ್ಕೊಂಡ್ರು ಅದು ಸಿನಿಮಾ ಒಳಗಡೆ
ಬರ್ತಾ ಇರುತ್ತೆ. ಕಣ್ಗಳಲ್ಲಿ ಶೂಟ್ ಆದಂತ ಏನು ರೆಕಾರ್ಡ್ ಮಾಡ್ಕೊಂಡಿರುತ್ತಲ್ಲ, ಈ ಜಗತ್ತಿನಲ್ಲಿ ನಡೆಯುವಂತ ಎಲ್ಲ ವಿಚಾರಗಳು ಎಲ್ಲವನ್ನ ಒಳ್ಳೇದು ಕೆಟ್ಟು ಎಲ್ಲವನ್ನ ತುಂಬಿಕೊಂಡಿರುತ್ತೆ ಈ ಕಣ್ಗಳು. ಆ ತುಂಬಿಕೊಂಡಿರುವಂತ ಕಣ್ಗಳ ಕರುಳು ಅಲ್ಲಿ ಮೆಮೊರಿ ನಮ್ಮ ಮೆದುಳಿನಲ್ಲಿ ಅದೇನಾಗ್ತಿರುತ್ತೆ ಎಲ್ಲ ತುಂಬಿಕೊಂಡಿರುತ್ತೆ. ಬರೀ ಈ ಜನ್ಮದ ವಾಸನೆ ಅಲ್ಲ, 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಹಿಂದೆ ಹುಟ್ಟು ಬಂದಿದ್ದೀವಿ. ಅಂಡಜ, ಪಿಂಡಜ, ಉದ್ಬೀಜ, ಜರಾಯುಜ ಅಂತೇಳಿ 84 ಲಕ್ಷ ಜೀವರಾಶಿಗಳಲ್ಲಿ 21 ಲಕ್ಷ ಅಂಡಜ, 21 ಲಕ್ಷ ಪಿಂಡಜ, 21 ಲಕ್ಷ ಉದ್ಬೀಜ, 21 ಲಕ್ಷ ಜರಾಯುಜ ಅಂತೇಳಿ ಅಕ್ಮದೇವಿ ನಾನು ಬಾರದ ಭವಂಗಳಲ್ಲಿ ಬಂದೆ ಉಣಬಾರದ ಉಂಡೆ ಒಂದೂರಲ್ಲಿದ್ದಂತಹ ಆಹಾರ ವಿಹಾರ ಈ ಮತ್ತೊಂದು ಊರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಒಂದು ಜನ್ಮದಲ್ಲಿ ಬಂದಂತ ಪ್ರಾಣಿ ಅದ್ರದ್ದೇ ಆಹಾರ ಬೇರೆ ಇರುತ್ತೆ, ಅದ್ರದ್ದೇ ಜೀವನ ಪದ್ಧತಿ ಬೇರೆ ಇರುತ್ತೆ. ಹಂಗೆ 84 ಲಕ್ಷ ಜೀವರಾಶಿಗಳಲ್ಲಿ ಹುಟ್ಟಿ ಬಂದೆ ಈ ಜನ್ಮವನ್ನ ಕಡೆಮಾಣಿಸು, ಈ ಕಡೆಗಣಿಸು ಅಂತೇಳಿ ಪರಮಾತ್ಮನಲ್ಲಿ ಅಕ್ಮಾದೇವಿ ಅವರು ಸಹ ಬೇಡ್ಕೊಳ್ತಾರೆ. ಅದ್ರಿಂದ ಇಲ್ಲಿ ದೀಕ್ಷೆ ತಗೊಂಡಂತಹ ವ್ಯಕ್ತಿಗೆ ಮತ್ತೆ ಆ ಜನನ ಮರಣಗಳಿಲ್ಲ ಅಂತ ಹೇಳಿ ನಾವು ಎಲ್ಲ ವಿಚಾರ ಮಾಡ್ತಾ ಇದ್ದೀವಿ. ಅಂದ್ರೆ ಜನನ ಮರಣಗಳು ಯಾವಾಗ ಕಳೀತವೆ ಅಂದ್ರೆ ಆ ಭಕ್ತನಾಗಿ ನಾವು ಕಿಂಕರತ್ವದಿಂದ ನಡ್ಕೋಬೇಕು, ಮಹೇಶ್ವರನಾಗಿ ಏಕಲಿಂಗ ನಿಷ್ಠೆಯಾಗಿರ್ಬೇಕು, ಪ್ರಸಾದಿಯಾಗಿ ಪ್ರಸಾದವಲ್ಲದೆ ಅದನ್ನೇ ಕೂಳನ್ನ ಇಲ್ಲಿ ಸೇವನೆ ಮಾಡಬಾರ್ದು, ಪ್ರಾಣಲಿಂಗಿಯಾಗಿ ಉಸಿರಾಟವನ್ನ 21,600 ಸಾರಿ ಆ ಗುರು ಕೊಟ್ಟಂತಹ ಮಂತ್ರವನ್ನ ಸದಾ ನಾವು ಉಸಿರಾಟವನ್ನಾಗಿ ಮಾಡ್ಕೊಂಡು ಉಸಿರಾಡ್ತಾ ಇರ್ಬೇಕು. ಆದಾಗ ಅದು ಪ್ರಾಣಲಿಂಗಿ ಆಗ್ತದೆ. ಆಮೇಲೆ ಶರಣ ನಮ್ಮ ನೋಟ ಏನನ್ನಾದ್ರೂ ನೋಡಿದ್ನು ಲಿಂಗದ ಚೈತನ್ಯ ಅಂತೇಳಿ ನಾವು ನೋಡಿದಾಗ, ಲಿಂಗದ ನೋಟ ಇದ್ದಾಗ ಅದು ಶಿವಲಿಂಗ ಆಗುತ್ತೆ. ಒಳಗಡೆ ಭಾವಿಸುವಂತಹ ಭಾವ ಏನಾಗುತ್ತೆ, ಅದು ಮಹಾಲಿಂಗ. ಇದು ವಿಶ್ವ ಚೈತನ್ಯದಲ್ಲಿ ನಾನಿದ್ದೀನಿ, ನಾನು ವ್ಯಕ್ತಿ ಅಲ್ಲ, ನಾನು ಶಕ್ತಿ, ನಾನು ಚೈತನ್ಯ ಸ್ವರೂಪ ಗುರುಮುಟ್ಟಿ ಗುರು ಆಗಿದ್ದೀನಿ ಎಂಬುವಂತಹ ಒಂದು ಆ ಭಾವನೆಯನ್ನ ಒಳಗಡೆ ಅಳವಡಿಸ್ಕೊಂಡು ಪರಧನ ಪರಸ್ತ್ರೀ ಪರದೈವಗಳಿಗೆ ಅದನ್ನ ಮುಟ್ಟದಲ್ಲೇನೆ ಸತ್ಯ ಶುದ್ಧವಾಗಿ ಕಾಯಕ ದಾಸೋಹದಿಂದ ನಡ್ಕೊಂಡಾಗ ಮಾತ್ರ ಇಲ್ಲಿ ಶಟಸ್ಥಲವನ್ನ ಮೀರಿ ನಿಂತಾಗ ಏನಾಗ್ತಾನೆ, ಆ ವ್ಯಕ್ತಿ ಮುಕ್ತಾತ್ಮ ಆಗ್ತಾನೆ. ಆದರೆ ಸಂಸ್ಕಾರವನ್ನ ತಗೊಂಡು ಲಿಂಗ ದೀಕ್ಷೆನ ಶಾಲೆಗೆ ಅಡ್ಮಿಷನ್ ಆಗಿ ಮತ್ತೆ ಶಾಲೆಗೆ ಹೋಗಿ ಪಾಠ ಕೇಳಿಲ್ಲ, ಪ್ರವಚನ ಕೇಳಿಲ್ಲ, ಎಕ್ಸಾಮ್ ಅಟೆಂಡ್ ಆಗಿಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಫೇಲ್ ಆಗ್ತಾನೆ. ದೀಕ್ಷೆನ ತಕೊಂಡು ಸಂಸ್ಕಾರವನ್ನ ಪಡ್ಕೊಂಡು ಆ ವಚನ ಸಾಹಿತ್ಯಗಳ ಪ್ರಕಾರ ಶರಣರ ಮಾರ್ಗದರ್ಶನ ಪ್ರಕಾರ ಶರಣರು ಯಾವ ರೀತಿ ನಡೆದ್ರು ಆ ಹೆದ್ದಾರಿನಲ್ಲಿ ನಡ್ಕೊಂಡು ಹೋದಾಗ ಮಾತ್ರ ಅಲ್ಲಿ ನಿತ್ಯ ಮುಕ್ತನಾಗ್ತಾನೆ. ಆತ ಬದುಕಿದ್ರುನು ಲಿಂಗದಲ್ಲಿ ಇದ್ದಂಗೆ, ಲಿಂಗ ಸ್ವರೂಪ ಇದ್ದಂಗೆ, ಕಾಯ ಆಳಿದ್ರು ಲಿಂಗದಲ್ಲಿ ಐಕ್ಯ ಆಗ್ತಾನೆ. ನಡೆದವ್ರಿಗೆ ಮಾತ್ರ ಲಿಂಗೈಕ್ಯ ಅನ್ಲಿಕ್ಕೆ ಬರೋದು, ನಡಿದಲ್ಲೇ ಇದ್ದವ್ರಿಗೆ ಲಿಂಗೈಕ್ಯ ಅನ್ಲಿಕ್ಕೆ ಬರೋದಿಲ್ಲ. ಈಗ ನೀವು ಕುಂತಿದಿರಲ್ಲ, ಇದು ಲಿಂಗೈಕ್ಯ. ನೀವೆಲ್ಲ ಸದಾಚಾರ ಸಂಪನ್ನರಾಗಿ ನಾವು ಆಚಾರವಂತರಾಗ್ಬೇಕು, ನಾವು ಒಂದು ಸತ್ಯವನ್ನ ದರ್ಶನ ಮಾಡ್ಕೋಬೇಕು, ಮುಕ್ತಿಯನ್ನ ಪಡ್ಕೋಬೇಕಂತೇಳಿ ಈಗ ನೀವು ಕುಂತಿದ್ರಲ್ಲ, ಇದನ್ನೇ ಮುಕ್ತಿ ಅಂತ ಅನ್ನೋದು. ಲಿಂಗೈಕ್ಯ ಆದ್ರು ಅಂತಾರಲ್ಲ, ಅದು ನಿಮ್ಮನ್ನ ಈಗ ಈ ವಿಚಾರದಲ್ಲಿ ಕುಂತಿರುವಂತ ನಿಮ್ಗೆ ಲಿಂಗೈಕ್ಯರು ಅಂತ ಹೇಳಿ ಹೇಳ್ಬಹುದು. ಅದಕ್ಕೆ ಈ ಆಚಾರದಲ್ಲಿ ನಡ್ಕೊಂಡು ಹೋಗಿ ಈ ಬಸವ ತತ್ವದ ಸಂಪ್ರದಾಯವನ್ನ ಸರಿಯಾಗಿ ನಡ್ಕೊಂಡು ಹೋದಂತಹ ವ್ಯಕ್ತಿ ಇಲ್ಲಿ ಭವಿ ಒಂದು ಕುಲ, ಭಕ್ತಿ ಒಂದು ಕುಲ ಅಂತೇಳಿ ಎರಡು. ಇಲ್ಲಿ ಹೆಣ್ಣು ಗಂಡಲ್ಲ, ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು ಅಂತಾರೆ. ಅಲ್ಲಿ ಹೆಣ್ಣು ಇಲ್ಲ, ಗಂಡು ಇಲ್ಲ. ಇಲ್ಲಿ ಭವಿ ಅಂದ್ರೆ ಸಂಸ್ಕಾರ ಇಲ್ದಲೇ ಇರೋ ವ್ಯಕ್ತಿ, ಭಕ್ತ ಅಂತಂದ್ರೆ ಸಂಸ್ಕಾರವನ್ನ ಪಡ್ಕೊಂಡು ಭವದಿಂದ ಮುಕ್ತನಾಗಿ ಒಂದು ಸದಾಚಾರದ ಸಾಧನಲ್ಲಿ ಇರುವಂತಹ ವ್ಯಕ್ತಿಗೆ ಇಲ್ಲಿ ಏನಂತಾರೆ, ಭಕ್ತ. ಬಕುತಿ ಅಂದ್ರೆ ಭವಕ್ಕೆ ಕುತ್ತು, ಭವ ಅಂದ್ರೆ ಹುಟ್ಟು ಸಾವು. ಅದಕ್ಕೆ ಲಿಂಗವನ್ನ ತಕೊಂಡವ್ರಿಗೆ ಇಲ್ಲಿ ಮತ್ತೆ ಜನನ ಇಲ್ಲ ಅಂತ ಹೇಳಿ, ಅದು ಜನನ ಇಲ್ಲ, ನಡ್ಕೋಬೇಕು. ಲಿಂಗವೇ ಆದಾಗ ಮಾತ್ರ ಜನನ ಇಲ್ಲ. ಲಿಂಗವೇ ಮತ್ತೆ ಈ ಲಿಂಗದಂತೆ ನಡೆದಿಲ್ಲ, ಆಚಾರ ತಪ್ಪಿ ನಡ್ಕೊಂಡ ಅಂತಂದ್ರೆ ಅವನಿಗೆ ಜನನ ಉಂಟು, ಮರಣ ಉಂಟು, ನಾಯಕ ನರಕ ಉಂಟು. ಹಂದಿ ಗರ್ಭದಲ್ಲಿ ಬಪ್ಪುದು ತಪ್ಪದು, ಶ್ವಾನನ ಗರ್ಭದಲ್ಲಿ ಬಪ್ಪುದು ತಪ್ಪುದು ಅಂತೇಳಿ ಇಲ್ಲಿ ವಚನಗಳು ಹೇಳ್ತವೆ. ಅದಕ್ಕೆ ಈಗೆಲ್ಲ ಕೆಲವ್ರು ಏನ್ ಮಾಡ್ತಿದಾರೆ, ಲಿಂಗ ಎದ್ರಿಂದ ತಯಾರು ಮಾಡಿದ್ರು ಅನ್ನೋದು ಎಲ್ಲರಿಗೊಂದು ಸಂಶಯ ಆಗಿದೆ ಇಲ್ಲಿ ತನಕ. ಲಿಂಗ ಶರಣರು ವಚನಗಳಲ್ಲಿ ಸುಮಾರು ವಚನಗಳು ಸಿಕ್ಕಿದಾವೆ. ಲಿಂಗ ಕಲ್ಲು ಕುಟಿಕನ ಕೈಯಲ್ಲಿ ತಯಾರಾಯ್ತು ಅಂತೇಳಿ ಹೇಳ್ತಾರೆ.
ಅದು ಗುರುವಿನ ವ್ಯಾಪಾರಿ ಹತ್ರ ಬಂದು ಮತ್ತೆ ಗುರುವಿನ ಹಸ್ತಕ್ಕೆ ಸಿಕ್ಕಿ ಗುರು ಏನ್ ಮಾಡ್ತಾನೆ, ನೀನು ಲಿಂಗ ಸ್ವರೂಪಿ, ನೀನು ಹುಟ್ಟೋದಕ್ಕೆ ಮೊದಲು ಏನಾಗಿದೆ, ನಿನ್ನ ತಾಯಿ ತಂದೆ ಹೊಟ್ಟೆನಲ್ಲಿ ನೀನು ಸಪ್ತಧಾತುಗಳಾಗಿದ್ದೆ. ಅದಕ್ಕೆ ಮೊದಲು ಆಹಾರದಲ್ಲಿ ಚೈತನ್ಯವಾಗಿದ್ದೆ. ಅದಕ್ಕೆ ಮೊದಲು ನೀನು ಪ್ರಾಣವಾಗಿ ಆಕಾಶ ತತ್ವದಲ್ಲಿ ಇದ್ದೆ. ಅದಕ್ಕೆ ಮೊದಲು ಆ ಚೈತನ್ಯ ವಸ್ತು ಕೋಟಿ ಸೂರ್ಯ ಪ್ರಕಾಶದಿಂದ ಆತ್ಮ ವಸ್ತುನಿಂದ ಬಂದಿರುವಂತ ನೀನು ಚೈತನ್ಯ ಸ್ವರೂಪ ಅಂತ ಹೇಳಿ ಈ ಶರೀರದ ಒಂದು ಸೃಷ್ಟಿ ಸ್ಥಿತಿ ಲಯ ಎಲ್ಲವನ್ನ ಪಾಠವನ್ನ ಹೇಳಿ ನೀನು ಲಿಂಗದಿಂದಾನೇ ಬಂದಿದೀಯಾ, ಲಿಂಗದಲ್ಲೇ ಐಕ್ಯ ಆಗಿದೀಯಾ. ಅದಕ್ಕೆ ಇಲ್ಲಿ ಮನಸ್ಸು, ನಿನ್ನ ಮನಸ್ಸನ್ನ ನಿಲ್ಲಿಸ್ಬೇಕು. ಈ ಮನಸ್ಸು 21,600 ಸಾರಿ ಅದು ಉಸಿರಾಟವನ್ನ ಆಡ್ತಾ ಇದೆ. ಈ ಉಸಿರಾಟದಲ್ಲಿ ಮನಸ್ಸು ಜಾರಿ ಹೋಗುತ್ತೆ, ಹೋಗಿ ಏನಾಗುತ್ತೆ, ಜಗತ್ತನ್ನೆಲ್ಲ ಸುತ್ತಾಡ್ಕೊಂಡ್ ಬರುತ್ತೆ. ಈಗ ನೀವ್ ಇಲ್ಲಿ ಕುಂತಿದ್ದೀರಾ, ಪ್ರವಚನ ಕೇಳ್ತಿದ್ದೀರಾ, ಮಕ್ಕಳು ಶಾಲೆಯಿಂದ ಬಂದ್ರ, ಮನೆಯವ್ರ ಶಾಲೆಯಿಂದ ಬಂದ್ರ, ಅಥವಾ ಏನ್ ವ್ಯವಹಾರ, ಮಾರ್ಕೆಟ್ಗೆ ಹೋಗ್ಬೇಕಾಯ್ತು, ಏನೇನೋ ಇಲ್ಲಿ ವಿಚಾರ ಮನ್ಸು ಹೋಗಿ ಆ ಕೆಲಸವನ್ನ ಮಾಡಿ ಬರ್ತಿರುತ್ತೆ. ಅಂತ ಮನ್ಸನ್ನ ಮಂತ್ರದಲ್ಲಿ ನಿಲ್ಲಿಸ್ಬೇಕು. ಮಂತ್ರದಲ್ಲಿ ಗುರು ಕೊಟ್ಟಂತ, ಯಾರು ನಿಮ್ಮ ಗುರು ಏನ್ ಮಂತ್ರವನ್ನ ಕೊಟ್ಟಿರ್ತಾರೆ ಆ ಮಂತ್ರವನ್ನ ಹೇಳ್ಕೋಬೇಕು. ಅದು ಬಿಟ್ಟು ಇಲ್ಲಿ ಒಂದ್ 10 ಕಾರ್ಯಕ್ರಮಕ್ಕೆ ಹೋಗ್ತೀರಾ, 10 ಕಾರ್ಯಕ್ರಮದಲ್ಲಿ 10 ಜನ ಬಂದವರು 10 ತರ ಮಂತ್ರ ಹೇಳ್ಕೊಡ್ತೀರಾ. ಆಗ ನಿಮ್ ಗುರು ಯಾರು? 10 ಜನ ಹೇಳ್ಕೊಟ್ಟ ಮಂತ್ರವನ್ನ ನೀವ್ ಹೇಳೋದಿಲ್ಲ. ನಿಮಗೆ ಯಾರು ದೀಕ್ಷೆ ಸಂಸ್ಕಾರವನ್ನ ಕೊಟ್ಟು ನಿಮಗೆ ಏನ್ ಮಂತ್ರವನ್ನ ಬೋಧನೆ ಮಾಡಿರ್ತಾರೆ ಆ ಮಂತ್ರವನ್ನೇ ನೀವು ತಪ್ಪದೆ ಹೇಳ್ಕೋಬೇಕು. ಜೊತೆಗೆ ಆ ಚೈತನ್ಯದ ಸ್ವರೂಪ ಇಷ್ಟಲಿಂಗವನ್ನ ಏನು ಗುರು ಕರುಣಿಸಿ ಕೊಟ್ಟಿರ್ತಾರಲ್ಲ, ಅದನ್ನ ನೀವು ಪರಾತ್ಪರವಾದಂತ ವಸ್ತು, ಆ ಪರಮಾತ್ಮನೇ ನನ್ನ ಕೈಗೆ ಕೊಟ್ಟಿದ್ದಾರೆ ಅಂತೇಳಿ ನಂಬಿಕೆಯಿಂದ ಅದನ್ನ ಪೂಜೆ ಮಾಡ್ಬೇಕು. ಅದು ಬಿಟ್ಟು ಕೆಲವರು ಲಿಂಗದ ವ್ಯಾಪಾರವನ್ನ ಮಾಡ್ಲಿಕ್ಕೆ, ಲಿಂಗವನ್ನ ವ್ಯಾಪಾರ ಒಂದು ಬಿಸ್ನೆಸ್ ಮಾಡೋ ಅಂತವ್ರು ಏನ್ ಮಾಡ್ತಿದ್ದಾರೆ, ಅದಕ್ಕೆ ಯಾವ್ದಾವ್ದೋ ರಾಳ, ಇಂಗ್ಲಿಕ, ಕೇರೆ ಎಣ್ಣೆ, ಕಾಡಿಗೆ ಏನೇನೋ ಹಾಕಿದೀವಿ, ಅದನ್ನ ಹಿಡ್ಕೊಂಡ್ರೆ ದಗ್ ಅಂತ ಅಲ್ಲಿ ಬೆಳಕ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ದಗ್ ಅಂತ ಬೆಳಕ್ ಬರೋದಲ್ಲ. ಅಲ್ಲಂಪ್ರಭುಗಳು ಲಿಂಗವನ್ನ ನೋಡ್ತಾ 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 ಅಲ್ಲಿ ಪ್ರಾಣ ಏನಾಗುತ್ತೆ, ಕಣ್ಣಲ್ಲಿ ಬರುತ್ತೆ. ಆ ಪ್ರಾಣ ಕಣ್ಣಲ್ಲಿ ಬಂದ್ ಏನಾಗ್ತದೆ, ಆ ಕಣ್ಣೊಳಗಡೆ ಇರುವಂತ ಕಣ್ಗಳ ಕರುಳ ಕುಯ್ದವರ ಅಂತ ಹೇಳ್ತಾರೆ. ಕಣ್ಗಳೊಳಗಡೆ ಏನಿದೆ ಎಲ್ಲ ತುಂಬಿಟ್ಕೊಂಡಿದೀವಲ್ಲ, 84 ಲಕ್ಷ ಜೀವರಾಶಿಗಳಿಂದ ಮತ್ತೆ ಹಿಂದೆ ಆಗಿದ್ದು ಮುಂದೆ ಆಗೋ ಅಂತದ್ದು ಕಣ್ಣಿಂದ ನೋಡಿದ್ದೆಲ್ಲವನ್ನ ತುಂಬಿಟ್ಕೊಂಡಿದೀವಲ್ಲ, ಅದು ಕಣ್ಣು ನೇರವಾಗಿ ಪರಮಾತ್ಮನ ಇರುವಿಕೆಗೆನೆ ಸಹಸ್ರಾರ ಚಕ್ರಕ್ಕೆ ಅದು ಕನೆಕ್ಟ್ ಆಗಿರುತ್ತೆ. ಅದು ಕನೆಕ್ಟ್ ಆಗಿದ್ದಾಗ ಆ ಲಿಂಗವನ್ನ ನೋಡ್ತಾ 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 ಅಂತರ್ಗತವಾಗಿ ಮನೋಗರ್ಭದಲ್ಲಿರುವಂತಹ ಚೈತನ್ಯದ ಕಳೆ ಭಾವಕ್ಕೆ ಬಂದು, ಭಾವದಿಂದ ಮನಸ್ಸಿಗೆ ಬಂದು, ಮನಸ್ಸಿಂದ ಕಣ್ಗಳಿಗೆ ಬಂದು, ಕಣ್ಗಳಿಂದ ಕೈಗೋಗಿ, ಕೈಯಿಂದ ಸರ್ವಾಂಗದಲ್ಲೂ ಅದು ಪಸರಿಸುತ್ತೆ ಅಂತೇಳಿ ಕರೀತಾರೆ. ಆ ಲಿಂಗವನ್ನ ನೋಡ್ತಾ 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 ಅಲ್ಲಿ ಪಾಸಿಟಿವ್ ಎನರ್ಜಿ, ಮೆಲೋಟೋನಿನ್ ಅಂತೇಳಿ ಹೇಳ್ತಾರೆ ವಿಜ್ಞಾನದಲ್ಲಿ. ಆ ರಸ ತುಂಬಾ ಅಲ್ಲಿ ತಲೆಯಿಂದ ಹರಿತದಂತೆ, ಮೆಲೋಟೋನಿನ್ ರಸ ಅದು ಹರಿತದನ್ನ ಬ್ರಹ್ಮರಸ, ಆನಂದ ರಸ, ಚಿದ್ರಸ, ಚೈತನ್ಯ ರಸ ಅಂತೇಳಿ ಕರೀತಾರೆ. ಆ ರಸ ತಲೆನಲ್ಲಿ ಹರಿದಾಗ ಏನಾಗ್ತದೆ, ಶರೀರವೆಲ್ಲನೂ ಪುಳುಕಿತ ಆಗ್ತದೆ. ಶರೀರ ಎಲ್ಲ ಪುಳುಕಿತ ಆಗಿ ಅಲ್ಲಿ ಪರಾತ್ಪರವಾದಂತ ವಸ್ತುವಿನಲ್ಲಿ, ಪರಬ್ರಹ್ಮನಲ್ಲಿ ಬೆರೆತು ಒಂದಾಗ್ತದೆ. ಅದಕ್ಕೆ ಪರಾತ್ಪರವಾದಂತಹ ಪರಮಾತ್ಮನಲ್ಲಿ ಬೆರ್ತಾಗ ಇಲ್ಲಿ ಕಟ್ಟಿಗೆನ ತಗೊಂಡೋಗಿ ಬೆಂಕಿಗೆ ಹಾಕ್ದಾಗ ಅದೇನಾಗ್ತದೆ, ಎಲ್ಲ ಬೆಂದು 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 ಬೆಂಕಿ ಆಗ್ತದೆ. ಮತ್ತೆ ಅದು ಕಟ್ಟಿಗೆ ತರ ಕಂಡ್ರು ಅದೇನಾಗಿರುತ್ತೆ, ಅದ್ರ ಮೂಲ ಸ್ವರೂಪ ಅದನ್ನ ಕಳ್ಕೊಂಡು ಅದೇನಾಗಿರುತ್ತೆ, ಅದು ಬೆಂಕಿನೇ ಆಗಿ ಅದು ಬೂದಿ ಆಗಿರ್ತದೆ. ನೋಡೋದಕ್ಕೆ ಕಟ್ಟಿಗೆ ಹಗ್ಗ, ಮತ್ತೆ ಅದು ಬೆಂದೋಗಿರುತ್ತೆ. ಹಂಗೆ ಲಿಂಗವನ್ನ ನೋಡ್ತಾ 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 ಇಲ್ಲಿ ಅಷ್ಟಮದಗಳು, ಸಪ್ತ ವ್ಯಸನಗಳು, 6 ಕೆಟ್ಟ ಗುಣಗಳು, ತ್ರಿಮಲಗಳು, ಮತ್ತೆ ಮಾಯೆ, ಮೋಹ ಇವೆಲ್ಲವೂ ಅಳಿದು ಹೋಗಿ 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 ಏನಾಗ್ತದೆ, ಶರೀರವೆಲ್ಲ ಲಿಂಗದ ಇಂದ್ರಿಯ ಆಗ್ತದೆ. ಅದಕ್ಕೆ ಅದು ಲಿಂಗ ಸ್ವರೂಪಿಗಳು ಅಂತೇಳಿ ಲಿಂಗ ಸ್ವರೂಪ ಆಗ್ತದೆ ಇದು ಶರೀರ. ಅದಕ್ಕೆ ಗುರು ಸಂಸ್ಕಾರವನ್ನ ಕೊಟ್ಟು ಅದನ್ನ ಬೋಧ ಮಾಡ್ತಾರೆ. ನೀವು ಉರ್ಲಿಂಗ ಪೆದ್ದಿಗಳು ಶರಣರು, ನೀವು ಅವರ ಒಂದು ಚರಿತ್ರೆಯನ್ನ ಕೇಳಿದ್ದೀರಾ. ಅವರು ಸೂರಪ್ಪ ಅನ್ನುವಂತಹ ಶಿಷ್ಯರು ಯಾರತ್ರ, ಪೆದ್ದಿಗಳು ಉರ್ಲಿಂಗ ದೇವ್ರ ಹತ್ರ ಸಂಸ್ಕಾರ ತಕ್ಕೋಬೇಕಂತೇಳಿ ಸುಮಾರು ಸಾರಿ ವರ್ಷಗಳೇ ಉಳಿರ್ತಾವ. 12 ವರ್ಷ ದೀಕ್ಷೆ ಕೊಡಿ ಅಂದ್ರೆ ಆಯ್ತು ಬತ್ತೀನಿ ನಡೆಯೋ ಸೂರಪ್ಪ, ಬತ್ತೀನಿ ನಡೆಯಪ್ಪ, ಕೊಡ್ತೀನಿ ಅಂತೇಳಿ ಕಳ್ಸಿರ್ತಾರಂತೆ. ಆಗ ಒಂದ್ ದಿವ್ಸ ಸೂರಪ್ಪ ಬಂದು, ಗುರುಗಳೇ ಅಂತೇಳಿ ನಮಸ್ಕಾರ, ದೀರ್ಘದಂಡ ನಮಸ್ಕಾರ ಕೇಳ್ಕೊಂಡಾಗ, ಆಯ್ತು ಬರ್ತೀನಿ ನಡೆಯಪ್ಪ, ಎಲ್ಲ ರೆಡಿ ಮಾಡ್ಕೊ, ಎಲ್ಲ ತಯಾರು ಮಾಡ್ಕೊ ಅಂತ ಹೇಳಿದಾಗ ಚಪ್ರ ಹಾಕಿ ಬಾಳೆಕಂದ್ ಕಟ್ಟಿ, ಹೆಂಗೆ ಮದುವೆ
ಸಂಭ್ರಮ ಇರುತ್ತಲ್ಲ ಆತರ ದೀಕ್ಷೆ ಮಾಡ್ಕೊಳ್ಳೋದು ಶರಣರು. ಮದ್ವೆ ಕುಂತ ಜೋರಾಗಿ ಮಾಡ್ಕೋಬೇಕಂತೆ. ಅಷ್ಟು ಸಂಭ್ರಮದಿಂದ ಎಲ್ಲ ದೀಕ್ಷೆ ಮಾಡ್ಕೊಳಿಕ್ಕೆ ಎಲ್ಲ ತಯಾರಿ ಮಾಡ್ತಾರೆ. ಮತ್ತೆ ನಮ್ಮ ಆ ಗುರುಗಳು ಉರ್ಲಿಂಗ ದೇವರು ಬರ್ತಾರೆ. ಬಂದಾಗ ಅವ್ರ ಪಾದ ತೊಳೆದು ಎಲ್ಲ ಮಾಡಿ ಮನೆ ಒಳಗಡೆ ಕರ್ಸ್ಕೊಂಡು ಸುಮಾರು 3:30-4 ಗಂಟೆ ಸಮಯದಲ್ಲಿ ದೀಕ್ಷೆ ಮಾಡ್ತಾ ಇದ್ದಿದ್ದು. ಈಗ ಎಲ್ಲಂದ್ರೆ ಸಂತೆಯಲ್ಲಿ ಲಿಂಗ ಕೊಟ್ಬಿಡ್ತಾರೆ, ಗದ್ದಲದಲ್ಲಿ ಬವಿಗಳು ನೋಡ್ಬಾರ್ದು. ದೀಕ್ಷೆ ಕೊಡುವಂತಹ ಒಂದು ಆ ಸಂದರ್ಭದಲ್ಲಿ ಲಿಂಗ ಇಲ್ದವರು, ಗುರುದ್ರೋಹಿಗಳು, ಆ ತತ್ವನ ದೂಷಣೆ ಮಾಡೋಂಥವ್ರು, ದ್ವೇಷ ಮಾಡೋಂಥವ್ರು, ಪಾಪಿಗಳು, ಕೋಪಿಗಳೆಲ್ಲ ಆ ಲಿಂಗವನ್ನ ನೋಡ್ಬಾರ್ದಂತೆ. ದೀಕ್ಷೆ ಕೊಡುವಂತದ್ದನ್ನ, ಸಂಸ್ಕಾರ ಕೊಡುವಂತದ್ದನ್ನ ಅದನ್ನ ಗೌಪ್ಯವಾಗಿ ಮನೆಯಲ್ಲಿ ಬಾಗಿಲಿಗೆ ತೂತಿದ್ರೆ ಅದಕ್ಕೆ ಸಗಣಿ ಮೆತ್ತಿ ದೀಕ್ಷೆಯನ್ನ ಕೊಡ್ತಾ ಇದ್ರಂತೆ. ಹಂಗೆ ಇತಿಹಾಸಗಳಲ್ಲಿ ಶರಣರ ಚರಿತ್ರೆಗಳಲ್ಲಿ ಹೇಳ್ತಾರೆ. ಆಗ ಆ ಪೆದ್ದಿ ಮನೆ ಮೇಲೆ ನೋಡೋಣ ಇವ್ರು ಬಂಗಾರ ಬೆಳ್ಳೆಲ್ಲ ಇಟ್ಟಿರ್ತಾರೆ, ಎಲ್ಲ ಮಲ್ಕೊಳ್ಳಿ ಆಮೇಲೆ ತಗೊಳ್ಳೋಣ ಅಂತೇಳಿ ಅವ್ರು ಬಗ್ಗಿ ನೋಡ್ಬೇಕಾದ್ರೆ ಆ ಶಬ್ದ ಎಲ್ಲ ಕೇಳಿಸುತ್ತೆ ಅವ್ರಿಗೆ. ಗುರುಲಿಂಗ, ಆಚಾರಲಿಂಗ, ಶಿವಲಿಂಗ, ಮಾಲಿಂಗ, ಪ್ರಸಾದ್ ಲಿಂಗ, ಗಣಪ ಇದೆಲ್ಲ ನಿನ್ನ ಅಂಗಲ್ಲ, ಇವತ್ತಿಂದ ನೀನು ಶಿವ ಸ್ವರೂಪಿ ಆದೆ ಅಂತೇಳಿ ಆ ಕಿವಿಗೆ ಮಂತ್ರವನ್ನ ಊದ್ತಾರೆ. ಆಗ ಪೆದ್ದಿ ನೋಡಿ ಏನೋ ಕಿವಿಗೇನೋ ಹೇಳಿದ್ರಲ್ಲ, ಏನ್ ಹೇಳಿದ್ರು, ಏನೋ ಲಿಂಗ ಲಿಂಗ ಅಂತ ಏನೋ ಹೇಳಿದ್ರಲ್ಲ, ಏನೋ ಅವ್ರ ಕೈ ಕೊಟ್ರಲ್ಲ, ಅದು ನಾನು ಪಡ್ಕೋಬೇಕಲ್ಲ, ಶುಕುರ್ತಾ ಇತ್ತ ಅವ್ರಿಗೆ, ಪೆದ್ದಿ ಕಳ್ರಿಗೆ. ಆಗ ಅವ್ರ ಏನ್ ಮಾಡ್ತಾರೆ, ಕಳ್ತನ ಮಾಡಲ್ಲ, ಮನೆಗ್ ಬರ್ತಾರೆ. ಅಲ್ಲಿ ಗುರುಗಳು ಸೂರಪ್ಪ ಅವ್ರ ಮನೆನಾಗೆ ಏನೋ ಲಿಂಗ ಅಂತೇಳಿ ಕೈ ಕೊಟ್ರು, ಕಿವಿನಾಗ ಏನೋ ಹೇಳಿದ್ರು, ಅದನ್ನ ನಾನು ಪಡ್ಕೋಬೇಕು ಅಂತ ಹೇಳಿ ಅವರು ಆ ಗುರುಗಳ ಮಠದ ಹತ್ರ ಬಂದು ದಿನ ಏನ್ ಮಾಡ್ತಾರೆ, ಗುರುಗಳಿಗೇನ ಸಲ್ಲಿಸ್ಬೇಕಲ್ಲ ಅಂತೇಳಿ ನನ್ ಮೇಲೆ ಕರುಣೆ ಬರ್ಲಿ ಅಂತೇಳಿ ಕಟ್ಟಿಗೆನ ತಗೊಂಡ್ ಬಂದು ಆಗ್ತಾ ಇರ್ತಾರೆ. ಯಾರು ಆಗ್ತಿದ್ದಾರೆ ಅಂತೇಳಿ ಗೊತ್ತಾಗಲ್ಲ. ಆ ಉರ್ಲಿಂಗ ದೇವ್ರು ಎಲ್ಲಾರನ್ನು ಕೇಳ್ತಾರೆ, ಯಾರು ಆಗ್ತಿರ ಕಟ್ಟಿಗೆ ಅಂದ್ರೆ ಗೊತ್ತಿಲ್ಲ. ಬೆಳಿಗ್ಗೆ ಅಷ್ಟೊಳಗಡೆ ರಾತ್ರಿ ಯಾರೋ ಬಂದ್ ಆಗ್ತಿದ್ರೆ ಬೆಳಿಗ್ಗೆ ಎಲ್ಲ 2-3 ಹೊರೆ ಜಾಸ್ತಿ ಆಗ್ತಿದೆ ಅಂತೇಳಿ ಹೇಳ್ದಾಗ ಒಂದ್ ದಿವ್ಸ ಗುರುಗಳು ಕಾಯ್ತಾರೆ. ಆಗ ಪೆದ್ದಿ ಅನ್ನೋ ಕಳ್ಳ ಅದನ್ನ ಕಟ್ಟಿಗೆನ ತಗೊಂಡ್ ಬಂದು ಹಿಂಗೆ ಆಗ್ತಾಗೆ, ಯಾರೋ ನಿಲ್ಲು ನೀನು ಅಂದ. ಯಾರು ನೀನು ಅಂದಾಗ, ನಾನು ಪೆದ್ದಿ ಅಂತ, ನಾನು ಕಳ್ಳ, ನೀವು ಅಲ್ಲಿ ಸೂರಪ್ಪನ್ಗೆ ಏನೋ ಕೊಟ್ರಲ್ಲ ಅದನ್ನ ನನ್ಗೂ ಕೊಡಿ ಅಂತಾರೆ. ನೀನು ಕೊಡಕ್ ಬರಲ್ಲ, ಹೋಗು ಅಂತಾರೆ. ಇಲ್ಲ ನನಗ್ ಅದ್ ಕೊಡ್ಲೇಬೇಕು, ಇದು ಬಿಡ್ತೀನಿ ನೋಡ ಅಂತೇಳಿ ಅವ್ರ ಬಡಿಗೆನ ಬೀಸ್ತಾರೆ ಅವರು ಪೆದ್ದಿ ಅವರು. ಮತ್ತೆ ಹೋಗಿ ದಿನ ಮತ್ತೆ ಕಟ್ಟಿಗೆನ ತಂದು ಹಾಕ್ತಾ ಇರ್ತಾರೆ. ಗುರುಗಳೇ, ನನ್ನ ಪ್ರಾಣ ಹೋದ್ರುನು ನೀವು ಅವ್ರು ಕೊಟ್ರಲ್ಲ ಸೂರಪ್ಪ ಅವ್ರಿಗೆ, ಅದು ಕೊಟ್ಟಿಲ್ಲ ಅಂದ್ರೆ ನಾನ್ ಬಿಡೋದಿಲ್ಲ ಅಂತ ಹೇಳಿ ಅಷ್ಟು ಹಠಮಾರಿ ಆಗಿದ್ದಾಗ ಆ ಗೇದಗಡ್ಜ ಅಂತೇಳಿ ತಗೊಂಡೋಗ ಅಂತೇಳಿ ಹಿಂಗೆ ಒಂದ್ ಕಲ್ಲನ್ನ ತೆಗೆದು ಎಸೆದ್ರಂತೆ. ಗುರುಗಳು ಮುಟ್ಟಿ ಕೊಟ್ರಲ್ಲ ನನಗೆ ಲಿಂಗ ಅಂತ ಹೇಳಿ ತಗೊಂಡೋಗಿ ಗೇದಗಡ್ಜ ಅಂತ ಹೇಳ್ಕೊಂಡೇನೆ ಅವ್ರು ಮಹಾ ಸಾಧಕರಾಗ್ಬಿಡ್ತಾರೆ ಅಂತೇಳಿ ಚರಿತ್ರೆ ಹೇಳುತ್ತೆ. ಆಮೇಲೆ ಒಂದ್ಸಾರಿ ಆ ಗುರುಗಳಿಗೆ ನಂದರಾಜ ಅಂತೇಳಿ ಅಲ್ಲಿನ ಆ ರಾಜ ಬರಗಾಲ ಬಂದಿರುತ್ತೆ. ಬಂದಾಗ ಬಾವಿ ಗುಮ್ಮ ತೆಗಿತಾರೆ, ಒಂದು 60-70 ಅಡಿ ತೆಗ್ದಾಗ ಬಾವಿನಲ್ಲಿ ನೀರು ಬರ್ತಾ ಇರೋದಿಲ್ಲ. ಆಗ ಏನ್ ಮಾಡ್ತಾರೆ, ಇಲ್ಲಿ ಯಾರ ಹತ್ರ ನೋಡ್ಸೋಣ ಅಂತಂದಾಗ ಇಲ್ಲಿ ಉರ್ಲಿಂಗ ದೇವ್ರು ಅಂತೇಳಿ ಆ ಗುರುಗಳಿದ್ದಾರೆ, ಅವ್ರ ಹತ್ರ ಹೋಗಿ ನಾವು ಕೇಳ್ಕೊಂಡ್ರೆ ನೀರ್ ಬರ್ಬೋದು ಅಂತ ಹೇಳ್ತಾರೆ. ಆಗ ಕಳಿಸ್ದಾಗ ಉರ್ಲಿಂಗ ದೇವ್ರು ಹೇಳ್ತಾರೆ, ಇನ್ನ ಒಂದ 10 ಅಡಿ ಜಾಸ್ತಿ ಹೊಡೀರಿ ನೀರ್ ಬರುತ್ತೆ ಅಂತ ಹೇಳಿ ಹೇಳ್ದಾಗ ಅವ್ರ 10 ಅಡಿ ಹೊಡಿಲಿಕ್ಕೆ ಇನ್ನೊಂದ್ ಅಡಿ ಇರು 90 ಅಡಿ ಹೊಡೆದಿರ್ತಾರೆ. ಹಂಗಿದ್ರು ನೀರ್ ಬರ್ತಾ ಇರಲ್ಲ. ಆಗ ಈ ವಿಚಾರ ಉರ್ಲಿಂಗ್ ಪೆದ್ದಿ ಅವ್ರಿಗೆ ಗೊತ್ತಾಗುತ್ತೆ. ಕಳ್ಳ ಗೇದಗಡ್ಜ ಅಂತ ಹೇಳಿ ಕಲ್ಲನ್ ತಗೊಂಡೋಗಿ ಬಹಳ ಮೈ ಮರ್ತು ತ್ರಿಕಾಲ ಆ ಮಂತ್ರವನ್ನ ಹೇಳ್ಕೊಂಡು ಏನು ಜಪ ಮಾಡ್ಕೊಂಡು ಬಹಳ ಭಕ್ತಿ ಸಂಪನ್ನರಾಗಿ ಆಗ್ಬಿಟ್ಟಿರ್ತಾರೆ. ಅಯ್ಯೋ ಹಿಂಗಿಂಗಿ ಅಂತ ಹೇಳಿ ವಿಚಾರ ಗೊತ್ತಾದಾಗ ನಮ್ ಗುರುಗಳ ಪರೀಕ್ಷೆನ ನಾನು ಹೋಗ್ತೀನಿ ಅಂತೇಳಿ ಓಡ್ಕೊಂತ ಹೋಗಿ ಆ ಗುರುಪಾದಕ್ಕೆ ನಮಸ್ಕಾರ ಮಾಡಿ ಆ ಪಿಕಾಸಿ ತಗೊಂಡು ಆ ಗೇದಗಡ್ಜ ಅಂತ ಹೇಳಿ ಮಂತ್ರವನ್ನ ಹೇಳಿ ಅದಕ್ಕೆ ಭೂಮಿಗೆ ಪಿಕಾಸಿ ಹಾಕಿ ಕಲ್ ಬಂಡೆ ಹಿಂಗ್ ಹೊಡೆದಾಗ ನೀರ್ ಚಿಮ್ತಂತೆ. ಅದರಿಂದ ಅಲ್ಲಿ ಏನಂದ್ರೆ ಇಲ್ಲಿ ಮುಖ್ಯ ಇಲ್ಲಿ ಅರ್ಥ ಅಂದ್ರೆ ಗುರುವಿನ ಮೇಲೆ ನಿಷ್ಠೆ ಇರಬೇಕು. ಇಲ್ಲಿ ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಳೇನೋ ಶಿವ ಶಿವ, ಓದಡೇನೋ ಊಡದಾವಿಂಗೆ ಉಡದ ಕರುವ ಬಿಟ್ಟಂತೆ. ಒಳ್ಳೆ ಸದುದ್ದೇಶದಿಂದ ದೀಕ್ಷೆ ನೀಡಿಲ್ಲ ಅಂದ್ರೆ ಅದು ವ್ಯರ್ಥ, ಸದುದ್ದೇಶದಿಂದ ಲಿಂಗ ದೀಕ್ಷೆ ತಗೊಂಡಿಲ್ಲ ಅಂದ್ರೆ ಅದನ್ನು ವ್ಯರ್ಥ ಅಂತ ಹೇಳ್ತಾರೆ. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನಂತಂದ್ರೆ, ಇಲ್ಲಿ ಕಮರ್ಷಿಯಲ್ ಲಿಂಗಗಳು 20,000, 50,000, 80,000 ಲಕ್ಷಕ್ಕೆ ಮಾರ್ತಾ ಇದ್ದಾರೆ. ಫಸ್ಟ್ ನಾವು ಡಾಕ್ಟರ್ ಅಮರ್ನಾಥ್ ಸೊಲ್ಪುರೆ ಅಂತೇಳಿ ಅವರು ನಾವು ಕುಂತ್ಕೊಂಡು ಚರ್ಚೆ ಮಾಡ್ಬೇಕಾದ್ರೆ ಚಂದ್ರಶಿಲೆಯಲ್ಲಿ ಪಾವಕ ಹುಟ್ಟಿ ಈಡ ಪಿಂಗಳ ಸುಷುಮ್ನ ನಾಡಿಯಲ್ಲಿ ಈಡ ಪಿಂಗಳ ಸುಷುಮ್ನ ನಾಳದಲ್ಲಿ ಉದಕವ ತುಂಬಿ ಆ ಅರಿವಡೆ ಶರಣ ನಿಮ್ಮ ಶರಣರ ಪರಿ ಇಂತುಂಟು ಅರಿದರಿದು ಅಂತ ಹೇಳಿ ಒಂದು ವಚನ ಇದೆ. ಚಂದ್ರಶಿಲೆಯಲ್ಲಿ ಪಾವಕ ಹುಟ್ಟಿ ಅಂತ ಬರುತ್ತೆ. ಅದು ಚಂದ್ರಶಿಲೆ ಅಂದ್ರೆ, ಚಂದ್ರ ಅಂದ್ರೆ ಮನಸ್ಸು. ಆ ಮನಸ್ಸು ಆ ಮಹಾಪ್ರಜ್ಞೆ ಒಳಗಡೆ ಈಡ ಪಿಂಗಳ
ಸುಷುಮ್ನ ನಾಳದಲ್ಲಿ ಬಸವ ಅಥವಾ ಗುರು ಕೊಟ್ಟಂತ ಮಂತ್ರವನ್ನ ಓಂ ನಮಃ ಶಿವಾಯ ಅಂತ ಹೇಳಿ ದೀರ್ಘವಾಗಿ ಹೇಳ್ಕೊಂತ ಆ ಮನಸ್ಸು ಮಹಾಲಿಂಗದಲ್ಲಿ ಐಕ್ಯ ಆದಾಗ ಏನಾಗ್ತದೆ, ಅಲ್ಲಿ ಚಂದ್ರಶಿಲೆಯಲ್ಲಿ ಪಾವಕ ಹುಟ್ಟಿ ಅಂದ್ರೆ ಅಬೆ ಬರ್ತದೆ, ಜ್ಞಾನದ ಅಬೆ ಬರ್ತದೆ. ಆ ಅಬೆ ಏನಾಗ್ತದೆ, ಆ ಮೆಲೋಟೋನಿನ್ ಸ್ರಾವ ಆಗ್ಲಿಕ್ಕೆ ಕಾರಣ ಆಗ್ತದೆ. ಅಲ್ಲಿ ಪ್ರಾಣವಾಯು ಪ್ರಕಾಶ ಆಗ್ಬೇಕಾಗುತ್ತೆ. ನಾವು ಉಸಿರಾಡುವಂತಹ ಆ ಉಸಿರು ಆ ಚೈತನ್ಯ ಜೊತೆ ಕೂಡಿ ಅಲ್ಲಿ ಮಹಾಲಿಂಗದಲ್ಲಿ ಬೆರ್ತಾಗ ಅಲ್ಲಿ ಪಾವಕ ಹುಡ್ತದೆ. ಮೆಲೋಟೋನಿನ್ ಹೆಂಗೆ ತುಪ್ಪ ಕರಗುತ್ತಲ್ಲ ಬಿಸಿ ಮಾಡಿದ್ರೆ, ಹಂಗೆ ಅಲ್ಲಿ ಪಾವಕ ಹುಟ್ಟಿ ಅಲ್ಲಿ ಬಿಸಿಯಾಗಿ ಅಲ್ಲಿ ಅಮೃತ ರಸ ಹರಿತದೆ. ಈಡ ಪಿಂಗಳ ಸುಷುಮ್ನ ಮಧ್ಯ ಅನಿಲವ ತುಂಬಿ, ಬಲ್ಗಡೆದು ಈಡ ಎಡಗಡೆದು ಪಿಂಗಳ ಮಧ್ಯ ಮೂಗಿನ ಕೊನೆ ಸುಷುಮ್ನ ನಾಳ ಉದಕವ ತುಂಬಿ ಹರಿದರಿದು ಅದನ್ನೇ ತಿಳ್ಕೊಂಡು ಮಂತ್ರ ಹೇಳಿ 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 ಮಂತ್ರವೇ ನಾವಾಗ್ಬಿಡ್ಬೇಕು. ಹರಿದರಿದು ನಿಮ್ಮ ಶರಣರ ಪರಿ ಇಂತುಂಟು ಅಂತ ಹೇಳ್ತಾರೆ. ಅದಕ್ಕೆ ಶರಣರ ಪರಿ ಯಾವ್ದು ಅಂದ್ರೆ, ಇಲ್ಲಿ ಮಹಾಲಿಂಗದಲ್ಲಿ ಮೊದಲು ಮನ್ಸನ್ನ ನಿಲ್ಲಿಸ್ಬೇಕು. ಕೈಯಲ್ಲಿ ಲಿಂಗ ಹಿಡ್ಕೊಂಡು ಒಲೆ ಮೇಲೆ ಅಕ್ಕಿ ಇಟ್ಟಿದ್ದೀನಿ, ನಾನು ಬೀಸಿ ಹಣ ತುಂಬಬೇಕಾಗಿತ್ತು, ಅಥವಾ ನಾನೆಲ್ಲೋ ಹೊರಗಡೆ ಒಂದ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿತ್ತು ಅಂತ ಏನೇನೋ ಅನ್ಕೊಂಡು ಲಿಂಗ ಹಿಡ್ಕೊಂಡು ಕುಂತ್ಕೊಂಡ್ರೆ ಅದು ಲಿಂಗ ಪೂಜೆ ಆಗಲ್ಲ. ಅಲ್ಲಿ ಇಷ್ಟ ಪ್ರಾಣ ಭಾವ, ಅಲ್ಲಿ ಕಣ್ಣನ್ನ ಇಷ್ಟ ಅಂತ ಹೇಳ್ತಾರೆ, ಮತ್ತೆ ಪ್ರಾಣ ಇಲ್ಲಿ ಉಸಿರಾಟ, ಭಾವ ಪ್ರಜ್ಞೆ ಮೂರು ಒಂದಾದಾಗ ಅಲ್ಲೇನಾಗ್ತದೆ, ಸ್ಥೂಲ ಸೂಕ್ಷ್ಮ ಕಾರಣ ತನುಗಳು ಒಂದ್ ಕಡೆ ಐಕ್ಯ ಆಗ್ತವೆ. ಆ ಐಕ್ಯ ಆದಾಗ ಮಾತ್ರ ಲಿಂಗಾಂಗ ಸಾಮರಸ್ಯ ಆಗೋದು. ಅದನ್ನ ಬಿಟ್ಟು ಯಾವ ಕಲ್ಲಿಂದು ಮೊದಲು ಇತಿಹಾಸದಲ್ಲಿ ಬಂಗಾರದ್ದು ಆ ಲಿಂಗ ಪೂಜೆ ಮಾಡಿ ಪದವಿನ ಪಡ್ಕೊಂಡ್ರಂತೆ, ಬೆಳ್ಳಿ ಪೂಜೆ ಮಾಡಿ ಮುಕ್ತಿ ಪಡ್ಕೊಂಡ್ರಂತೆ. ಅಂದ್ರೆ ಆ ಗುರು ಇದ್ದಿಲ್ಲ ಅಂದ್ರೆ ಹಿಂದೆ ಋಷಿ ಮುನಿಗಳು ವಚನದಲ್ಲಿ ಹೇಳ್ತಾರೆ. ಆಮೇಲೆ ತಾಮ್ರದ್ದು ಲಿಂಗವನ್ನ ಪೂಜೆ ಮಾಡಿ ಒಂದು ಇದನ್ನ ಮುಕ್ತಿನ ಪಡ್ಕೊಂಡ್ರು ಅಂತ ಹೇಳಿ. ಈಗ ಶ್ರೀರಾಮನ್ ಕಥೆನ ಹೇಳ್ಬೇಕಾದ್ರೆ ರಾಮನನ್ನು ರಾಮೇಶ್ವರ ಅಂತೇಳಿ ಲಿಂಗ ಪ್ರತಿಷ್ಠಾಪನೆ ಮಾಡಿ ವರ ಪಡ್ಕೊಂಡ ಅಂತೇಳಿ ಅವು ಇತಿಹಾಸದ ಕಟ್ಟುಕಥೆಗಳು ಹೇಳ್ತವೆ. ಪಡ್ಕೊಂಡ್ರೋ ಇಲ್ಲೋ ಅದು ನಮಗ್ ಗೊತ್ತಿಲ್ಲ. ಆದ್ರೆ ಬಸವಣ್ಣವ್ರು ಮಾತ್ರ ನಮಗೆ ಇಷ್ಟಲಿಂಗವನ್ನ ಸರಿಯಾದ ರೀತಿನಲ್ಲಿ ನಮಗೆ ತತ್ವವಾದ ಪ್ರಕಾರವಾಗಿ ಇಷ್ಟಲಿಂಗವನ್ನ ಕೊಟ್ರು. ಇಷ್ಟ ಅಂತಂದ್ರೆ ನಮ್ಗೆ ಏನು ಬೇಕು, ನಮಗೂ ನಿಮ್ಗೆಲ್ಲರಿಗೂ ಮನಃಶಾಂತಿ ಬೇಕು. ಮನಃಶಾಂತಿ ಬೇಕು ಅಂದಾಗ ಅಲ್ಲಿ ತತ್ವ ನಮ್ಗೆ ಗೊತ್ತಾಗ್ಬೇಕು. ತತ್ವ ಗೊತ್ತಾದಾಗ ಮಾತ್ರ ಮನಃಶಾಂತಿ ಆಗೋದಿಲ್ಲ. ಅಂದ್ರೆ ಹೆಣ್ಣು ಒನ್ನು ಮಣ್ಣು, ಹೆಣ್ಣಿಗಾಗಿ ಸತ್ತವರೊಂದು ಕೋಟ್ಯಾನು ಕೋಟಿ, ಒನ್ನಿಗಾಗಿ ಸತ್ತವರೊಂದು ಕೋಟ್ಯಾನು ಕೋಟಿ, ಮಣ್ಣಿಗಾಗಿ ಸತ್ತವರೊಂದು ಕೋಟ್ಯಾನು ಕೋಟಿ, ಗುಹೇಶ್ವರ ನಿನಗಾಗಿ ಸತ್ತವ್ರು ಯಾರಿಲ್ಲ ಕಾರಣ ಅಂತ ಹೇಳ್ತಾರೆ. ಅದನ್ನ ಉಲ್ಟಾ ಅರ್ಥ ಮಾಡ್ಕೊಂತೀವಿ. ತತ್ವಕ್ಕಾಗಿ ಯಾರು ತಮ್ಮ ಜೀವಿತವನ್ನ ಸಮರ್ಪಣೆ ಮಾಡ್ಕೊಂತಲ್ಲ ಅವ್ರಿಗೆ ಸಾವಿಲ್ಲ. ಸೂರ್ಯ ಚಂದ್ರ ಇರೋ ತನಕ ಅವರು ಅಮರರಾಗಿರ್ತಾರೆ. ಈಗ ಬಸವಾದಿ ಶರಣರು ಹೆಣ್ಣು ಒಂದು ಮಣ್ಣಿಗಾಗಿ ಸತ್ತಿಲ್ಲ, ಜಗತ್ತಿನ ಶಾಂತಿಗಾಗಿ, ಜಗತ್ತೆಲ್ಲ ಮುಕ್ತಿನ ಪಡ್ಕೊಳ್ಳಿ, ಜಗತ್ನಲ್ಲಿ ಇರುವಂತ ಎಲ್ಲರೂನು ಆ ಪರಮಾತ್ಮನ ಕರುಣೆಯನ್ನ ಪಡ್ಕೊಂಡು ಮುಕ್ತಾತ್ಮರಾಗಿ ಎಲ್ಲರೂ ಮಾನವರೆಲ್ಲರೂ ಒಂದೇ, ದೇವನೊಬ್ಬನೇ ತಂದೆ ಅಂತೇಳಿ ಒಂದೇ ಮಹಾಮನೆಯಲ್ಲಿ ಒಂದೇ ಸೂರು. ಈ ಜಗತ್ತಿದೆಯಲ್ಲ ಇದು ಒಂದೇ ಆಕಾಶ ಇರೋದು. ಅಮೆರಿಕ, ರಷ್ಯಾ, ಜಪಾನ್, ಚೈನಾ, ಪಾಕಿಸ್ತಾನ ಎಲ್ಲ ಎಲ್ಲಿದ್ದಾವೆ? ಒಂದೇ ಸೂರು. ಪಾಕಿಸ್ತಾನದಲ್ಲಿ ಇರೋನು ನಮ್ಮ ಅಣ್ಣ, ಜಪಾನ್ ಆಗಿರೋನು ನಮ್ ತಮ್ಮ, ಚೈನಾದಲ್ಲಿ ಇರೋ ನಮ್ಮ ಅಕ್ಕ ಅಂತೇಳಿ ನಾವ್ ಬದುಕಿರೋ ಜಗಳ ಎಲ್ಲಿರ್ತವೆ, ಯುದ್ಧ ಎಲ್ಲಾಗ್ತವೆ. ಈ ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ರೇಖಣ್ಣ ಪ್ರಿಯ ನಾಗಿನಾಥ ಅಂತ ಬಹುರೂಪಿ ಚೌಡಯ್ಯನವ್ರು ಹೇಳ್ತಾರೆ. ಬಸವಣ್ಣವರಿಂದ ಮಾತ್ರ ಈ ಜಗತ್ತು ಬದುಕ್ಲಿಕ್ ಸಾಧ್ಯ, ಇಲ್ದರ ಬೇರೆ ತತ್ವಗಳಿಂದ ಅಸಾಧ್ಯ ಅಂತೇಳಿ ನಾವು ತಿಳ್ಕೊಬೇಕಾಗಿದೆ. ಅದಕ್ಕೆ ಬಸವಣ್ಣವರ ಸ್ಲೋಗನ್ ಏನಿದೆ, ದಯವೇ ಧರ್ಮದ ಮೂಲವಯ್ಯ. ನೋಡ್ರಿ, ದಯೆ. ಆದ್ರೆ ಬೇರೆ ಧರ್ಮಗಳಲ್ಲಿ ಆ ಪ್ರಾಣಿನ ದೇವ್ರಿಗೆ ಬಲಿ ಕೊಡೋದು, ಪ್ರಾಣಿನ ಹಿಂಸೆ ಮಾಡೋದು, ಇವೆಲ್ಲ ಮಾಡ್ತಾರೆ. ಇದು ತಪ್ಪು. ಅದಕ್ಕೆ ಇನ್ನ ಕೆಲವ್ರು ಹೇಳ್ತಾರ, ದೇವನೊಬ್ಬ ನಾಮಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಅಂತೇಳಿ ವಚನದಲ್ಲಿ ಹೇಳ್ತಾರೆ. ಮತ್ತೆ ಈ ಕೆಲವರೆಲ್ಲ ಏನ್ ಹೇಳ್ತಾರೆ, ದೇವನೊಬ್ಬ ನಾಮಲವು ಅಂತೇಳಿ ಇದಾವಲ್ಲ, ನಾವು ಗಣಪತಿನೂ ಪೂಜೆ ಮಾಡ್ತೀವಿ, ಲಕ್ಷ್ಮಿನೂ ಮಾಡ್ತೀವಿ, ವೀರಭದ್ರ ದೇವ್ರು ಮಾಡ್ತೀವಿ. ಬಸವಣ್ಣವ್ರ ವಚನನೇ ಹೇಳಿದೆ ದೇವನೊಬ್ಬ ನಾಮಲವು ಅಂತಾರೆ. ಅದಕ್ಕೆ ಬುದ್ಧಿಗೇಡಿಗಳಿವ್ರು. ದೇವ್ರಿಗೆ ನಿರಾಕಾರ ಚೈತನ್ಯ ವಸ್ತು ದೇವ್ರು, ಅದಕ್ಕೆ ಆದಿಶಕ್ತಿ ಅಂತ ಕರೀರಿ. ಆದಿ ಅಂದ್ರೆ ಸೃಷ್ಟಿಯ ಮೂಲ ಚೈತನ್ಯದ ಶಕ್ತಿ ಅಂತ. ಆದಿಶಕ್ತಿ ಅಂದ್ರೆ ಹೆಣ್ಮಗಳಲ್ಲ. ಮಹಾದೇವ ಅಂತ ಅಂದ್ರೆ ಶಿವ ಅಲ್ಲ, ಪಾರ್ವತಿ ಗಂಡ ಅಲ್ಲ. ಗೊತ್ತಾಯ್ತಾ? ಬ್ರಹ್ಮ, ನಾಲ್ಕಲ್ಲಿ ಇರೋ ಬ್ರಹ್ಮ ಅಲ್ಲ, ಎಲ್ಲವನ್ನ ವ್ಯಾಪ್ತಿ ಆಗಿರೋ ಅಂತವನು ವಿಷ್ಣು ಅಂದ್ರೆ ವ್ಯಕ್ತಿ ಅಲ್ಲ, ಅದು ಶಕ್ತಿ. ರುದ್ರ ಅದು ಶಕ್ತಿಗಳು. ಶಕ್ತಿಗಳಿದಾವೆ. ಪರಮಾತ್ಮನ ಕೈನಾಗಿ ನಿರಾಕಾರ ಚೈತನ್ಯ ವಸ್ತುವಿನ
ಕೈಯಾಳುಗಳು ಬೇಕಾದಷ್ಟು ಬ್ರಹ್ಮ ವಿಷ್ಣು ರುದ್ರ ಎಂಬುವಂತ ಚೈತನ್ಯ ಶಕ್ತಿಗಳಿದಾವೆ. ಈಗ ಹೆಂಗೆ ನಮ್ಮಲ್ಲಿ ಈಗ ವಾಕ್ ಶಕ್ತಿ ಮಾತಾಡ್ತಿದೆ, ನಯನ ಶಕ್ತಿ ರೂಪ ನೋಡ್ತಾ ಇದೆ, ಶಬ್ದ ಶಕ್ತಿ ಕಿವಿ ಕೇಳ್ತಾ ಇದೆ, ಹಿಂಗೆ ಶಕ್ತಿಗಳಿದಾವೆ. ಆ ಶಕ್ತಿಗಳು ಜಗತ್ತಿನಲ್ಲಿ ಕೆಲಸ ಮಾಡ್ತಿದ್ದಾವೆ, ಅವು ದೇವ್ರಲ್ಲ. ಅದಕ್ಕೆ ಈ ಪಂಚಮಹಾಭೂತಗಳಿಂದ ಈ ಶರೀರ ನಿರ್ಮಾಣ ಆಗಿದೆ, ಜೊತೆಗೆ ಆತ್ಮ ಇದೆ, ಮತ್ತೆ ಬಿಸಿ ತಂಪು ಸೂರ್ಯ ಚಂದ್ರ ಅಷ್ಟ ತನುಗಳು ನಮ್ ಶರೀರದಲ್ಲಿ ಇದಾವೆ. ನಾವು ಬಸವ ಓಂ ನಮ ಶಿವ ಅಂತ ತಲೆ ಮೇಲೆ ನಾವು ನೀರನ್ನ ಹಾಕೊಂಡ್ರೆ ಇಡೀ ಮಹಾಲಿಂಗ ಮಜ್ಜನ ಮಾಡ್ದಂಗೆ, ಇಡೀ ವಿಶ್ವಕ್ಕೆ ಅಭಿಷೇಕ ಮಾಡ್ದಂಗೆ, ವಿಶ್ವ ಚೈತನ್ಯ ಶಕ್ತಿಗೆ ಅಭಿಷೇಕ ಮಾಡ್ದಂಗೆ. ಈಗ ನೀವೆಲ್ಲ ಯಾರು ಅಂದ್ರೆ ಉಂಬೋ ದೇವ್ರು, ಉಡೋ ದೇವ್ರು, ಪ್ರೀತಿ ಮಾಡೋ ದೇವ್ರು, ಮಾತಾಡೋ ದೇವ್ರು, ನೀವೆಲ್ಲ ಲಿಂಗ ಸ್ವರೂಪಿಗಳು. ನಿಮ್ಗೆ ಖುಷಿಯಾಗಿ ಅಕ್ಕ ಅಂತಂದ್ರೆ ನೀವು ಖುಷಿ ಪಟ್ರೆ ಲಿಂಗೈನ ಖುಷಿ, ಅಣ್ಣ ತಗೊಳ್ಳಿ ಹಣ್ಣು ತಿನ್ನಿ ಅಂತ ತಿನ್ಸಿದ್ರೆ ಲಿಂಗೈನ ತಿನ್ನಿಸ್ದಂಗೆ ಲಿಂಗೈನ ಖುಷಿ. ಅದನ್ನ ಬಿಟ್ಟು ಸ್ಥಾವರ ಲಿಂಗಕ್ಕೆ ಹೋಗಿ ಎಡೆ ಮಾಡಿ ಹಿಂಗಿಂಗ್ ಕೈ ಮುಂದಿಕ್ಕಂದು ವಾಪಸ್ ತಗೊಂಡು ಅಲ್ಲಿ ಇಟ್ಟು ಬಂದ್ರೆ ನಾಯಿ ನರಿಗಳು ನೆಕ್ಕಿ ಆ ಲಿಂಗದ ಮೇಲೆ ಏನೇನೋ ಮಾಡು ಹೋಗ್ತವೆ ಪ್ರಾಣಿಗಳು ಬಂದು. ಅದಕ್ಕೆ ನಾವು ಸ್ಥಾವರ ಲಿಂಗ ಪೂಜಕರಲ್ಲ, ಗುರು ಕೊಟ್ಟಂತಹ ಇಷ್ಟ ಲಿಂಗವನ್ನ, ನಮ್ಮ ಅನಿಷ್ಟವನ್ನ ಕಳೆಯುವಂತಹ ಚೈತನ್ಯ ಶಕ್ತಿಯನ್ನ ನಾವು ಪೂಜೆ ಮಾಡೋಂಥವ್ರು ನಾವು ಲಿಂಗಾಂಗಿಗಳು. ಅದಕ್ಕೆ ನಮ್ಮ ಸ್ವರೂಪ ಲಿಂಗ ಸ್ವರೂಪ, ಚೈತನ್ಯ ಸ್ವರೂಪ. ನಾವ್ಯಾರು ಶಿವ, ನಮ್ಮನ್ನ ಏನಂತ ಅನ್ಕೋಬೇಕು, ಶಿವನ ಸ್ವರೂಪಿಗಳು ನಾವು. ಲಿಂಗವಂತ್ರ ಯಾರು? ಶಿವ ಸ್ವರೂಪಿಗಳು ನಾವೆಲ್ಲ. ಶಿವ ಅಂದ್ರೇನು? ಮತ್ತಿರ್ಗ ಪಾರ್ವತಿ ಗಂಡ ಅಲ್ಲ. ಶಿವ ಅಂದ್ರೆ ಬಯಲು, ಶಿವ ಅಂದ್ರೆ ಮಂಗಳ, ಶಿವ ಅಂತಂದ್ರೆ ಸಂತುಷ್ಟಿ, ಶಿವ ಅಂದ್ರೆ ಶಾಂತಿ, ಶಿವ ಅಂದ್ರೆ ಸಮೃದ್ಧಿ, ಶಿವ ಅಂದ್ರೆ ಮುಕ್ತಿ, ಶಿವ ಅಂದ್ರೆ ಭಕ್ತಿ. ನೋಡ್ರಿ ಎಷ್ಟ್ ಚೆನ್ನಾಗಿದೆ ಶಿವ ಅಂದ್ರೆ. ನಾವೆಲ್ಲ ಏನ್ ಅನ್ಕೋಬಿಟ್ಟಿದೀವಿ, ಶಿವ ಅಂತಂದ್ರೆ ಡಮುಗ್ರ ಹಿಡ್ಕೊಂಡು ಹಾವು ಸುತ್ಕೊಂಡು ತಲೆ ಮೇಲೆ ಒಂದ್ ಹೆಣ್ಮಗಳನ್ನ ತೊಡೆ ಮೇಲೆ ಒಂದ್ ಹೆಣ್ಮಗಳು ಕುಂಡ್ರಿಸ್ಕೊಂಡಿರೋ ವ್ಯಕ್ತಿಗೆ. ಅದಕ್ಕೆ ಕೈಲಾಸವೆಂಬುದು ಆಳು ಬೆಟ್ಟ, ಅಲ್ಲಿರುವ ಋಷಿ ಮುನಿಗಳು ಜೀವಗಳರು, ಅಲ್ಲಿರುವ ಚಂದ್ರಾಧಾರ ಬಲು ಎಡ್ಡ, ಕೈಲಾಸವೆಂಬ ದಂದುಗವೇಕೆ ಅಂತ ಬೈತಾರೆ. ಶಿವಯೋಗಿ ಸಿದ್ದರಾಮೇಶ್ವರ ಅನ್ನೋರು ಶಿವನ್ನೇ ಬೈತಾರೆ. ಕೈಲಾಸವೆಂಬುದು ಆಳು ಬೆಟ್ಟ ಅಂತ ಕರೀತಾರೆ. ಬಸವಣ್ಣವ್ರು ಹೇಳಿದ್ರೆ ಕಾಯವೇ ಕೈಲಾಸ. ನಮ್ದು ನಿಮ್ದು ಏನು ಕಾಯ, ಇದು ಕೈಲಾಸ. ಇಲ್ಲಿ ಶಿವ ಇದ್ದಾನೆ ನಮ್ಮ ಹೃದಯದಲ್ಲಿ, ಇಲ್ಲಿ ಕೊಳ್ಳಾಗೆ ಲಿಂಗಪ್ಪ ಇದ್ದಾನೆ. ಅದರಿಂದ ನಮ್ಮ ಮೂಲ ಸ್ವರೂಪದ ಹೆಸರು, ನಮ್ಮ ಹೆಸರು ಏನ್ ಗೊತ್ತಾ? ಬಸವರಾಜು ಅಲ್ಲ, ಗಣೇಶ ಅಲ್ಲ, ಸಿದ್ದಪ್ಪ ಅಲ್ಲ, ಲಿಂಗಪ್ಪ ಅಲ್ಲ. ನಮ್ಮ ಹೆಸರು ಮಂತ್ರ. ನಿಮ್ಮೆಲ್ಲರ ಹೆಸರು ಮಂತ್ರ. ಬಸವ ಅಂತಂದ್ರೆ ವಿಶ್ವ ಚೈತನ್ಯದ ಶಕ್ತಿ ಹೆಸರು ಬಸವ ಅಂತಂದ್ರೆ. ಬಸವ ಅಂದ್ರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್. ಬಸವ ಅಂದ್ರೆ ಅಕಾರ ಉಕಾರ ಮಕಾರ. ಬಸವ ಅಂತಂದ್ರೆ ಗುರು ಲಿಂಗ ಜಂಗಮ. ಬಸವ ಅಂತಂದ್ರೆ ಅರಿವು ಆಚಾರ ಅನುಭವ. ಬಸವ ಅಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಶಕ್ತಿಗೆ ಬಸವ ಅಂತ ಕರೀತಾರೆ. ಬಸವ ಅಂತಂದ್ರೆ ಓಂಕಾರದ, ವಿಶ್ವ ಚೈತನ್ಯದ ಓಂಕಾರಕ್ಕೆ ಮಾತೆ ಬಸವ ಅಂತಂದ್ರೆ. ಬಸವ ಅಂದ್ರೆ ಬಸವ ಬಾರಯ್ಯ, ಮತ್ತಾರು ಭಕ್ತರಿಲ್ಲಯ್ಯ ಅಂತ ಬಸವಣ್ಣವರ ವಚನದಲ್ಲಿ ಹೇಳ್ತಾರೆ. ಬಸವ ಅಂದ್ರ ಅದು ಚೈತನ್ಯದ ಶಕ್ತಿ ಹೆಸರು. ನಾವಂತೀವಿ, ನಮ್ಮವರೆಲ್ಲ ಲಿಂಗಾಯತರು ಹೇಳ್ಕೊಂತಾರೆ ಕಲ್ಯಾಣದಲ್ಲಿ, ಬಸವಣ್ಣವ್ರಿಗೆ ಕಲ್ಲಲ್ಲಿ ಹೊಡೆದು ಸಾಯಿಸದಂತೆ ಅಂತ ಹೇಳ್ತಾರೆ. ಎಲ್ಲಾ ಹುಚ್ಚರ ಒಯ್ದು ಅರತನ್ನ ರೂಪ ತೋರಬೇಕೆಂದು ಗುರು ರೂಪ ಆಗಿ ಬಂದು ಆ ಮನಸ್ಥಳಕ್ಕೆ ಮಂತ್ರವಾದ, ಕರಸ್ಥಳಕ್ಕೆ ಲಿಂಗವಾದ, ಭಾವಸ್ಥಳಕ್ಕೆ ಪ್ರಸಾದವಾದ ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಬಸವಣ್ಣನಾದನು ಅಂತಾರೆ. ಬಸವಣ್ಣ ಅಂದ್ರೇನು? ಚೈತನ್ಯ ವಸ್ತು. ಎಣ್ಣಿಗಾಗಿ ಬಂದವನಲ್ಲ, ಒನ್ನಿಗಾಗಿ ಬಂದವನಲ್ಲ, ಮಣ್ಣಿಗಾಗಿ ಬಂದವನಲ್ಲ, ಭಕ್ತಿ ಪಥವ ತೋರ ಬಂದನಯ್ಯ ಕೂಡಲ ಚೆನ್ನ ಸಂಗಮ ದೇವರಲ್ಲಿ ಬಸವಣ್ಣನು. ಹೆಣ್ಣಿಗಾಗಿ ಬಂದಿಲ್ಲ, ಒನ್ನಿಗಾಗಿ ಬಂದಿಲ್ಲ, ಮಣ್ಣಿಗಾಗಿ ಬಂದಿಲ್ಲ. ಎಲ್ಲವನ್ನ ಈ ಬ್ರಹ್ಮಾಂಡ ಪಿಂಡಾಂಡವನ್ನ ಸೃಷ್ಟಿ ಮಾಡಿದಂತಹ ಚೈತನ್ಯ ಶಕ್ತಿ ಯಾರು? ಬಸವಣ್ಣ 3 ಅಕ್ಷರ. ಆ ಚೈತನ್ಯ ಶಕ್ತಿನೇ ಆಗಿರ್ಬೇಕಾದ್ರೆ ಮತ್ತೆ ಅದಕ್ಕೆ ಯಾಕೆ ಬಂಗಾರದ ಆಸೆ, ಅದಕ್ಕೆ ಯಾಕೆ ಹೆಣ್ಣಿನ ಆಸೆ, ಮಣ್ಣಿನ ಆಸೆ? ಹೇಳ್ರಿ. ಎಲ್ಲವನ್ನ ಸೃಷ್ಟಿ ಮಾಡಿರೋದ್ರೆ ಆ ವಿಶ್ವ ಚೈತನ್ಯ. ಆದ್ರೆ ಈ ಭೌತಿಕ ಪಾಷಂಡಿಗಳು ನಾವೇನ್ ಮಾಡ್ತೀವಿ, 2 ಗ್ರಾಮ್ ಮಣ್ಣಾಗಿರೋ ಬಂಗಾರ ತಗೊಂಡೋಗಿ ಕಿವಿಗೆ ಜುಮ್ಕಿ ಹಾಕ್ತಿವಿ, ಮತ್ತೆ ಕೊಳ್ಳಾಗೊಂದು ಸರ ಹಾಕ್ತಿವಿ, ಮುತ್ತಿನ ಹಾರಗಳಾಗ್ತಿವಿ. ಎಲ್ಲ ಪರಮಾತ್ಮನೇ ಎಲ್ಲವನ್ನ ಕೊಟ್ಟಿರೋದು. ನಾವ್ ಹಾಕೊಂಡು ತಿಂದು ಉಂಡು ಚೆನ್ನಾಗಿರ್ಲಿ ಅಂತ ತಗೊಂಡೋಗ ಕಲ್ಗೆ ಜೇನುತುಪ್ಪನ ಮೆತ್ತೀವಿ, ಮತ್ತೆ ತಗೊಂಡೋಗಿ ಹಾಲನ್ನ ಆ ಕಲ್ ಮೇಲೆ, ಗುಂಡ್ ಕಲ್ ಮೇಲೆ ಸುರ್ವಿ, ಗೂಟದ ಕಲ್ ಮೇಲೆ ಸುರ್ವಿ ಚರಂಡಿಗೆ ಚೆಲ್ತೀವಿ. ನೀವೇ ಇದ್ದೀರಲ್ಲ ಲಿಂಗ ಚೈತನ್ಯ ಸ್ವರೂಪಿಗಳು, ಹಶ್ವಾದವ್ರು, ಹೊಟ್ಟೆಗಿಲ್ದವ್ರು, ಅವ್ರಿಗೆ ಕೊಟ್ಟು ಉಣಿಸಿ ತಿನ್ಸಿ ಅವ್ರು ಖುಷಿ ಪಡಿಸಿದ್ರೆ ಲಿಂಗಯ್ಯ ಸಂತುಷ್ಟಿ ಆಗ್ತಾನೆ. ಅದನ್ನ ಬಿಟ್ಟು ನಾವೆಲ್ಲ ಜ್ಯೋತಿರ್ಲಿಂಗಗಳು ಅಂತ ಹೇಳ್ಬಿಟ್ಟು ಆ ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಗೋಕರ್ಣ, ಕಾಶಿ, ಕೇದಾರ ಮೊದಲಾದ ಅಷ್ಟಷಷ್ಠಿ ಪುಣ್ಯ ಕ್ಷೇತ್ರಗಳಿರುವ ದೇವರು ದೇವರಲ್ಲ, ತನ್ನ ತಾನರಿದು ತಾನಾರೆಂದು ಅರಿದಳೆ ತಾನೇ ದೇವ ನೋಡ.
ಅಪ್ರಮಾಣ ಕೂಡಲ ಸಂಗಮದ ದೇವ. ನೋಡಿ, ನಾವೇ ನಮ್ಮೊಳಗಡೆ ದೇವ್ರು. ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕ ತುಪ್ಪ ಕೊಡಿ, ಯಾಕ ತುಪ್ಪ ಕೊಡಿ ಅಂದ್ರೆ ತುಪ್ಪ ಯಾರು ಕೊಡ್ತಾರ ಪುಕ್ಕಟೆ? ಕೈನಾಗೆ ಬೆಣ್ಣೆ ಐತೆ, ಕರೆಸ್ಕೊಂಡ್ರೆ ಆಗ್ತದೆ. ಒಳಗಡೆನೆ ಆತ್ಮ ಐತೆ, ಒಳಗಡೆನೆ ಚೈತನ್ಯ ವಸ್ತು ಇದೆ, ಒಳಗೆ ಪರಮಾತ್ಮ ಇದ್ದಾನೆ. ಅವನನ್ನ ನೋಡ್ಲಿಕ್ಕೆ ಕನ್ನಡಿ ಕೊಟ್ರು ಗುರುಗಳು. ಮತ್ತೆ ಮನಸ್ಸನ್ನ ನಿಲ್ಲಿಸ್ಲಿಕ್ಕೆ ಮಂತ್ರವನ್ನ ಕೊಟ್ರು. ಅರಿವಿನ ನಮ್ಮಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ ಇವನ್ನೆಲ್ಲವನ್ನ ಸುಟ್ಟಿ ಅದಕ್ಕೆ ಆ ಸುಟ್ಟಂತಹ ಸಂಕೇತವಾಗಿ ವಿಭೂತಿ ತ್ರಿಪುಂಡವನ್ನ ಕೊಟ್ರು. ಇಲ್ಲಿ ಸ್ಥೂಲ ಶರೀರಕ್ಕೆ ಒಂದು ಬೆಟ್ಟು, ಸೂಕ್ಷ್ಮ ಶರೀರಕ್ಕೆ ಒಂದು ಬೆಟ್ಟು, ಕಾರಣ ತನುವಿಗೆ ಒಂದು ಬೆಟ್ಟು, 3 ಬೆಟ್ಟುಗಳನ್ನ ಹಣೆಗೆ ನಾವು ಧರಿಸ್ಕೊಂಡ್ರೆ ನಮ್ಮ ಹಣೆ ಬರ ಚೇಂಜ್. ನಮ್ಮ ಹಣೆ ಬರ ನಾವೇ ಬರ್ಕೊಂಡ್ವಿ. ಗುರು ಬರ್ದ ನಮ್ಗೆ ಏನಂತ? ನೀನು ಶಿವ ಸ್ವರೂಪಿ, ಬಯಲು ಸ್ವರೂಪಿ, ಆನಂದ ಸ್ವರೂಪಿ, ಚೈತನ್ಯ ಸ್ವರೂಪಿ ಅಂತೇಳಿ ನಮ್ಮ ಹಣೆ ಬರನ ತಿದ್ದಿ ಮತ್ತೇನ್ ಮಾಡ್ದ? ನಿತ್ಯ ಮುಕ್ತರನ್ನಾಗಿ ಮಾಡ್ಲಿಕ್ಕೆ ವಿಭೂತಿನ ಕೊಟ್ಟ. ನಮ್ಮ ಅಂಗಾಂಗಗಳೆಲ್ಲನೂ ಏನಾಗಿದ್ದಾವೆ? ಎಲ್ಲಿ ಸ್ಪರ್ಶ ಮಾಡಿದ್ರು ವಿಕಾರ ಆಗ್ತದೆ. ಆ ರೀತಿ ಆ ವಿಕಾರವನ್ನ ಹೋಗ್ಲಾಡ್ಸೋದಿಕ್ಕಾಗಿ ರುದ್ರಾಕ್ಷಿ ಅಂದ್ರೆ ಶಿವನ ಕಣ್ಣು. ರುದ್ರಾಕ್ಷಿಗೆ ಹಂಗೆ ಮೈಲ ಕಣ್ಣಿರುತ್ತಲ್ಲ, ಹಂಗೆ ನಮ್ಮ ಇಡೀ ಸರ್ವಾಂಗವು ಜಾಗೃತವಾಗಿರ್ಲಿ ಅಂತ ಹೇಳಿ ಆ ಸಂಕೇತವಾಗಿ ಶಿವನ ಕಣ್ಣು ಅಂತ, ಜ್ಞಾನದ ಕಣ್ಣು ಅಂತ ಇಲ್ಲಿ ರುದ್ರಾಕ್ಷಿಯನ್ನ ಕೊಟ್ಟ. ನಮ್ಮ ಮೂಲ ಸ್ವರೂಪದ ಹೆಸರನ್ನ ಮಂತ್ರವಾಗಿ ಕೊಟ್ಟ. ನಾವೆಲ್ಲ ಏನ್ ಮಾಡ್ತೀವಿ? ಅಯ್ಯೋ ದೇವ್ರು, ನಾವ್ ದೇವ್ರೆಲ್ಲ ಬಿಡಪ್ಪ, ಉಲ್ಮಾನವ್ರು, ಅಯ್ಯೋ ಯಾವ ಕರ್ಮನೋ ಏನೋ, ಯಾಕೆ ಹುಟ್ಟಿದ್ವೋ ಕಷ್ಟ ಅಂತೇಳಿ ಅನ್ಕೊಂತೀವಿ. ಅದಕ್ಕೆ ಸುಖ ಬಲ್ಲಾತ ಸುಖಿ ಅಲ್ಲ, ದುಃಖ ಬಲ್ಲಾತ ದುಃಖಿ ಅಲ್ಲ, ದುಃಖ ಬಲ್ಲಾತ ಜ್ಞಾನಿ ಅಲ್ಲ. ಹುಟ್ಟೋದಕ್ಕೆ ಮುನ್ನ ಮೂಲ ಸ್ವರೂಪ ಚೈತನ್ಯವನ್ನ ಯಾರು ಅರ್ಥ ಮಾಡ್ಕೊಂತಾರೆ ಅವ್ರು ಮಾತ್ರ ಪ್ರಜ್ಞಾವಂತರು ಅಂತೇಳಿ. ಸುಖ ಬಲ್ಲೋನು ಸುಖಿ ಅಲ್ಲ, ದುಃಖ ಬಲ್ಲೋನು ದುಃಖಿ ಅಲ್ಲ. ಇವೆರಡು ಗೊತ್ತಿರೋನು ಜ್ಞಾನಿ ಅಲ್ಲ. ಜ್ಞಾನಿ ಯಾರು ಅಂದ್ರೆ ತನ್ನ ತಾನು ತಿಳ್ಕೊಂಡವನು, ತನ್ನನ್ನ ತಾನು ಅರ್ತ್ಕೊಂಡವನು. ಅದಕ್ಕೆ ಇಲ್ಲಿ ಯೋಗ ಅಂತಂದ್ರೆ ಕಾಲು ಕೈ ಬಟರ್ಫ್ಲೈಗಳು ಮಾಡಿ, ಚಪ್ಪಾಳೆ ತಟ್ಟಿ, ಮತ್ತೆ ಕಪಾಲ್ ಭಾತಿ ಟುಸು ಪುಸು ಅಂತ ಉಸಿರಿಡ್ದು ಎಳ್ದು ಮಾಡೋದು ಯೋಗ ಅಲ್ಲ. ನೀವೇನು ಲಿಂಗ ಹಿಡ್ಕೊಂಡು ಕುಂತ್ಕೊಂಡು ಲಿಂಗವನ್ನ ಏಕಾಗ್ರ ಚಿತ್ತದಿಂದ ಮನಸ್ಸನ್ನ ನಿಲ್ಸಿ ಅಲ್ಲಿ ಭ್ರುಕುಟಿನಲ್ಲಿ ಕಣ್ಣನ್ನ ಪೂರ್ತಿ ಮುಚ್ಚಿದಲೆ, ಪೂರ್ತಿ ತೆರೆದಲೆ ಲಿಂಗವನ್ನ ಅನಿಮಿಷ ದೃಷ್ಟಿಯಿಂದ ಏನು ನೋಡ್ತಿರಲ್ಲ, ಇದನ್ನೇ ನಿಜವಾದಂತ ಯೋಗ ಅಂತೇಳಿ ಅಲ್ಲಿ ಏನ್ ಮಾಡ್ತಾರೆ ಸಿದ್ದರಾಮೇಶ್ವರರು ಹೇಳ್ತಾರೆ. ಸಿದ್ದರಾಮೇಶ್ವರರು ಹೇಳ್ತಾರೆ, ಅವ್ರು ಶಿವಯೋಗಿ ಅಂದವರು ಬಸವ ಯೋಗಿಗಳಾಗ್ತಾರೆ. ಅದಕ್ಕೆ ಇಲ್ಲಿ ಬಸವ ಯೋಗಿಗಳು, ಇಲ್ಲಿ ನಾವೆಲ್ಲ ಯಾರು ಅಂದ್ರೆ ಬಸವ ಯೋಗಿಗಳು. ಅದಕ್ಕೆ ಯೋಗ ಅಂತಂದ್ರೆ ಅಲ್ಲಿ ಈ ಚಿತ್ತ ವೃತ್ತಿಗಳನ್ನೆಲ್ಲ ಕಳೆದು ಅವನ್ನೆಲ್ಲನೂ ಲಿಂಗದಲ್ಲಿ ಐಕ್ಯ ಮಾಡಬೇಕು. ಲಿಂಗಾಂಗ ಸ್ವರೂಪಿಗಳ ಆಗ್ಲಿಕ್ಕೆ ಇದನ್ನ ಯೋಗ ಅಂತ ಕರೀತಾರೆ. ಆದ್ರೆ ಸಾವನ್ನ ಇಲ್ಲಿ ಬೇರೆ ಯೋಗ ಕಪಾಲಭಾತಿ, ಅನುಲೋಮ ವಿಲೋಮ ಮಾಡೋದ್ರಿಂದ ಸಾವನ್ನ ಗೆಲ್ಲೋದಿಕ್ಕಾಗಲ್ಲ. ಅದಕ್ಕೆ ನಾವೆಲ್ಲ ಸಾವನ್ನ ಗೆಲ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ನಮ್ ಗುರು ನಮ್ಗೆ ಏನು ಬೋಧ ಮಾಡಿದ್ರಲ್ಲ ಅದನ್ನ ಸರಿಯಾಗಿ ನಾವು ಫಾಲೋ ಮಾಡ್ಬೇಕು. ಗುರು ಏನ್ ಹೇಳ್ಕೊಟ್ಟಲ್ಲ, ಗುರು ಅಂದ್ರೆ ಯಾರು? ಅರಿವು, ತನ್ನ ತಾನೇ ಇರಿದವಂಗೆ ಅರಿವೇ ಗುರು, ಅರಿವರಿತು ಕುರುಹು ನಷ್ಟವಾದಲ್ಲಿ. ಇಲ್ಲಿ ಅರಿವಿನ ತಿಳ್ಕೊಂಡು ನಾನು ಅನ್ನೋದನ್ನ, ಇಲ್ಲಿ ಲಿಂಗ ಬೇರೆ ನಾನು ಬೇರೆ ಅನ್ನೋದನ್ನ ಅಲ್ಲಿ ಅಲ್ಲ ಗೆಲ್ದು ನಾನೇ ಲಿಂಗ, ಲಿಂಗವೇ ನಾನು ಆಗೋದು, ಲಿಂಗವೇ ನಾನು, ನಾನೇ ಲಿಂಗ. ಅದಕ್ಕೆ ಆ ಲಿಂಗ ಅಂದ್ರೆ ಸೂರ್ಯ ಇದ್ದಂಗೆ. ಸೂರ್ಯನಿಲ್ಲದೆ ಜಗ ಉಂಟೆಯ, ದೀಪವಿಲ್ಲದೆ ಬೆಳಕುಂಟೆಯ, ಪುಷ್ಪವಿಲ್ಲದೆ ಪರಿಮಳವ ಕಾಣಬಾರದು, ಸಕಳವಿಲ್ಲದೆ ನಿಷ್ಕಳವ ತೋರಬಾರದು, ಮಹಾಗಣ ನಿರಾಳ ಪರಶಿವಲಿಂಗವ ಲಿಂಗವ ತೋರಿದ ಉರ್ಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಯಾರು? ಗುರು ತೋರಿದ ಮಹಾಲಿಂಗವನ್ನ. ಅದಕ್ಕೆ ಗುರು ತೋರಿದಲ್ಲದೆ ಕಾಣಿಸದಣ್ಣ. ಸಂತೆ ಲಿಂಗಗಳು ತಗೊಂಡು 20,000 50,000 ಲಕ್ಷಕ್ಕೆ ದೊಡ್ಡ ನಿಮ್ಗೆ ಏನಾದ್ರು ರೊಕ್ಕ ಇದ್ರೆ 50,000 ಇದ್ರೆ ನೀವು ವಚನಗಳನ್ನ ಬುಕ್ನ ಗ್ರಂಥಗಳನ್ನ ಪ್ರಿಂಟ್ ಮಾಡಿಸಿ ಮನೆಗೆ ಹಂಚಿ. ನಿಮ್ಮ ಹತ್ರ ರೊಕ್ಕ ಹೆಚ್ಚಾಗಿದ್ರೆ ಒಂದು ಸದ್ವಿನಿಯೋಗ ಮಾಡೋದಕ್ಕೆ ಕೊಡಿ. ಆದ್ರೆ ದೊಡ್ಡ ಸ್ಥಾನಕ್ಕೆ ನಾನು XYZ ಇವ್ರ ಹತ್ರ 1 ಲಕ್ಷಕ್ಕೆ ಲಿಂಗ ತಗೊಂಡೆ, ಅದ್ರೊಳಗೆ ಚಂದ್ರಶಿಲೆ ಇಟ್ಟಿದ್ದಾರೆ, ಸೂರ್ಯಶಿಲೆ ಇಟ್ಟಿದ್ದಾರೆ, ರಾಳ ಇಟ್ಟಿದ್ದಾರೆ, ಇಂಗ್ಲಿಕಾಯಿ ಇಟ್ಟಿದ್ದಾರೆ, ಕೆರೆಣ್ಣೆ ಇಟ್ಟಿದ್ದಾರೆ, ತುಪ್ಪದ ಕಂತೆ ಐತೆ, ಬೆಣ್ಣೆ ಕಂತೆ ಐತೆ, ಕರ್ಪೂರದ ಕಂತೆ ಐತೆ. ಇವೆಲ್ಲ ಬಿಡ್ರಿ, ಕಂತೆಗಳೆಲ್ಲ ಆ ಕಡೆ ಸರ್ಸಿ ಅಂತ ಕಾಂತಕ ಲಿಂಗ ಅನ್ನೋ ಲಿಂಗ ಗುರು ಕೊಡ್ತಾನೆ ನಿಮಗೆ. ಅಂತ ಕಾಂತಕ ಲಿಂಗವನ್ನ ನೀವು ಧರಿಸಬೇಕು. ಧರಿಸಿ ಆ ಗುರುವಿನ, ಯಾಕಂದ್ರೆ ನೀವು ಟೈರ್ಗೆ ಗಾಳಿ ತುಂಬ್ತೀರಾ,
ಗಾಳಿ ತುಂಬಿ ಅದಕ್ಕೆ ಪಂಚರ್ ಆಯ್ತು ಅಂತಂದ್ರೆ ಏನಾಗುತ್ತೆ, ಮತ್ತೆ ತಿರ್ಗಾ ಅದು ಪಂಚರ್ ಹಾಕ್ಬೇಕಾಗುತ್ತೆ. ಹಂಗೆ ಗುರು ನಿಷ್ಠೆಯಿಂದ ಲಿಂಗ ನಿಮಗ್ ಕೊಟ್ಟಿರ್ತಾರೆ. ಆ ಕೊಟ್ಟಂತಹ ನಿಷ್ಠೆಯಿಂದ ನೀವು ಲಿಂಗ ತಗೊಂಡು ಮತ್ತೆ ಇನ್ನೊಬ್ರು ಬಂದು ದೊಡ್ಡ ಕಾರಿಂದ ದೊಡ್ಡ ಗುರುಗಳು ಬಂದ್ರು, ಜಗದ್ಗುರುಗಳು ಬಂದ್ರು, ಆ ಊರಿನ ಗುರುಗಳು ಬಂದ್ರು, ಕಾಶಿ ಗುರುಗಳು ಬಂದ್ರು ಅಂತ ಆ ಲಿಂಗ ತೆಗೆದು ಬಿಚ್ಚಿ ಎಲ್ಲಾರು ಬಿಸಾಕಿ ಮತ್ತೆ ಯಾರೋ ದೊಡ್ಡ ಗುರು ಬಂದ ಅಂತ ದೊಡ್ಡ ಲಿಂಗ 2 ಲಕ್ಷದ ಲಿಂಗ ತಗೊಂಡ್ರೆ ಅಂದ್ರೆ ನಾಯಕ ನರಕ ಕಟ್ಟಿಟ್ಟ ಬುತ್ತಿ ಅಂತ ವಚನಗಳು ಹೇಳ್ತವೆ. ಅದಕ್ಕೆ ಗುರುವನ್ನ ನಾವು ಸೂಕ್ಷ್ಮವಾಗಿ ಪರಿಗಣಿಸಬಾರ್ದು, ಅವನ ಬಡವ ಅಂತ ತಿಳಿಬಾರ್ದು. ಗುರು ಅಂದ್ರೆ ಯಾರು? ಅವನು ವಿಶ್ವ ಚೈತನ್ಯ ಶಕ್ತಿ ಅವನು. ಯಾಕಂದ್ರೆ ಅವನಿಗೆ ತನ್ನ ಶಕ್ತಿಯನ್ನ ತಾನು ಬಳಸ್ಕೊಳ್ಳಲ್ಲ, ಜಗತ್ತಿಗಾಗಿ ಅದನ್ನ ಬಳಸ್ಕೊಳ್ಳಿಕ್ಕೆ ಪರಮಾತ್ಮ ಆ ಶಕ್ತಿಯನ್ನ ಕೊಟ್ಟು ಕಳ್ಸಿರ್ತಾನೆ. ಜಗತ್ತಿಗಾಗಿ ತನ್ನನ್ನ ಸಮರ್ಪಣೆ ಮಾಡ್ಕೊಳ್ಳುವಂತ ವ್ಯಕ್ತಿನ ನೀವು ಅವನ ರೂಪ ಗುಣ ಅವನ ಶ್ರೀಮಂತಿಗೆ ನೋಡಿ ಅಳಿಬೇಡಿ. ಆ ಗುರುವನ್ನ ಅರಿವಿನಿಂದ ಅರಿರಿ. ಗುರುವನ್ನ ನೀವು ಎಲ್ಲದು ಬೆಳಿಗ್ಗೆ ಎದ್ದು ನೀವು ಸುಪ್ರಭಾತ ಸಮಯದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಅಲ್ಲಿ ಮನಸ್ಸಿನಲ್ಲಿ ನೆನೆಸ್ಕೊಂಡು ಗುರುಪಾದಕ್ಕೆ ನಮಸ್ಕಾರ ಮಾಡಿ, ಇವತ್ತು ಕಾಯಾರ್ಪಣ, ಕರ್ಣಾರ್ಪಣ, ಭಾವಾರ್ಪಣ ನಿನ್ನ ಪಾದಕ್ಕೆ ಸದ್ಗುರುವೆ. ನಾನು ನನ್ನ ಏನೋ ಶಾಂತಿ ಧರ್ಮ, ಅಹಿಂಸಾ ಧರ್ಮ, ನಾನು ನಡ್ಕೊಂಡು ಹೋಗ್ತಾ ಇರ್ತೀನಿ, ಕಾರ್ ನಡೆಸ್ತಾ ಇರ್ತೀನಿ, ಒಂದಷ್ಟು ಇರುವೆಗಳು ಸಾಯಿಸ್ತೀನಿ, ಅಷ್ಟು ಜೀವಿಗಳು ಹೋಗ್ತವೆ. ಆದ್ರೆ ಅದನ್ನ ನಾನು ಸಾಯಿಸೋದಿಲ್ಲ, ನೀನು ಅವಕ್ಕೆ ಆಯುಷ್ಯವನ್ನ ಕೊಟ್ಟಿರ್ತೀಯ. ಅದಕ್ಕೆ ನನ್ನ ಕಾಯಾರ್ಪಣ. ನಾನು ಗಾಡಿ ನಡ್ಸಲ್ಲ, ನೀನ್ ನಡೆಸ್ತಾ ಇದ್ಯಾ, ನಿನ್ ಬದುಕೊಳ್ಳೋದು ನಿನ್ ಕೈನಾಗಿದೆ, ಕೊಲ್ಲೋದು ನಿನ್ ಕೈನಾಗಿದೆ ಅಂತೇಳಿ ನಾವು ನಡ್ಕೊಂಡಾಗ ಅಲ್ಲಿ ಕರ್ಮ ನಮಗೆ ಚುಚ್ಚೋದಿಲ್ಲ, ಕರ್ಮ ಬಂದು ಕಾಡ್ಸೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ನಾವೇನ್ ಮಾಡ್ಬೇಕು? ಕಾಯಾರ್ಪಣ, ಕರ್ಣಾರ್ಪಣ, ಭಾವಾರ್ಪಣವನ್ನ ಅಲ್ಲಿ ಗುರುಪಾದಕ್ಕೆ ಅರ್ಪಣ ಮಾಡ್ಕೊಂಡು ನಾವು ಕೆಲಸವನ್ನ ಮಾಡಿದ್ರೆ ನಮ್ಮ ಕಾಯವೇ ಕೈಲಾಸ ಆಗುತ್ತೆ. ನಾವು ಮುಟ್ಟಿದ್ದೆಲ್ಲನೂ ಏನಾಗ್ತದೆ? ಪವಿತ್ರ 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 ಶುದ್ಧ ಆಗ್ತದೆ. ಅದರಿಂದ ಅಂತಹ ಪವಿತ್ರ ಆತ್ಮರು ಯಾರು? ನಾವು ಪವಿತ್ರ ತತ್ವವನ್ನ ಪಡ್ಕೊಂಡಂತಹ ವ್ಯಕ್ತಿಗಳು. ನಾವು ನಿಜವಾಗ್ಲೂ ನಾವೆಲ್ಲರೂ ಲಿಂಗವಂತ ಧರ್ಮದಲ್ಲಿ ನಾವು ಲಿಂಗವಂತ ಧರ್ಮವನ್ನ ಸ್ವೀಕಾರ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಕುಂತ ಭಾಗ್ಯಶಾಲಿಗಳು ಈ ಜಗತ್ನಾಗ ಯಾರು ಇಲ್ಲ. ನಮ್ಕುಂತ ಸಿರಿವಂತರು ಈ ಜಗತ್ನಾಗೆ ಯಾರು ಇಲ್ಲ. ನಮಕ್ಕಿಂತ ಸಂತೃಪ್ತರು ಈ ಜಗತ್ನಲ್ಲಿ ಯಾರಿಲ್ಲ. ಟಾಟಾ ಬಿರ್ಲಾಗಳಿಗುಂತ ನಾವು ಇನ್ನ ಒಂದು ಗುಂಜಿ ಕಾಳು ನಾವು ಸಿರಿವಂತರಿದ್ದೀವಿ ಅಂತ ನಾವು ಖುಷಿ ಪಡ್ಬೇಕು. ಯಾಕಂದ್ರೆ ಅವರೆಲ್ಲ ಭವಕ್ಕೆ ಗುರಿ ಆಗ್ತಾರೆ, ಆದ್ರೆ ನಾವು ಭವವನ್ನ ಮೆಟ್ಟಿ ಮುಂದಕ್ಕೆ ಹೋಗೋರು. 10 ಟನ್ ಬಂಗಾರ ಕೊಡ್ತೀನಿ ಧರ್ಮ, ನೀನ್ ನಿಲ್ಲು ಅಂದ್ರ ನಿಲ್ತಾನ? ನಡಿ ಆ ಕಡೆ ಅಂತ ಹೇಳ್ತಾನೆ. ಆದ್ರೆ ನಾವು ವಿಭೂತಿಯನ್ನ ಧರಿಸಿ ಲಿಂಗವನ್ನ ಧಾರಣ ಮಾಡ್ಕೊಂಡು ಮಂತ್ರವನ್ನ ಹೇಳ್ಕೊಂಡು ಅವ್ರ ಹತ್ರ ಯಮದೂತರು ಬರಲ್ಲ, ಶಿವದೂತರು ಬಂದು, ಪರಮಾತ್ಮನ ದೂತರು ಬಂದು ನಮ್ಮನ್ನ ಮುಕ್ತಿ ಮಂದಿರಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ತತ್ವಗಳು ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಮುಕ್ತರ ಆಗ್ಬೇಕಂದ್ರೆ ನಮ್ಮ ತತ್ವವನ್ನ ನಾವು ಉಸಿರಾಗಿಸ್ಕೋಬೇಕು. ತತ್ವಕ್ಕಾಗಿ ಜೀವ ಹೋದ್ರೂ ನಾವು ಕೊಡ್ಲಿಕ್ಕೆ ನಾವು ತಯಾರಿರ್ಬೇಕು. ಲೇಸನಿಸಿಕೊಂಡು ನಾವು 5 ದಿನ 1 ದಿವಸ ಬದುಕರೆ ಸಾಕು, 5 ದಿವಸ ಬದುಕೋದ್ ಬೇಡ. ಲೇಸನಿಸ್ಕೊಂಡು ಬಸವ ತತ್ವಕ್ಕಾಗಿ ಈಗ್ಲೇ ಯಾರು ಪ್ರಾಣ ಕೊಡೋರಿದ್ರೆ ಬರ್ರಪ್ಪ ಅಂದ್ರೆ ನಾವು ಹೋಗಿ ಮೊದ್ಲು ಕುತ್ತಿಗೆ ತಗೊಳಪ್ಪ ಕಡ್ಕೋ ಅನ್ಕೋಬೇಕು. ಹಂಗ್ ನಡ್ಕೊಂಡಾಗ ಮಾತ್ರ ಬಸವಣ್ಣವ್ರು ಹೇಳ್ತಾರೆ, ಮಣ್ಣೆತ್ತಾದ್ರೂ ನನ್ನೆತ್ತು ಗೆಲ್ಲುತ್ತೆ ಅಂತೇಳಿ ನಾವು ಸಂಕಲ್ಪವನ್ನ ಮಾಡಿರ್ಬೇಕಂತೆ. ಇಲ್ಲಪ್ಪ ಅಂತೇಳಿ ಗೆದ್ದೆತ್ತಿನ ಬಾಲ ಹಿಡ್ಕೊಳಕ್ ಹೋದ್ರೆ ಅಲ್ಲಿ ನಾವು ಏನಾಗ್ತಿವಿ? ಸೋತ್ ಹೋಗ್ತಿವಿ. ಪರಮಾತ್ಮ ಪರೀಕ್ಷೆ ಹೊಡ್ತಿರ್ತಾನೆ. ಅರತನ್ನ ಏನ್ ಮಾಡ್ತಾನೆ? ಶಿಷ್ಯರನ್ನ ನೋಡ್ಬೇಕಂತೇಳಿ ಏನ್ ಮಾಡ್ತಾನೆ? ತಿಕ್ತಾನೆ, ಇಂತಾನೆ, ಕೊರಿತಾನೆ, ಇಂತಾನೆ, ಉಜ್ತಾನೆ, ಬಡಿತಾನೆ, ಎಲ್ಲಾ ಮಾಡ್ತಾನೆ. ಎಲ್ಲಾ ಮಾಡಿದ್ರು ನಾವು ಹಿಂಜರಿಬಾರ್ದು. ಗೊತ್ತಾಯ್ತರ? ಹಿಂಜರಿದಂಗೆ ನಾವು ಪರಮಾತ್ಮ ನೀನೇನ ಪರೀಕ್ಷೆ ಇಡು, ಬಡತನಾರು ಇಡು, ನೀನು ರೋಗ ರುಜಿನ ತಂದಿಡು, ಮತ್ತೆ ದುಃಖಕ್ಕೆ ಗುರಿಯಾಗು, ಎಲ್ಲಾರು ಬಂದು ನನ್ನ ಕಾಡ್ಸಿ ಬೇಡ್ಸಿ ಬೇಕಾದ್ ಮಾಡ್ಲಿ, ಆದ್ರೆ ನಾನು ಗುರುವೇ ನಿನ್ನ ಪಾದವನ್ನ ನಾನು ಬಿಡೋದಿಲ್ಲ. ಕೆಲವ್ರು ಏನ್ ಮಾಡ್ತಾರೆ? ಅಯ್ಯೋ ನಮ್ ಕಷ್ಟ ಬಂತ್ರಿ, ಲಿಂಗ ದೀಕ್ಷೆ ತಗೊಂಡ್ವಿ, ಅದಕ್ಕೆ ನಾವು ಲಿಂಗ ಬಿಚ್ಚಿಟ್ಟು ಸಾಯಿಬಾಬಂಗ್ ನಡ್ಕೊಂಡ್ವಿ, ಎಲ್ಲ ನಮ್ಗ್ ಚಲೋ ಆಯ್ತ್ರಿ. ಪಕ್ಕದ ಮನೆಯವ್ರು ಸಾಯಿಬಾಬಂಗ್ ನಡ್ಕೊಂತಾರೆ, ಅವ್ರಿಗೆ 10 ಕೋಟಿ ರೂಪಾಯಿ ಲಾಟ್ರಿ ಹೊಡಿತ್ರಿ, ಅವ್ರಿಗೆಲ್ಲ ಚಲೋ ಆಯ್ತ್ರಿ, ಅದಕ್ಕೆ ನಾನು ಲಿಂಗ ಬಿಚ್ಚಿಟ್ಟು ಸಾಯಿಬಾಬಂಗ್ ನಡ್ಕೊಂತೀನಿ ಅಂತ ನಡ್ಕೊಳ್ಳೋ ಜನ ನನ್ ಕಣ್ ಮುಂದೆನೆ ಇದಾರೆ. ಅದ್ರಿಂದ ನಾವ್ ಹಂಗ್ ಮಾಡೋದಿಲ್ಲ. ಪರಮಾತ್ಮನ ನಂಬಿದ್ದೀವಿ, ಪರಮಾತ್ಮ ನನ್ನನ್ನ ಮುಕ್ತಿಗೆ ಕರ್ಕೊಂಡು ಹೋಗ್ತಾನೆ ಅಂತೇಳಿ ದೃಢವಾಗಿ ನಾವು ನಂಬಿಕೊಂಡು ನಾವು ಭಕ್ತಿನ ಮಾಡಿದಾಗ ಮುಕ್ತಿ ಸಿಕ್ಕೇ ಸಿಗುತ್ತೆ. ನಮ್ಮ 100 ವರ್ಷ ಆಯಸ್ಸು ಪರಮಾತ್ಮನ ಲೆಕ್ಕದಲ್ಲಿ 1 ಕ್ಷಣ ಇಷ್ಟೇ. ಒಂದ್ ಚಿಟಿಕೆ ಹೊಡಿತೀವಲ್ಲ ಅಷ್ಟೇ ಪರಮಾತ್ಮನ ಲೆಕ್ಕದಲ್ಲಿ ನಮ್ಮ ಆಯಸ್ಸು. ನಾವು 100 ವರ್ಷ ಏನೋ ಬಾರಿ 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 ಅಂತ ಅನ್ಕೊಂಡಿದ್ದೀವಿ. ಅದಕ್ಕೆ ಆ ಬ್ರಹ್ಮನ ಆಯಸ್ಸು, ವಿಷ್ಣು ಆಯಸ್ಸು ಎಲ್ಲ ವಚನದಲ್ಲಿ ಹೇಳ್ತಾರೆ. ಈ ಭೂಮಿ 100 ಸಾರಿ 1000 ಸಾರಿ ಹುಟ್ಟಿ ಜೀವರಾಶಿಗಳೆಲ್ಲ ಸತ್ತು
ಮತ್ತೆ 100 ಸಾರಿ ಇದು ಹುಟ್ಟು ಸಾವೆಲ್ಲ ಆಗಿ ಸೂರ್ಯ ಎಲ್ಲಾನು 100 ಸಾರಿ ಹುಟ್ಟಿ ಮತ್ತೆ ನಾಶ ವಿನಾಶ ಆದಾಗ ಬ್ರಹ್ಮಂಗ್ 1 ದಿವಸ ಅಂತೆ. ಮತ್ತೆ ಅಂತ ಬ್ರಹ್ಮ 100 ಸಾರಿ ಹುಟ್ಟು ಸತ್ತಾಗ ವಿಷ್ಣುಗೆ 1 ದಿನ ಅಂತೆ. ಅಂತ ವಿಷ್ಣು 100 ಸಾರಿ ಹುಟ್ಟಿ ಸತ್ತಾಗ ರುದ್ರಂಗ್ 1 ದಿನ ಅಂತೆ. ಹಿಂಗೆ ಲೆಕ್ಕ ಆಗ್ತಾ ಹೋದಾಗ ನಮ್ಮ ಆಯಸ್ಸು ಏನು ಅಲ್ಲ. ಆದ್ರೆ ನಾವು ಮನ್ಸ್ ಮಾಡಿ ತತ್ವದಾಗೆ ನಡೆದ್ರೆ ಬ್ರಹ್ಮ ವಿಷ್ಣು ರುದ್ರಗಳೆಲ್ಲ ಕಿಂಚಿತ್ತಂತೆ. ಅವರೆಲ್ಲ ನಮ್ಮ ಮುಂದೆ ಪಾಪಗಳು ಬಾಲಕರಾಗ್ತಾರಂತೆ. ಅವರೆಲ್ಲ ಬ್ರಹ್ಮ ವಿಷ್ಣು ರುದ್ರಗಳೆಲ್ಲ ಸತ್ಯವಾಗಿ ಈ ವಚನ ಸಾಹಿತ್ಯ ಶರಣ ಧರ್ಮದ ಪ್ರಕಾರ ಯಾರು ನಡೀತಾರೆ ಅವ್ರ ಮುಂದೆ ಅವರೆಲ್ಲ ಬಾಲಕರಂತೆ, ಚಿಕ್ಕ ಮಕ್ಳಂತೆ. ಬಾಲಕರು ಏನ್ ಮಾಡ್ತವೆ? ಮಣ್ಣು ತಿಂತವೆ, ಕಸ ತಿಂತವೆ, ಕೊಚ್ಚೆ ಒಳಗೆ ಓಡಾಡ್ತವೆ, ಹಿಂಗೆಲ್ಲ ಮಾಡ್ತವೆ. ಹಂಗೆ ಅವರೆಲ್ಲರೂ ಬಾಲಕರಾಗ್ತಾರಂತೆ. ಅಂತ ಅದ್ಭುತ ನಮಗೆ ದೇವನಾಗುವಂತ ಶಕ್ತಿಯನ್ನ ಕಾಣಿಸ್ತವ್ರು ಬಸವಣ್ಣವರು, ಬಸವಾದಿ ಶರಣರು. ಅದಕ್ಕೆ ನಾವೆಲ್ಲರೂ ದೇವನಾಗ್ಬೇಕು. ಇಂಥ ಲಿಂಗ ಯೋಗವನ್ನ ಅದ್ಭುತ ಪರಮಾತ್ಮನೇ ನಮ್ ಕೊಳ್ಳಾಕ್ ಕಟ್ಟಿದಾನೆ, ನಮ್ಮ ಪ್ರಾಣ ಅಂತ ತಿಳಿಬೇಕು. ಅಯ್ಯೋ ನಾವ್ ಲಿಂಗವನ್ನ ಬಿಚ್ಚಿಟ್ರೆ ಎಲ್ಲ ನಾವ್ ಅಲ್ಲಿ ಯಾರೋ ಸತ್ತಾಗ ಮಣ್ಣಿಗೆ ಹೋಗ್ತಿವಿ, ನಮ್ಮ ಸ್ನೇಹಿತರೆಲ್ಲ ಕುಡಿತಾರೆ ತಿಂತಾರೆ, ಅವ್ರ ಜೊತೆ ಕುಂತ್ಕೊಂತೀವಿ, ಅದಕ್ಕೆ ಸೂತ್ಕ ಆಗ್ಬಾರ್ದಂತ ಬಿಚ್ಚಿಡೋದಿಲ್ಲ. ಸೂರ್ಯನ ಕಿರಣ ಎಲ್ಲಾದ್ರ ಮೇಲೆ ಬೀಳುತ್ತೆ, ಹೊಲ್ಸ್ ಮೇಲೂ ಬೀಳುತ್ತೆ, ಹೂವಿನ ಗಿಡದ ಮೇಲೂ ಬೀಳುತ್ತೆ, ಕಾಯಿ ಮೇಲೆ ಬೀಳುತ್ತೆ, ಹಣ್ಣು ಮೇಲೆ ಬೀಳುತ್ತೆ, ಎಲ್ಲಾದ್ರ ಮೇಲೆ ಬಿದ್ದು ಚೈತನ್ಯ ತುಂಬುತ್ತೆ. ಮತ್ತೆ ಅದು ಅದಕ್ಕೂ ಅಂಟಿರಲ್ಲ. ಹಂಗೆ ಪರಮಾತ್ಮನ ಕಿರಣ ಈ ಲಿಂಗ ಎಲ್ಲವನ್ನ ಶುದ್ಧಿ ಮಾಡುತ್ತೆ ಹೊರ್ತು ಲಿಂಗಕ್ಕೆ ಸೂತಕ ಪಾತಕ ಇಲ್ಲ. ಅದಕ್ಕೆ ನಾವ್ ಮಾಡೋ ತಪ್ಪು ಕೆಲಸಗಳೇ ಸೂತಕ ಪಾತಕ. ಪರಧನ, ಪರಸ್ತ್ರೀ, ಪರದೈವ, ಕಾಮ, ಕ್ರೋಧ, ಲೋಭ, ಮೋಹ ಇವೆಲ್ಲ ಇದಾವಲ್ಲ, ಇವು ಸೂತಕ. ಇವನ್ನೆಲ್ಲ ಕಳ್ಕೊಬೇಕು. ಬಿಟ್ಟು ಇಲ್ಲಿ ಲಿಂಗಕ್ಕೆ ಸೂತಕ ಆಗುತ್ತೆ ಅಂತ ಲಿಂಗವನ್ನ ಯಾರು ಬಿಚ್ಚಿಡ್ತಾರಲ್ಲ ಅದು ಬಹಳ ತಪ್ಪು, ಅದು ಅನಾಚಾರ ಅಂತೇಳಿ ಇಲ್ಲಿ ವಚನದಲ್ಲಿ ಹೇಳ್ತಾರೆ. ಅದಕ್ಕೆ ನಾವೆಲ್ಲ ಸದಾಚಾರಿಗಳು. ಕುಂತಲ್ಲಿ ನಿಂತಲ್ಲಿ ಇಲ್ಲಪ್ಪ ಬೆಳಿಗ್ಗೆ 5 ನಿಮಿಷ ಲಿಂಗ ನೋಡ್ತೀನಿ, ಮಜ್ಜನೆ ಕೆರಿತೀನಿ, ಮಜ್ಜನೆ ಕೆರೆದಾದ್ಮೇಲೆ ಮತ್ತೆ ಊಟದ ನೆತ್ತಾಗಿ ನನ್ ಕೆಲಸ ನಾನ್ ಮಾಡ್ಕೊಂತೀನಿ. ಹಂಗ್ ಮಾಡೋದಿಲ್ಲ. 3 ಸಾರಿ ಯಾಕೆ ಮಾಡೋದಂದ್ರೆ ಜಾಗ್ರ, ಸ್ವಪ್ನ, ಸುಷುಪ್ತಿ, ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ 3 ಕಾಲದಲ್ಲೂ ನಾವು ಜಾಗರವಾಗಿರ್ಬೇಕು ಅಂತೇಳಿ 3 ಕಾಲ ಮಾಡ್ಕೊಳ್ಳೋದು. ಯಾಕಂದ್ರೆ ಇದು ಮನ್ಸು ಕೋತಿ ಇದ್ದಂಗೆ, ಎಲ್ಲೆಲ್ಲೋ ಎದುರು ಹೋಗ್ಬಿಡುತ್ತೆ. ಒಂದು ಕ್ಷಣದಲ್ಲಿ ಎಲ್ಲವನ್ನ ಮೂಲ ಸ್ವರೂಪವನ್ನ ಮರ್ಸ್ಬಿಡುತ್ತೆ. ಅಂತ ಗುಣ ಇದೆ ಈ ಮನಸ್ಸಿಗೆ. ಆ ಮನಸ್ಸನ್ನ ಜಾಗೃತವಾಗಿ ಇಡ್ಲಿಕ್ಕೋಸ್ಕರ ಅಲ್ಲಿ ಲಿಂಗ ಪೂಜೆ ಮಾಡ್ಬೇಕು ಅಂತ ಹೇಳ್ತಾರೆ. ಲಿಂಗ ಪೂಜೆ ಆಗುತ್ತಾದಣ್ಣ ಯಾವಾಗ ನೋಡಲು, ಲಿಂಗ ಪೂಜೆ ಆಗುತ್ತಾದಣ್ಣ ಅಂಗವೆಂಬ ಗುಡಿಯೊಳಗೆ, ಲಿಂಗವೆಂಬ ವಸ್ತು ಕೂಡಿ ಘೋರಗುಟ್ಟಿ ಕೂಗುತ್ತಾದೆ ಅಂತಾರೆ. ನಾವು ಉಸಿರಾಡ್ತಿರ್ತೀವಲ್ಲ ಅದೇ ಲಿಂಗ ಪೂಜೆ. 21,600 ಸಾರಿ ನಾವೇನು ಉಸಿರಾಟವನ್ನ ತಗೊಂಡು ಉಸಿರ್ನ ಬಿಡ್ತೀವಲ್ಲ ಇದನ್ನೇ ಲಿಂಗ ಪೂಜೆ ಅಂತ ಅನ್ನೋದು. ಅದಕ್ಕೆ ಅದು ರೂಢಿ ಆಗೋ ಸಲುವಾಗಿ ನಾವು ಲಿಂಗವನ್ನ ಅನಿಮಿಷ ದೃಷ್ಟಿಯಿಂದ ದೀರ್ಘವಾಗಿ ಉಸಿರ್ನ ತಗೊಂಡು, ದೀರ್ಘವಾಗಿ ಉಸಿರ್ನ ಬಿಟ್ಟು, ದೀರ್ಘವಾಗಿ ತಗೊಂಡು, ದೀರ್ಘವಾಗಿ ಬಿಟ್ಟು ಆ ಲಿಂಗವನ್ನ ನೋಡ್ತಾ 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 ಹೋದಾಗ ಅಲ್ಲಿ ಕೈಯಲ್ಲಿ ಲಿಂಗನೂ ಕಾಣಲ್ಲ, ನಾನು ಇದ್ದೀನೋ ಅಂತೇಳಿ ಗೊತ್ತಾಗೋದಿಲ್ಲ. ಇದಕ್ಕೆ ಸಾಮರಸ್ಯ, ಶರಣಸತಿ, ಲಿಂಗಪತಿ ಭಾವ ಅಂತೇಳಿ ಹೇಳ್ತಾರೆ. ಅದಕ್ಕೆ ನಾವೆಲ್ಲರೂ ಶರಣಸತಿ ಲಿಂಗಪತಿ ಭಾವವನ್ನ ಪಡ್ಕೋಬೇಕಂತೇಳಿ, ಲಿಂಗ ನೀನೇ ಎನ್ನ ಜಂಗಮವು ನೀನೇ ಎನ್ನ ಸಂಘ ಸಮಯೋಪಕರ ನೀನೇ ಅಯ್ಯ, ಅಂಗಚರ ಪರಮಗುರು ನೀನೇ ಬಸವ, ಲಿಂಗ ನೀ ಸಲಹಯ್ಯ ಯೋಗಿನಾಥ ಅಂತೇಳಿ ಪರಮಾತ್ಮನ ನಿರಾಕಾರ ಚೇತನ ಶಕ್ತಿ ಬಸವ ಎಂಬುವಂತಹ 3 ಅಕ್ಷರವನ್ನ ನಾವು ಸದಾ ಬಸವ 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 ಅಂತೇಳಿ ನೆನೆದ್ರೆ ನಮಗೇನಾಗ್ತದೆ? ಎಲ್ಲವೂ ಒಳ್ಳೇದಾಗ್ತದೆ, ಎಲ್ಲ ಸಂಕಷ್ಟಗಳು ಹೋಗ್ತವೆ, ವಿದ್ಯೆ, ಬುದ್ಧಿ, ಪ್ರಜ್ಞೆ ಎಲ್ಲವೂ ಬರ್ತದೆ. ನಮ್ಮ ಬೆಳಗಾಂ ಸಮೀಪ ಹೆಬ್ಬಾಳದಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನ ಕೊಟ್ಟು ಅವ್ರಿಗೆ ಲಿಂಗ ಪೂಜೆ ಮಾಡ್ಲಿಕ್ಕೆ ನಾವೆಲ್ಲ ಹೇಳ್ಕೊಟ್ಟಿದ್ದೀವಿ. ಅವ್ರ ತ್ರಿಕಾಲ 1 ಸಾರಿ 2 ಸಾರಿ 3 ಸಾರಿ ಲಿಂಗ ಪೂಜೆ ಮಾಡ್ಕೊಂತಾರೆ. ಆ ಮಕ್ಕಳು ಇವತ್ತು SSLC PUC ಎಕ್ಸಾಮ್ಗಳಲ್ಲಿ 100ಕ್ಕೆ 99 ಮಾರ್ಕ್ಸ್ಗಳನ್ನ ತೆಗೆದು ಆ ಮಕ್ಕಳನ್ನ ಮಾತಾಡ್ಸಿದ್ರೆ ಲಿಂಗವನ್ನೇ ಮಾತಾಡ್ಸ್ದಂಗ ಆಗುತ್ತೆ, ಅಷ್ಟು ಪ್ರಜ್ಞಾವಂತರಾಗಿದ್ದಾರೆ. ಅದಕ್ಕೆ 5 ನಿಮಿಷ ಲಿಂಗವನ್ನ ನೋಡಿದ್ರೆ 6 ಗಂಟೆ ಆ ಮಗುವಿನ ತಲೆನಲ್ಲಿ ಏನಾಗ್ತದೆ? ಎಲ್ಲ ಕೂಡ ಹೊಲಸು, ಅಜ್ಞಾನ, ಅಂಧಕಾರ, ಆ ಜನ್ಮದ ಕರ್ಮ ಎಲ್ಲವೂ ತೊಳೆದೋಗಿ ಆ ಮಗು ಆ ಲಿಂಗಾಂಗ ಸಾಮರಸ್ಯವನ್ನ ಹೊಂದಿ ಆ ಪ್ರಜ್ಞಾವಂತ ಮಗು ಆಗ್ತದೆ. ಅದಕ್ಕೆ ಮೊದಲು ಮಕ್ಕಳಿಗೆ ನಾವು ಹೆಚ್ಚಿನ ಒಂದು ಸಂಸ್ಕಾರವನ್ನ ಕೊಡ್ಬೇಕು. ಮಗು ಹುಟ್ಟಿದ ತಕ್ಷಣನೇನೆ ಆ ಮಗುವಿಗೆ ಹಣೆಗೆ ವಿಭೂತಿ ಹಚ್ಚಿ ಕಿವಿನಲ್ಲಿ ಆ ಗುರು ಮಂತ್ರವನ್ನ, ಓಂ ನಮಃ ಶಿವಾಯ ಮಂತ್ರವನ್ನ ಹೇಳಿ ಆ ಕೊರಳಿಗೆ ಲಿಂಗವನ್ನ, ನಿಮ್ಮ ಒಂದು ಲಿಂಗವನ್ನ ವಿಭೂತಿ 3 ಬೆಟ್ಟು ವಿಭೂತಿ ಹಚ್ಚಿ ಲಿಂಗವನ್ನ ಕೊರಳಿಗೆ ಹಾಕಿ
ಆ ಮಗು ಒಂದ್ 2-3 ವರ್ಷ ಆಗೋ ತನಕ ತಾಯಿನೇ ಲಿಂಗ ಪೂಜೆ ಮಾಡಿ ಅದು ತಾಯಿ ಎದೆ ಹಾಲು ಉಣಿಸ್ತಾ ಇರುತ್ತೆ. ಅದರಿಂದ ಆ ಪಾದೋದಕವನ್ನ ತಾಯಿ ಕುಡ್ದಾಗ, ಆ ತಾಯಿ ಎದೆ ಹಾಲನ್ನ ಮಗು ಕುಡ್ದಾಗ ಮಗು ಪ್ರಜ್ಞಾವಂತ ಮಗು ಆಗುತ್ತೆ. ಅದಕ್ಕೆ ಉದಾಹರಣೆ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣನವರು. ಅದರಿಂದ ಗರ್ಭ ಸಂಸ್ಕಾರವನ್ನು ಸಹ ನಮ್ಮ ಧರ್ಮದಲ್ಲಿ ಮಾಡ್ತಾರೆ. ಅದರಿಂದ ಲಿಂಗ ಇಲ್ದಲೇ ಇದ್ರೆ ಭವಿ, ಆ ಲಿಂಗವನ್ನ ಧರಿಸ್ಕೊಂಡ್ರೆ ಅವರು ಭಕ್ತ ಆಗ್ತಾರೆ. ಅದರಿಂದ ಮಕ್ಕಳಿಗೆ ಗೊತ್ತಾಗಲ್ಲ ಅಂತೇಳಿ ಲಿಂಗವನ್ನ ಬಿಚ್ಚಿಡ್ಬೇಡಿ. ಆ ಮಕ್ಕಳು ಕೊಳ್ಳಾಗೆ ನೀವು ಲಿಂಗವನ್ನ ನೀವು ಹಾಕ್ಬೇಕು. ಇವತ್ತೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಒಂದೊಂದ್ ಬಟ್ಟೆಗೆ ಒಂದೊಂದ್ ತರ ಮಣಿಗಳನ್ನ ಹಾಕೊಂತೀವಿ, ಅದ್ರ ಲಿಂಗವನ್ನ ಬಿಚ್ಚಿಕ್ತಿವಿ. ವಿಭೂತಿ ಹಚ್ಕೊಂಡ್ರೆ ಅಕ್ಮಾದೇವಿ ಅಂತಾರೆ ಅಂತೇಳಿ ಮಕ್ಕಳಿಗೆ ವಿಭೂತಿ ಹಚ್ಚಂಗೆ ಇಲ್ಲ ಬೇಡ ನಮ್ ಶಾಲೆನಾಗೆ, ಕಾಲೇಜ್ಗೆ ಹೋಗ್ತೀನಿ, ಸ್ಕೂಲ್ಗೆ ಹೋಗ್ತೀನಿ, ನಾನು ವಿಭೂತಿ ಹಚ್ಕೊಳಲ್ಲ ಅಂತೇಳಿ ಆ ಮಕ್ಕಳು ಹಾಗೆ ಹೋಗ್ತಾರೆ. ಅವ್ರಿಗೆ ಹೇಳ್ಬೇಕು, ಹಣೆಗೆ ವಿಭೂತಿ ಹಚ್ಚಿದ್ರೆ ಕಾಲ ಕರ್ಮಗಳು ದೃಷ್ಟಿ ಇವ್ಯಾವು ಆಗೋದಿಲ್ಲ. ಮಕ್ಕಳಿಗೆ ಅಲ್ಲಿ ಮೆದುಳಿನಲ್ಲಿ ಆ ನರಗಳು ಈ ಶರೀರಕ್ಕೆ ಸಂಪರ್ಕ ಇದ್ದಾವೆ. ವಿಭೂತಿನ ಹಚ್ಚಿದಾಗ ಅದು ಕ್ಯಾಲ್ಸಿಯಂ ಕಂಟೆಂಟ್ ಹಾಗೂ ಆಕಳ ಸಗಣಿಯಿಂದ ಅದು ಅದ್ಭುತವಾದಂತ ವಿಶೇಷ ಔಷಧ ಇರುತ್ತೆ. ಅದನ್ನ ಧರಿಸ್ಕೊಂಡಾಗ ಮಕ್ಕಳಿಗೆ ಜ್ಞಾಪಶಕ್ತಿ, ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಅಂತೇಳಿ ನೀವು ತಿಳುವಳಿಕೆಯನ್ನ ಹೇಳ್ಬೇಕು ಅಂತ ಹೇಳ್ತಾ, ನೀವೆಲ್ಲರೂ ಬಹಳ ಒಂದು ಆ ಬಸವ ತತ್ವವನ್ನ ಉಳಿಸ್ಬೇಕು, ಬೆಳೆಸಬೇಕು ಎಂಬುವಂತಹ ಆ ಸಂಕಲ್ಪವನ್ನ ತೊಟ್ಟಿದ್ದೀರಾ. ಆ ಸಂಕಲ್ಪ ಸಿದ್ಧಿ ಆಗ್ಲಿ. ನಾವು ನೀವೆಲ್ಲರೂ ಕೂಡ್ಕೊಂಡು ನಮ್ಮ ಉಸಿರೋ ತನಕ ಬಸವ ಎಂಬುವಂತ 3 ಅಕ್ಷರವನ್ನ ನೆನೆಸ್ತಾ ಬಸವಾದಿ ಶರಣರ ಚರಿತ್ರೆಯನ್ನ ಓದ್ಕೊಂತ ಆ ನಿತ್ಯ ಮುಕ್ತರಾಗೋಣ ಅಂತೇಳಿ ಹೇಳ್ತಾ, ಈ ದಿವಸ ಒಂದು ನಿಮ್ ಜೊತೆ ನಾನು ಹಂಚ್ಕೊಳ್ಲಿಕ್ಕೆ ನಾನ್ ಮಾತಾಡಿಲ್ಲ. ನಿಮ್ಮ ಅಭಿಪ್ಸೆ ನೀವು ತಿಳ್ಕೊಬೇಕು ಬಸವ ತತ್ವವನ್ನ ಅಂತೇಳಿ ಏನು ಅಭಿಪ್ಸೆಯಿಂದ ನೀವು ಎಲ್ಲ ಶಾಂತವಾಗಿ ಕೇಳ್ತಾ ಇದ್ರಲ್ಲ, ನೀವು ನನಗೆ ಮಾತಾಡ್ಸಿದ್ದೀರಾ ಅಂತ ಹೇಳಿ ಹೇಳ್ತಾ, ನಾನು ವಿಶೇಷವಾಗಿ ಪಟ್ಟಣ್ ಶೆಟ್ಟಿ ಅಣ್ಣವ್ರಿಗೆ ನಾನು ಅನಂತ ಧನ್ಯವಾದವನ್ನ ಸಲ್ಲಿಸ್ತೇನೆ. 13 ವರ್ಷದಿಂದ ಅವ್ರನ್ನ ಬೆಳಗಾವಿನಲ್ಲಿ ಅಲ್ಲಿ ಆ ಗೆಸ್ಟ್ ಹೌಸ್ ನಲ್ಲಿ ನಾವು ಅಮರ್ನಾಥ್ ಸ್ವಲ್ಪುರ ಡಾಕ್ಟರ್ ಅಪ್ಪವರು ಇದ್ದಾಗ ಅವ್ರು ಬೆಳಿಗ್ಗೆ ರಾತ್ರಿ ಭೇಟಿ ಆಗ್ಲಿಕ್ಕೆ ಆಗಿಲ್ಲ. ಬೆಳಿಗ್ಗೆ 4:15 ಗಂಟೆಗೆ ಎದ್ದು ಬಂದು ಅವ್ರು ಭೇಟಿ ಆದ್ರು. ನಾನು ಅನ್ಕೊಂಡೆ ಎಷ್ಟು ಇವ್ರಿಗೆ ಕಾಳಜಿ, ತತ್ವದ ಬಗ್ಗೆ ತಿಳ್ಕೊಬೇಕು, ಜಗತ್ತಿಗೆ ತಿಳಿಸ್ಬೇಕು ಎಂಬುವಂತಹ ಕಾಳಜಿನ ಇಟ್ಕೊಂಡಂತ ಒಂದು ವಿಶೇಷ ವ್ಯಕ್ತಿ ಅಂತ ಹೇಳಿ ಅವ್ರು ಫೋನ್ ಮಾಡಿ, ನಾನು ಪಟ್ಟಣ್ ಶೆಟ್ಟಿ ಅವರು ಅಂದ ತಕ್ಷಣ ಅಣ್ಣವರೇ ಶರಣು, ನಾವು ಭೇಟಿ ಆಗಿದ್ವಲ್ಲ ಅಂತ ನನಗ್ ಜ್ಞಾಪಕ ಬಂತು. ಅದರಿಂದ ಅಂತ ವ್ಯಕ್ತಿ ನಿಮ್ಮ ಮುಖಂಡರಾಗಿದ್ದಾರೆ. ನಿಜವಾಗ್ಲೂ ನೀವೇ ಭಾಗ್ಯವಂತರು, ನಾವೇ ಭಾಗ್ಯವಂತರು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲಾ ರೀತಿನ ನೀವು ಒಂದು ಸಪೋರ್ಟ್ ಮಾಡಿದಂತ ಎಲ್ಲ ಶರಣ ತಂದೆಗಳಿಗೆ ಹೃದಯ ತುಂಬಿ ನಾನು ಶರಣಾರ್ಥಿಯನ್ನ ಸಲ್ಲಿಸ್ತಾ ನನ್ನ ಅನುಭವವನ್ನ ಮುಗಿಸ್ತೇನೆ. ಸರ್ವರಿಗೂ ಶರಣಾರ್ಥಿ. ಡಾಕ್ಟರ್ ಬಸವರಾಜ್ ಪಂಡಿತ್ ಸರ್, ಇದು ಲಿಂಗದ ಕಾನ್ಸ್ಟಿಟ್ಯೂಯೆಂಟ್ ಅಂದ್ರೆ ಯಾವ ಮಟೀರಿಯಲ್ ಹಾಕ್ತಾರೆ ಈಗ ಹೇಳಿದಲ್ಲ ಬಹಳಷ್ಟು ಜನ, ಅದನ್ನ ಸ್ವಲ್ಪ ಹೇಳ್ಬಿಡಿ. ಲಿಂಗಕ್ಕೆ ಮೆಟೀರಿಯಲ್ ಏನಿಲ್ಲ, ಅದು ಸ್ವಲ್ಪ ಕಪ್ಪು ವರ್ಣದ ಶಿಲೆ ಅಷ್ಟೇ. ಆ ಕಪ್ಪು ವರ್ಣದ ಶಿಲೆ ಕಲ್ಲು ಕುಟಿಕೆನ ಕೈಲಿ ಲಿಂಗವಾಯಿತು ಅಂತ ವಚನಗಳಿದಾವ್. ನೀವು ಬೇಕಾದ್ರೆ 10-20 ವಚನ ಇದೆ ಗ್ರೂಪ್ನಾಗ ನಾನು ಹಾಕ್ತೀನ್ರ. ಅಲ್ಲ, ಅದು ಕೇರೆಣ್ಣೆ ಅಂದ್ರೆ ಅದನ್ನ ತಯಾರು ಮಾಡ್ತಕ್ಕಂಥದ್ದು ಕೆಲವೊಂದು ಒಳಗೆ ಪೀಠಕ ಹಾಕ್ತಾರೆ. ಆಮೇಲೆ ಕಲ್ಲು ಇದನ್ನ ಚಂದ್ರಶಿಲೆ ಅಂತ ಹೇಳ್ಕೊಂಡು ಮ್ಯಾಗ್ನೇಷಿಯಂ ಟ್ರೈಆಕ್ಸೈಡ್ ಅಂತ ತಿಳ್ಕೊಂಡು ಉತ್ತರ ಪ್ರದೇಶ ಅಂತಂದು ಲಿಂಗವನ್ನು ಅನಗತ್ಯವಾಗಿ ಅದನ್ನ ಬೆಲೆ ಮಾಡಿ ಲಕ್ಷಾಂತರ ರೂಪಾಯಿ ಲಿಂಗವನ್ನ ಮಾಡ್ತಕ್ಕಂಥ ಒಂದು ಉದ್ಯಮ ಆರಂಭ ಆಗಿದೆ. ಅದು ಉದ್ದಿಮೆ ಆಗೈತ್ರಿ. ಅದು ಉದ್ದಿಮೆ ಮಾಡ್ತಾ ಇದಾರೆ, ಬುದ್ಧಿವಂತರು ಉದ್ದಿಮೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಗುರು ಏನು ಈ ಅಂತಃಕರಣದಲ್ಲಿರುವಂತಹ ಚೈತನ್ಯ ಶಕ್ತಿಯನ್ನ ಅಲ್ಲಿ ಅದನ್ನ ಕಳೆಯಾಗಿ ತುಂಬ್ತಾನೆ ಗುರು. ನೋಡಪ್ಪ, ಇದು ನೀನ್ ನೋಡು, ಗುರು ಯಾವಾಗ್ಲೂ ಜೊತೆಗಿರಲ್ಲ, ಗುರು ಯಾವಾಗ್ಲೂ ಇರ್ಬೇಕಾಗ್ತಾರೆ ಪಾಲನೆ ಪೋಷಣೆಗೆ. ಆ ಗುರು ಕೊಟ್ಟಂತ ಪ್ರಜ್ಞೆಯ ಸಂಕೇತವಾಗಿ ಕೊಡೋ ಅಂತದ್ದು. ಯಾವಾಗ್ಲೂ ಮರಿಬಾರ್ದ. ಲಿಂಗ ಇಟ್ಕೊಂಡಾಗ ನನ್ನ ಸ್ವರೂಪ ಮಂತ್ರ, ನಾನು ಶಿವ ಸ್ವರೂಪಿ, ನಾನು ಭವಿಯಲ್ಲ, ನಾನು ಭಕ್ತ ಅಂತೇಳಿ ಇವೆಲ್ಲ ಪ್ರಜ್ಞೆ ಜಾಗೃತ ಆಗೋ ಸಲುವಾಗಿ ಅಲ್ಲಿ ಕೈನಾಗ ಇಟ್ಕೊಂಡು ಲಿಂಗವ ಪೂಜಿಸುತ್ತಾ ಜಂಗಮದ ಮುಖವ ನೋಡುತ್ತಿರ್ಪ, ಸುಖವ ಕೊಡು ಕಂಡ ಲಿಂಗವೇ, ಪರಮ ಸುಖವ ಕೊಡು ಕಂಡ ಲಿಂಗವೇ ಅಂತ ನಾವ್ ಕೇಳಿದಾಗ ಸುಖ ಯಾವ್ದು? ಸಂಸಾರದಲ್ಲಿ ನಾವಿರೋ ಸುಖ ಅಲ್ಲ. ಪರಮ ಸುಖ ಅಂದ್ರೆ ಏನು? ಅದನ್ನ ಕೊನೆ ತನಕ ನಾವ್ ಸತ್ರು ನಮ್ ಜೊತೆ ಬರುವಂತ ಸುಖ. ಪರಮ ಸುಖವ ಕೊಡು ಕಂಡ ಲಿಂಗವೇ, ಕೂಡಲ ಸಂಗಮ ದೇವ ಇದೇ ವರವ ನಿಮ್ಮಲ್ಲಿ ಬೇಡುವೆ. ಕೂಡಲ ಅಂದ್ರೆ ಜೀವಾತ್ಮ, ಸಂಗಮ ಅಂದ್ರೆ ಪರಮಾತ್ಮ. ಅಲ್ಲೂ ನೀನೇ ಇದ್ದೆ, ಇಲ್ಲೂ ನಾನೇ ಇದ್ದೀನಿ. ಇಲ್ಲಿ 2 ಅಂತೇಳಿ ಆ ಭಾವ ಒಳ್ದು ಒಂದಾಗ್ತೀನಿ ಅಂತ ಒಂದು ಭಾವ ಒಳಿದು ಒಂದೇ ಏಕ ಎಂಬುವಂತ ಸುಖವನ್ನ ಕೊಡು ಅಂತೇಳಿ ವಚನಗಳನ್ನ ಹೇಳ್ಕೊಂಡು ಆ ಗುರು ಕೊಟ್ಟಂತ ಮಾರ್ಗದರ್ಶನದಲ್ಲಿ ನಡೆಯೋದಕ್ಕೆ ಲಿಂಗ ನಾವು ಧರಿಸ್ಕೊಳ್ಳೋದು ಹೊರ್ತು. ಈಗ ಗೊಲ್ಲಾಳ ಶರಣರು ಅವ್ರ ಕತೆ ಕೇಳಿ, ಅವರು ಇದು ಶ್ರೀಶೈಲಕ್ಕೆ ಹೋಗ್ತಿದ್ದವ್ರಿಗೆ ಆ ಲಿಂಗ ತಾಂಬ ಅಂತ ಅಂದಾಗ ಲಿಂಗ ತರಲ್ಲ, ಬಂಗಾರ ನಾಣ್ಯ ಕೊಟ್ಟಿರ್ತಾರೆ. ಕುರಿ ಪಿಚ್ಕೆನ ಲಿಂಗ ಮಾಡಿ ಅದನ್ನ ಬಟ್ಟೆ ಸುತ್ತಿ ಇದನ್ನ ಪೂಜೆ ಮಾಡಪ್ಪ ಅಂದಾಗ ಅದನ್ನೇ ಪೂಜೆ ಮಾಡ್ಕೊಂಡ್ ಕುಂತಿರ್ತಾರ ಅವ್ರು. ಆಗ ಅವ್ರ ಅಪ್ಪ ಬಂದು ಅದನ್ನ ಏನ್ ಮಾಡ್ತೀಯ ನೀನ್ ಆಟ ಅಂತೇಳಿ ಅದನ್ನ ಒದ್ದು ಇದನ್ನ ಸರಿಸ್ದಾಗ ಅವ್ರ ಅಪ್ಪನ್ನ ನಾನು ಕೊಲ್ತೀನಿ, ನಾನು ನನ್ ಲಿಂಗಪ್ಪನ
ನೀನು ಒದ್ದಲ್ಲ ಅಂತೇಳಿ ಅಷ್ಟು ಕಠೋರಿ ಆಗಿರ್ತಾರೆ ತತ್ವನಿಷ್ಠೆ. ಅವ್ರ ನಿಷ್ಠೆಗೋಸ್ಕರ ವೀರಗೊಲ್ಲಾಳ ಶರಣರು ಅಂತೇಳಿ ಅವರು ಪ್ರಖ್ಯಾತಿ ಆಗ್ತಾರೆ. ಅದರಿಂದ ಅಲ್ಲಿ ನಿಷ್ಠೆ ಮುಖ್ಯ. ಗುರು ಏನು ಬೋಧ ಮಾಡ್ತಾರೆ ಆ ಬೋಧ ನಿಷ್ಠೆಯ ಪ್ರತೀಕವೇ ಅದು ಲಿಂಗ. ಲಿಂಗ ಅಂದ್ರೇನು? ಆ ವಿಶ್ವ ಚೈತನ್ಯ ಶಕ್ತಿ. ಅದು ನಿರಾಕಾರ, ಅದಕ್ಕೆ ಆಕಾರ ಇಲ್ಲ, ಅದಕ್ಕೆ ರೂಪ ಇಲ್ಲ. ಆ ನಿರಾಕಾರ ಶಕ್ತಿ ಅದನ್ನ ಯಾವ ರೀತಿ ಕರಿಯು ಕನ್ನಡಿಗಳು ಅಡಗಿದಂತೆ ಅದನ್ನ ನ್ಯಾನೋ ಟೆಕ್ನಾಲಜಿನಲ್ಲಿ ಬಸವಣ್ಣವ್ರು ತಂದು ವಿಶ್ವ ಚೈತನ್ಯ ಶಕ್ತಿನ ನಮ್ಮ ಕೈಗೆ ತಂದು ಚುಳುಕು ಮಾಡಿದ್ರೆ, ಕೈಗೆ ಕೊಟ್ಟಿದ್ದಾರೆ. ಅದರಿಂದ ಅದನ್ನ ಕಣ್ಣಲ್ಲಿ ನೋಡಿ ನೋಡಿ, ಯಾಕಂದ್ರೆ ಎಲ್ಲವನ್ನ ನೋಡೋದು ಕಣ್ಣು. ನಾವು ಕಣ್ಣಲ್ಲಿ ನೋಡಿ 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 ಏನ್ ಮಾಡ್ತೀವಿ, ಎಲ್ಲ ತುಂಬ್ಕೊಂಡಿರ್ತೀವಿ. ಈಗ ನಾವು ಕಾರ್ ಓಡಿಸ್ಬೇಕಾದ್ರೆ ಟ್ರಾಫಿಕ್ ಫ್ರೀ ಇರ್ಬೇಕು. ಈಗ ಎಲ್ಲ ಟ್ರಾಫಿಕ್ ಜಾಮ್ ಆದಾಗ ನಾವು ಗುರಿ ಮುಟ್ಲಿಕ್ಕೆ ಆಗಲ್ಲ. ಅರ್ಧ ಗಂಟೆಗೆ ಹೋಗೋದಕ್ಕೆ ಒಂದ್ ದಿವ್ಸ ಲೇಟ್ ಆಗಿ ಹೋಗ್ತೀವಿ ಟ್ರಾಫಿಕ್. ಅದಕ್ಕೆ ನಾವು ಮುಕ್ತಿನ ಪಡ್ಕೋಬೇಕು ಅಂತ ಅಂದಾಗ ಏನ್ ಮಾಡ್ಬೇಕಂದ್ರೆ ಇವೆಲ್ಲ ವಿಚಾರಗಳನ್ನ ಸರ್ಸ್ಕೋಬೇಕು. ಲಿಂಗವನ್ನ ನೋಡೋದ್ರಿಂದ ಏನಾಗ್ತದೆ, ಇವೆಲ್ಲ ಜಗತ್ತಿನ ವಿಚಾರಗಳೆಲ್ಲ ಸರ್ದು ನೇರವಾಗಿ ಅಲ್ಲಿ ಸಹಸ್ರಾರ ಚಕ್ರಕ್ಕೆ, ಅಲ್ಲಿ ಕಣ್ಣಿನ ಒಂದು ಏನು ನೋಟ, ಅಲ್ಲಿ ಜ್ಞಾನ ಇರುತ್ತಲ್ಲ, ಆ ಮೆದುಳಿನ ಆ ಪ್ರತಿರೂಪ ಕಣ್ಣಿಗೆ ಎರಡನೇ ಮೆದುಳು ಅಂತ ಕರೀತಾರೆ. ಕಣ್ಣನ್ನ ನೋಡ್ತಾ 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 ಹೋದಾಗ ಆ ಲಿಂಗ ಭಾವ, ಲಿಂಗ ಪ್ರಜ್ಞೆಯಲ್ಲಿ ಏನಾಗ್ತದೆ, ಅಲ್ಲಿ ಐಕ್ಯ ಸ್ಥಳದಲ್ಲಿ ಅಲ್ಲಿ ಸಹಸ್ರಾರ ಚಕ್ರಕ್ಕೆ ಲಿಂಕ್ ಕೊಟ್ಟಾಗ ಅಲ್ಲಿ ಅಂಗಾನ್ನ ಭಾವ ಹೋಗಿ ನಾನು ಲಿಂಗ ಸ್ವರೂಪ, ಚೈತನ್ಯ ಸ್ವರೂಪ ಅಂತ ಹೇಳಿ ಆ ಕಳೆನಲ್ಲಿ ಬೆರ್ಸೋಕೋಸ್ಕರ ಆ ಗುರುವಿನ ನಿಷ್ಠೆನೆ ಲಿಂಗ ಅಂತೇಳಿ. ಗುರು ಅದನ್ನ ಏನಾದ್ರು ಅದಕ್ಕೆ ಇದನ್ನ ಕೇರೆಣ್ಣಿಂದ ಮಾಡೋದು, ಕರ್ಪೂರದಿಂದ ಕಾಡಿಗೆ ಹಾಕೋದು, ತುಪ್ಪದ ಕಂತೆ ಎಂತದು ಇಲ್ಲ. ಕಲ್ಲಿಂದನೇ ಶಿಲೆಯಿಂದಾನೆ ಅಂತೇಳಿ ಸುಮಾರು ವಚನಗಳಿದಾವೆ. ಅದರಿಂದ ಕಲ್ಲಿಂದ, ಅದಕ್ಕೆ ಒಳಗಡೆ ಪೀಠಕ ಅವು ಏನು ಇಡೋದಿಲ್ಲ. ಈಗ ನಮ್ ಶರೀರನೇ ಐತೆ, ಈಗ ತಲೆ ಐತೆ, ಅದು ಲಿಂಗಾಕಾರ. ಇದು ಕೈನ ಹಿಂಗ್ ಮುಂದೆ ನೇರವಾಗಿಟ್ರೆ ಇದು ಪೀಠಕ ಆಯ್ತು. ಮತ್ತೆ ಕೆಳಗಡೆ ಈ ನಮ್ ಶರೀರನೇ ಲಿಂಗಾಕೃತಿ ಆಗಿರ್ಬೇಕಾದ್ರೆ ಮತ್ತೆ ಇನ್ನೊಂದು ಪೀಠಕ ಅವು ಯಾವ್ದು ಹಾಕೊಳ್ಳೋದಿಲ್ಲ ಅಂತೇಳಿ ಇಲ್ಲಿ ವಚನಗಳಿದಾವೆ. ನಾವು ನನಗೆ ಗೊತ್ತಿಲ್ಲದಲ್ಲೇ ಇದ್ದಾಗ ಅದೇ ತರ ಮಾಡಿಸಿ ಚಂದ್ರಶಿಲೆ ಎಲ್ಲ ಹಾಕಿ ಎಲ್ಲಾ ಕಡೆ ಹೋಗಿ ಪ್ರದರ್ಶನವಾಗಿ ಲಿಂಗ ಪೂಜೆ ತೋರಿಸ್ತಾ ಇದ್ವಿ. ಈ ವಚನಗಳು ಸಿಕ್ಕಿದ್ಮೇಲೆ ಈಗ ಸುಮಾರು 7-8-9 ವರ್ಷದಿಂದ ನಾನ್ ಸಾಮೂಹಿಕ ಲಿಂಗ ಪೂಜೆ ಮಾಡ್ಕೊಳ್ಳಲ್ಲ. ಸಾಮೂಹಿಕ ಲಿಂಗ ಪೂಜೆ ನಾನು ತೋರ್ಸೋದಿಲ್ಲ. ಅದು ಯಾಕಂದ್ರೆ ಶರಣ ಸತಿ ಲಿಂಗಪತಿಯಲ್ಲಿ ಗಂಡ ಹೆಂಡತಿ ಕೂಡೋದನ್ನ ಇನ್ನೊಬ್ಬರು ವ್ಯಕ್ತಿಗೆ ತೋರ್ಸೋದಿರಲ್ಲ, ಅದು ಗೋಪ್ಯ ಇರ್ತದೆ. ಈಗ ನಾವು ಊಟ ಮಾಡ್ಬೇಕಾದ್ರೆ ಯಾರಾದ್ರೂ ಕೆಟ್ಟ ದೃಷ್ಟಿಯವರು ನೋಡ್ತಾರೆ ಅಂತೇಳಿ ಮೊರೆನಲ್ಲಿ ಹೋಗಿ ಊಟ ಮಾಡ್ತೀವಿ, ಬೀದಿನಲ್ಲಿ ಆದಿನಲ್ಲಿ ನಾವು ಊಟ ಮಾಡಲ್ಲ. ಆ ರೀತಿ ಇಲ್ಲಿ ಲಿಂಗಾಂಗ ಸಾಮರಸ್ಯ ಲಿಂಗ ಪೂಜೆ ಮಾಡ್ಕೋಬೇಕಾದ್ರೆ ವ್ಯಕ್ತಿ ಪ್ರತ್ಯೇಕವಾಗಿ ಮನೆಯಲ್ಲಿ ಕೋಣೆನಲ್ಲಿ ಕುಂತ್ರು ಯಾರು ಅಲ್ಲಿ ಭವಿಗಳು ಅವ್ರಿವ್ರು ಬಂದು ನೋಡ್ಬಾರ್ದು. ನಮ್ಮ ಹೆಂಡತಿನೂ ಸಹ ಲಿಂಗ ಪೂಜೆ ನಾವು ಮಾಡ್ಕೊಳ್ಳೋದು ನೋಡ್ಬಾರ್ದು ಅಂತ ವಚನಗಳು ಹೇಳ್ತವೆ. ಆ ರೀತಿಯಾಗಿ ನಾವು ಲಿಂಗ ಪೂಜೆ ಮಾಡ್ಕೋಬೇಕು ಅಂತೇಳಿ ಇಲ್ಲಿ ವಚನಗಳು ಹೇಳ್ತವೆ ಅನ್ನೋರು. ಧನ್ಯವಾದಗಳು ಸರ್. ಧನ್ಯವಾದ. ದೇವಾಲಯ ಸಂಸ್ಕೃತಿಯನ್ನ ತಿರಸ್ಕರಿಸಿ ಮನುಷ್ಯ ಪರಿಪೂರ್ಣ ಮನುಷ್ಯತ್ವವನ್ನ ಸಾಧಿಸಿಕೊಂಡು ತನ್ಮೂಲಕ ದೈವತ್ವದ ಕಡೆಗೆ ಸಾಗಲು ಇರುವ ಏಕೈಕ ಸಾಧನವೇ ಅರಿವಿನ ಕುರುಹು ಇಷ್ಟಲಿಂಗ. ಇಷ್ಟಲಿಂಗ ಯುಗ ಅರಿವಿನ ಒಂದು ಕುರುಹು, ಜ್ಞಾನದ ಸಂಕೇತ. ಹಲವಾರು ತಾರ್ಕಿಕ ವೈಜ್ಞಾನಿಕ ಆಯಾಮಗಳಲ್ಲಿ ಮೌಲಿಕ ವಿಚಾರಗಳನ್ನ ತಮ್ಮ ಉಪನ್ಯಾಸದ ಮೂಲಕ ನಮಗೆ ತಿಳಿಸಿಕೊಟ್ಟಂತ ಶ್ರೀ ವೈದ್ಯ ಬಸವರಾಜು ಪಂಡಿತ್ ಗುರುಜಿ, ಅಧ್ಯಕ್ಷರು ಬಸವ ಕೃಪಾನಿಧಿ ಸೇವಾ ಟ್ರಸ್ಟ್, ಅನುಭವ ಮಂಟಪ, ಬಸವ ಕಲ್ಯಾಣ್ ಇವರಿಗೆ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಇಲ್ಲಿ ಪಾಲ್ಗೊಂಡ ಸಮಸ್ತ ಬಸವ ಬಳಗದ ಪರವಾಗಿ ಅನಂತ ಶರಣಾರ್ಥಿಗಳನ್ನ ಸಮರ್ಪಿಸುವೆ. ಇನ್ನು ಮುಂದಿನ ಹಂತ ನಮ್ಮ ವೇದಿಕೆಯ ಮಾರ್ಗದರ್ಶಕರಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾರ್ಗದರ್ಶನ ನುಡಿಗಳನ್ನ ಆಡ್ಬೇಕೆಂದು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಸರ್ ಹೇಳಿದ್ದಾರೆ, ಅವರಿಬ್ರು ಮಾಡ್ಲಿ. ಅವರು ಒಬ್ರು ರತ್ನ ಕಾದ್ರೋಳಿ ಅವರು, ಇಂದೋಳಿ ಸಿದ್ದಪ್ಪ ಪಡ್ನಾಳ್ ಸರ್. 2 ನಿಮಿಷ ಸತ್ನಕ್ಕ ಪ್ರಶ್ನೆ ಕೇಳಿ. ಶರಣಾರ್ಥಿ ಅನ್ನರೇ, ನಿಜವಾಗ್ಲೂ ಇವತ್ ನಿಜವಾಗ್ಲೂ ಇವತ್ತಿನ ಉಪನ್ಯಾಸ ಬಹಳ ಅದ್ಭುತವಾಗಿತ್ರಿ. ಆ ಇಷ್ಟಲಿಂಗ ತಯಾರಿಕೆ ಮತ್ತು ಯೋಗ, ಈ ಬಸವರಾಜ್ ಪಂಡಿತರು ನಮ್ಮ ಶಶಿಕಾಂತ್ ಅನ್ನೋರು ಎಲ್ಲಿ ಅವರಿಗೆ ಪತ್ತೆ ಆದ್ರೂ ಗೊತ್ತಿಲ್ಲ, ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ಬೋದು. ನಿಜವಾಗ್ಲು ಆ ಒಂದು ಇಷ್ಟಲಿಂಗ ತಯಾರಿಕೆ, ಇಷ್ಟಲಿಂಗದ ಮಹತ್ವ, ಅದರ ಆಚರಣೆ, ಅದಕ್ಕೆ ಪೂರಕವಾಗಿ ಅಷ್ಟಾವರಣ, ಪಂಚಾಚಾರ, ಶಟಸ್ಥಲ ಎಲ್ಲದರ ವಿವರಣೆಯನ್ನು ಕೊಟ್ರಿ. ಮತ್ತೆ ಅನೇಕ ಉದಾಹರಣೆಗಳ ಮುಖಾಂತರ ಹೇಳಿ ಇಷ್ಟಲಿಂಗದ ನಿಷ್ಠೆಯನ್ನ ಗಟ್ಟಿಗೊಳಿಸಿದ್ರಿ. ಎಷ್ಟೊಂದು ಟ್ರಾಫಿಕ್ ಜಾಮು, ಆ ಒಂದು ವಿಷಯಗಳ ವಾಸನೆಯನ್ನು ಉದಾಹರಣೆ ಕೊಟ್ಟು ಕೊನೆಗೆ ನೀವು ಆ ಲಿಂಗದ ಒಂದು ಇದನ್ನ ಅನ್ನೋರು ಕೇಳಿದಾಗ, ಲಿಂಗ ಕುರುಹು ಮಾತ್ರ ಅದೇ ದೇವರಲ್ಲ, ಆ ಕುರುಹನ್ನ ಇಟ್ಕೊಂಡು ತಾನೇ ಲಿಂಗವಾಗುವಂತಹ ಸ್ಥಿತಿಯನ್ನ ಬಹಳ ಚೆನ್ನಾಗಿ ಹೇಳಿದ್ರಿ ಅಪ್ಪರೇ. ಆ ಒಂದು ರೀತಿ ಅದ್ಭುತವಾಗಿತ್ತು.
ಇದೇ ರೀತಿ ಹೆಚ್ಚಿನ ಸಮಯವನ್ನ ಇನ್ನೂ ಹೆಚ್ಚೆಚ್ಚು ಜ್ಞಾನವನ್ನ ನಮಗ್ ಕೊಡ್ಬೇಕು ಅಂತ ಕೇಳ್ತಾ ನಾನೊಂದೆರಡು ಮಾತುಗಳನ್ನ ತಮ್ಮ ಪಾದಕ್ಕೆ ಅರ್ಪಿಸ್ತೀನಿ. ಶರಣಾರ್ಥಿಗಳು. ಒಳವಕ್ಕೂ ನೀವೇ ಮಾತಾಡ್ಸಿರೋದು. ಇಲ್ಲಿ ಶಿಲೆಯೇ ಲಿಂಗವೆನಿಸಿದೆ ಅಂತ ಹೇಳ್ತಾರೆ. ಪ್ರಾಣಲಿಂಗವೆಂಬರು ಪ್ರಾಣಲಿಂಗವೆಂಬುದಾರಿಗುಂಟಯ್ಯ. ಮೂವರಿಗೆ ಹುಟ್ಟಿದ ಲಿಂಗವು ತನ್ನ ಪ್ರಾಣಲಿಂಗವಾದ ಪರಿನ್ಯಂತೋ. ವಸುದೆಗೆ ಹುಟ್ಟಿದ ಲಿಂಗವನ್ನು ವಶಕ್ಕೆ ತಂದು ತನ್ನ ದಸೆಯಲ್ಲಿ ನಿಲ್ಲಿಸುವ ಪರಿನ್ಯಂತೋ. ಭೂಮಿಗೆ ಹುಟ್ಟಿ ಶಿಲೆಯಾದ ಕಲ್ಲುಕುಟಿಗ ಮುಟ್ಟಿ ರೂಪಾದ ಗುರುಮುಟ್ಟಿ ತೇಜವಾದ. ಹಿಂದೆ ಮುಟ್ಟಿದವರಿಗೆಲ್ಲ ಪ್ರಾಣಲಿಂಗವಾದ ಪರಿನ್ಯಂತೋ. ತನ್ನ ಪ್ರಾಣ ಮುಂದೆ ಹೋಗಿ ಲಿಂಗ ಹಿಂದುಳಿದಡೆ ಪ್ರಾಣ ಲಿಂಗವಾದ ಪರಿನ್ಯಂತೋ. ಹಸಿವು ತೃಷೆ ವಿಷಯ ನಿದ್ರೆ ಜಾಡ್ಯ ಇಂತಿವೆಲ್ಲವ ನತಿಗಳೆದು ನಿರ್ಮಲ ದೇಹಿಯಾಗಿ ಹೃದಯ ಕಮಲದಳು ವಿಮಲ ಒಪ್ಪ ಶ್ರೀ ಗುರು ಮೂರ್ತಿ ಪರಂಜ್ಯೋತಿ ಎಂದೆನಿಸುವ ಲಿಂಗವ. ನೋಡ್ರಿ, ಹೃದಯ ಕಮಲದಳು ವಿಮಲ ಒಪ್ಪ ಶ್ರೀ ಗುರು ಮೂರ್ತಿ ಪರಂಜ್ಯೋತಿ ಎಂದೆನಿಸುವ ಲಿಂಗವ. ಮಲಿನ ವಿಡಿಯದ ಕಾಯದ ಸಜ್ಜೆಯಳು ದೃಢದೊಳಿ ವಿಜಯಂಗೈಸಿ ಸಪ್ತಧಾತು ಅಷ್ಟಮದವಿಲ್ಲದೆ ಜ್ಞಾನ ದೋಗರವನ್ನರ್ಪಿಸಿ ಸುಜ್ಞಾನ ಬುದ್ಧಿಯಳು ಪ್ರಸಾದವ ಸ್ವೀಕಾರವ ಮಾಡಿ ನಿತ್ಯ ಸುಖಿಯಾಗಿ ಆಡುತ್ತಿಪ್ಪ. ಇದು ಕಾರಣ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಬಸವಣ್ಣನೊಬ್ಬನೇ ಪ್ರಾಣಲಿಂಗಿ ಸಂಬಂಧಿ. ಪ್ರಾಶುದ್ಧಿಗಳೆಲ್ಲ ಲಿಂಗ ಲಾಂಛನ ದಾರಿಗಳೆನಿಸುವರು ಅಂತ ಹೇಳ್ತಾರೆ. ಪ್ರಾಣ ಶುದ್ಧಿಗಳೆಲ್ಲ ಲಿಂಗ ಲಾಂಛನ ದಾರಿಗಳೆಂದೆನಿಸಿದರು. ಅಲ್ಲಿ ಗುರು ಮುಖ್ಯ. ಅಲ್ಲಿ ಗುರು ಕೊಟ್ಟ ಈ ಸಂಸ್ಕಾರವನ್ನ ಕೊಟ್ಟ. ಇಲ್ಲಿ ಕಲ್ಲು ಕುಟಿಕನ ಕೈಲಿ ಭೂಮಿನಲ್ಲಿ ಮತ್ತೆ ವ್ಯಾಪಾರಿ ಕೈಯಿಂದ ಬಂದಿದ್ದದು, ಅದು ಗುರು ಮುಟ್ಟಿ ಅದು ಪವಿತ್ರ ಆಯ್ತು ಅಂತ ಹೇಳಿ ಹೇಳ್ತಾರೆ ಚನ್ನಬಸವಣ್ಣರವರು. ಧನ್ಯವಾದಗಳು ಸರ್. ಧನ್ಯವಾದಗಳು ಕಾದ್ರೋಳಿ ಅಕ್ಕವರೇ. ಸಿದ್ದಪ್ಪ ಪಡ್ನಾಡ್ ಸರ್ ಅವರು ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಲು ಕೋರಿಕೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಅವರು ಬಸವರಾಜ ಗುರುಗಳು ಬಹಳ ಸುಂದರವಾದ ಉಪನ್ಯಾಸ ಕೊಟ್ರು ಲಿಂಗದ ಬಗ್ಗೆ. ಬ್ರಹ್ಮಾಂಡ ಸ್ವರೂಪವಾದಂಥ ಲಿಂಗ ಬಸವಣ್ಣವರೇ ಹೇಳ್ತಾರೆ, ಜಗದಗಲ ಮುಗಿಲಗಲ ಆದಂಥವ್ರು ಪಾತಾಳದಿಂದ ಅತ್ತತ್ತ ಬ್ರಹ್ಮಾಂಡ ಇಂಥ ದೊಡ್ಡ ಸ್ವರೂಪ ಅಗಮ್ಯ. ಅದು ಮತ್ತೊಂದು ಉಪಮೆ ಇಲ್ಲೇ ಇಲ್ಲ ಕೊಡಾಕ. ಈ ಪೂರಾ ಬ್ರಹ್ಮಾಂಡನೇ ಅದೇ ಆಗಿರೋದ್ರಿಂದ ಅದನ್ನ ಚುಳುಕಾಗಿ ನಮ್ಮ ಕೈಗೆ ಬಂತಲ್ಲ. ಇಂಥದನ್ನ ಮನೋವೈಜ್ಞಾನಿಕವಾಗಿ ಇಂಥ ಲಿಂಗವನ್ನ ಯಾಕೆ ಪೂಜಿಸಬೇಕು ಅಂತಂದ್ರ ತಾನೂ ಸುಖಿಯಾಗಿ ಮತ್ತು ತಾನೂ ಪ್ರಗತಿ ಸಾಧಿಸಿ ಕುಟುಂಬದ ಜವಾಬ್ದಾರಿ ಪಾಲಿಸುವುದು, ಇತರರ ಹಿತವನ್ನು ಸಾಧಿಸಬೇಕು, ಆಧ್ಯಾತ್ಮಿಕ ಅನುಭೂತಿಯನ್ನು ಪಡಿಬೇಕು ಅಂತ ಮಹಾಲಿಂಗ ಪರಮಾತ್ಮನ ಕೃಪೆ ನಮ್ಮೆಲ್ಲವೇರಬೇಕು ಅಂತ ಅನ್ನೋ ಸಲುವಾಗಿ ಈ ವಿಚಾರದಿಂದ ನಮ್ಮ ಪೂಜೆ ಮಾಡುವಾಗೆ ನಾವು ಈ ವಿಚಾರಗಳು, ಒಳ್ಳೆಯ ವಿಚಾರಗಳು ಬರಬೇಕು, ಜಗತ್ತಿನ ಕಲ್ಯಾಣವನ್ನು ಬಯಸಬೇಕು. ಇದರಿಂದ ಏನಾಗ್ತದ ಅಂದ್ರೆ ನಮ್ಮ ಆಲೋಚನಾ ಸಾಮರ್ಥ್ಯ ಹೆಚ್ಚಾಗ್ತದೆ, ಆಲೋಚನೆ ದಿಶೆನೂ ಬದಲಾಗ್ತದೆ, ಮತ್ತು ಆ ದಿಶೆಗೆ ಹೆಚ್ಚೆಚ್ಚು ಚಿಂತನೆಗಳು ಆಳ ಹೆಚ್ಚಾಗ್ತದ. ಇದರಿಂದ ನಮ್ಮ ನಿರ್ಣಾಯಕ ಮತ್ತು ಬುದ್ಧಿ ಶಕ್ತಿನೂ ಹೆಚ್ಚಾಗ್ತದ. ನಮ್ಮ ಭಾವನಾತ್ಮಕ ಶಕ್ತಿನೂ ವೃದ್ಧಿಗೊಳ್ತದೆ. ನಮ್ಮ ಮನಸ್ಸಿನ ಭಾವನೆಗಳು ಇದು ಆಗ್ತಾವ. ಮನಸ್ಸುನು ಬಹಳ ಸೂಕ್ಷ್ಮ ಆಗ್ತದೆ. ಮನಸ್ಸು ನಿರ್ಭಯನೂ ಆಗ್ತದೆ ಮತ್ತು ಸದೃಢ ಮನಸ್ಸು ಹೊಂದಲಕ್ಕ ಸಾಧ್ಯದ. ಮತ್ತು ಶಾಂತಿಯುತ ಸೃಜನಶೀಲವಾದಂತ ಮನಸ್ಸು ನಮ್ಮದು ಆಗ್ತದ ಇದರಿಂದ. ಮತ್ತೆ ನಮ್ಮ ವರ್ತನೆಗಳಲ್ಲಿನೂ ಬಹಳ ಪರಿವರ್ತನೆ ಆಗ್ತಾವ. ಮತ್ ಸ್ವಯಂ ನಮ್ಮಲ್ಲಿ ಏನಾಗ್ತದ ಅಂತಂದ್ರ ಸಮಾಜದಲ್ಲಿ ನಮಗ ಎಲ್ಲರನ್ನೂ ಸಕಾರಾತ್ಮಕವಾಗಿ ನೋಡುವಂತ ದೃಷ್ಟಿ ಬರ್ತದ. ಮತ್ತ ನಮ್ಮಲ್ಲಿ ಯಾರಲ್ಲಿನೂ ಭೇದ ಸಮಾನತೆ ಭಾವ ಬರ್ತದ. ಮತ್ತೆ ನಮ್ಮ ಇದರಿಂದ ಏನಾಗ್ತದ, ಅಲ್ಲಿ ಲಿಂಗ ಯೋಗ ಅಂದ್ರೆ ಲಿಂಗ ಪೂಜಾ, ಶಿವಯೋಗ ಅಂದ್ರು ಲಿಂಗಯೋಗ ಅಂದ್ರು ಎಲ್ಲ ಒಂದೇ. ಲಿಂಗ ಪೂಜಾ ಯೋಗ ಇದರಿಂದ ಏನಾಗ್ತದ ಅಂದ್ರ ನಮ್ಮ ಸ್ಮರಣ ಶಕ್ತಿನೂ ಹೆಚ್ಚಾಗುವ ಸಾಧ್ಯತೆ ಹೆಚ್ಚದ. ಪ್ರತಿಯೊಬ್ಬ ಮನುಷ್ಯನಲ್ಲಿ ಸ್ಮರಣದ ಬ್ಯಾಂಕ್ ಇರ್ತದ. ಅದರಲ್ಲಿ ಏನಿರ್ತದ, ಜೀವನ ಆದ ಎಲ್ಲಾ ಘಟನೆ ಹೆಚ್ಚಾಗಿ ನಕಾರಾತ್ಮಕ ಭಾವನೆಗಳೇ ನಮ್ಮ ಶರಣನೆ ಉಳಿತಾವ್. ಸಕಾರಾತ್ಮಕ ಭಾವನೆಗಳು ನಮ್ಮಲ್ಲಿ ಇರಂಗಿಲ್ಲ. ಅದಕ್ಕೆ ಏನಾಗ್ತದ, ಈ ಲಿಂಗ ಪೂಜಾ, ಇಷ್ಟಲಿಂಗ ಪೂಜಾ ಯೋಗ ನಮ್ಮಲ್ಲಿ ಇದ್ರ ಮಾಡೋದ್ರಿಂದ ಸಕಾರಾತ್ಮಕ ಭಾವನೆಗಳು ಹೆಚ್ಚಾಗಿ ತುಂಬ್ಕೋತಾವು. ಈ ನಕಾರಾತ್ಮಕ ಭಾವನೆಗಳು ಕಡಿಮೆ ಆಕ್ಕಾವ. ಅಂದ್ರ ನಕಾರಾತ್ಮಕ ಭಾವನೆಗಳು ಚಿಂತಿಗೆ ಹತ್ತಾವು. ನಕಾರಾತ್ಮಕ ಭಾವನೆಗಳು ಏನ್ ಮಾಡ್ತಾವ, ನಮಗ ಬರೀ ಹಳೇದ ನೆನಪು ಮಾಡ್ಕೊಂಡು ಚಿಂತಿ, ಮುಂದಿನ ವಿಚಾರ ಮಾಡಿ ಅದಕ್ಕೆ ಚಿಂತೆ ಮಾಡ್ತಿರ್ತೇವೆ. ಆದ್ರೆ ಈ ಸಕಾರಾತ್ಮಕ ಭಾವನೆಗಳಿಂದ ಏನಾಗ್ತದ ಅಂದ್ರ ಮನಸ್ಸು ಉದಾರ ಆಗ್ತದ, ಮನಸ್ಸು ಒಳ್ಳೇದನ್ನು ಯೋಚಿಸ್ತದ, ವಿಶಾಲ ಆಗ್ತದ.
ಮನಸ್ಸು ಅಮೃತದ ಕಡೆಗೆ ಹೋಗ್ತದ ಅಂತ ನಮ್ಮ ಭಾವನದು ಕೂಡ ಅದು ಇದಾಗ್ತದೆ. ಒಳ್ಳೆ ಅದರ ಸಲುವಾಗಿ ನೆನಪುಗಳು ನಮ್ಮಲ್ಲಿ ಕೆಟ್ಟ ಯೋಚನೆಗಳು ಕಡಿಮೆ ಆಗೋದ್ರಿಂದ ನೆನಪಿನ ಶಕ್ತಿ ಹೆಚ್ಚಾಗ್ತದ. ಮತ್ತೆ ಇನ್ನೊಂದು ಏನಾಗ್ತದ, ಮನುಷ್ಯಾಗ ಸೃಜನಶೀಲತೆ ಬಹಳ ಮುಖ್ಯ. ಮನುಷ್ಯನ ಸೃಜನಶೀಲತೆ ನೋಡಲ್ಲ, ಈಗ ಒಂದು ಕಲಾಕಾರರು ಚಿತ್ರ ಬರೆಯುವುದಾಗಲಿ, ಒಂದು ಮೂರ್ತಿ ಮಾಡುವುದಾಗಲಿ, ಒಂದು ಆ ಲೇಖನಗಳನ್ನು ಬರೆಯುವುದೇ ಆಗಲಿ, ಈ ಸೃಜನಾತ್ಮಕ ಈ ಸೃಜನಾತ್ಮಕ ಅಂದ್ರೆ ಇವರೇ ಶಿವ ಇದ್ದಂಗ. ಸತ್ಯಂ ಶಿವಂ ಸುಂದರ, ಇವರು ಪರಮಾತ್ಮನ ಸ್ವರೂಪ. ಇವರು ಸಾಹಿತ್ಯಗಳು. ಈಗ ಶಶಿಕಾಂತ್ ಪಟ್ಟಣ್ ಸರ್ ಎಷ್ಟು ಕವಿತಾ ಇದು ವಚನಗಳನ್ನು ಬರೀತಾರ, ಎಷ್ಟು ಇದ್ರ ಸಡನ್ ಆಗಿ ದಿನ ಎಷ್ಟೆಷ್ಟೋ ಬರೆದವ್ರು ಹಾಕ್ತಿರ್ತಾರ. ಅಲ್ಲಿ ಸೃಜನತೆ ಹೆಂಗ ಬರ್ತದ ಅಂದ್ರೆ ಅವರಲ್ಲಿ ಮನುಷ್ಯನೊಳಗೆ ಉಳಿದ ವಿಚಾರ, ಕೆಟ್ಟ ವಿಚಾರಗಳು ಬರ್ತಿರೋದಿಲ್ಲ. ಆ ಸೃಜನಶೀಲತೆ ವಿಚಾರಗಳು ಬರ್ತಾ ಇರೋದ್ರಿಂದ ಅವು ಹುಟ್ಟುತ್ತಾವು. ವಚನಗಳು ಹುಟ್ಟಬೇಕಾದ್ರೆ ಸುಮ್ಮನೆ ಹುಟ್ಟಂಗಿಲ್ಲ ಅವು. ಆ ಕವಿತ್ವನೂ ಇರಬೇಕು ಮನುಷ್ಯನ ಬಲ್ಲಿ. ಬಟ್ ಅಂತದೊಂದು ಭಾವನೆ ಒಳಗೂ ನಮ್ಮಲ್ಲಿ ಸ್ವಚ್ಛ ಇತ್ತಂದ್ರ ಈ ಬಿಳಿ ಕಾಗದ ಮೇಲೆ ಏನಾರೇ ಬರೆದ್ರೆ ಗೊತ್ತಾಗ್ತದೆ. ಮತ್ತೆ ಈ ಒಳಗ ಕಾಗದ ಈ ಯಾವ್ದಾರ ಏನೋ ಇದು ಗೀಚ್ ಇದ್ದದ್ದು ಕಾಗದ ಬರೆದ್ರ ಮೇಲೆ ಬರಿಲಕ್ ಹೋದ್ರ ನಾವು ಬರ್ದದ್ ನಮಗೆ ತಿಳಿಯಂಗಿಲ್ಲ. ಈ ಇಷ್ಟಲಿಂಗ ಪೂಜಾ ಮನೋವೈಜ್ಞಾನಿಕ ನಿಮ್ಮ ಮನವನ್ನು ರಥದ 4 ಗಾಲಿಗಳಾಗಿ ವಿವೇಚನೆ, ಭಾವನೆ, ವರ್ತನೆ ಮತ್ತ ಸ್ಮರಣ ಶಕ್ತಿಯಲ್ಲಿ ಪರಿವರ್ತ ಆಗ್ತದೆ. ಇಷ್ಟಲಿಂಗ ಪೂಜಾ ಯೋಗದಿಂದ ಮೆದುಳಿನ ಕೋಶಗಳಲ್ಲಿ ಹೊಸ ಸಂಪರ್ಕ ಪ್ರಸ್ಥಾಪಿತವಾಗ್ತದೆ. ನಾವು ಅಲ್ಲಿ ಧ್ಯಾನ ಮಾಡೋದ್ರಿಂದ ಆ ಮೆದುಳಿನೊಳಗಿನ ಕೋಶಗಳು ಹೊಸ, ಅಲ್ಲಿ ಚಯಾಪಚ ಹಳೆಯ ಕೋಶಗಳು ನಾಶ ಆಗುವುದು, ಹೊಸ ಕೋಶ ಉತ್ಪತ್ತಿ ಆಗ್ತಿರ್ತಾವಲ್ಲ, ಅಲ್ಲಿ ಹೊಸ ಕೋಶಗಳು ಹುಟ್ಟಿಕೆಸಿಂದ ಅಲ್ಲಿ ಚೈತನ್ಯ ಸ್ವರೂಪ ಬೆಳೀತದ ಅಂತ ಅನ್ನುವಂಥ ವಿಚಾರಗಳು. ನನಗೆ ಒಂದಿಷ್ಟು ವಿಚಾರಗಳನ್ನು ವ್ಯಕ್ತಪಡಿಸ್ಲಾಕ ವೇದಿಕೆಯಲ್ಲಿ ಅವಕಾಶ ಕೊಟ್ಟದ್ದಕ್ಕೆ ಎಲ್ಲರಿಗೂ ಕೇಳಿದ್ದಕ್ಕೂ ಧನ್ಯವಾದಗಳು. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಪಡ್ನಾಳ್ ಸರ್. ಬಹಳ ಸತ್ಯವಾದ ಮಾತು, ಸತ್ಯವಾದ ವಿಚಾರಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ. ಈಗ ಸುಮಂಗ್ಲ ಅಣ್ಣಿಗೇರಿ ಮೇಡಮ್ ಅವರು ತಮ್ಮ ವಿಚಾರಗಳನ್ನ ಹಂಚಿಕೊಳ್ಳಲು ಕೋರಿಕೆ. ಅಣ್ಣಿಗೇರಿ ಮೇಡಮ್, ಸುಮಂಗ್ಲ ಅಣ್ಣಿಗೇರಿ ಮೇಡಮ್. ಅವ್ರಿಲ್ಲ ಅಂದ್ರೆ ಅಗಡಿ ಮೇಡಮ್ ಕರೀರಿ. ಇವತ್ತಿನ ಉಪನ್ಯಾಸದ ದತ್ತಿ ದಾನಿಗಳಾದಂತ ಹಲೋ, ಹಾ ಎಸ್ ಮೇಡಮ್, ಮಾತಾಡ್ರಿ ಮೇಡಮ್, ಮಾತಾಡ್ರಿ. ಇಲ್ಲಿ ಲಿಂಗ ತಯಾರಿಸುವಾಗ ಸರ್ ಏನ್ ಹೇಳಿದ್ರಿ, ಗೊಲ್ಲಾಳ ಕುರಿ ಹಿಕ್ಕಿಯೊಳಗ ಲಿಂಗವನ್ನ ಕಂಡ, ಆಮೇಲೆ ಊರಿನಿಂದ ಪೆದ್ದಿ ಗೇ ದಗಡೆಜ ಅನ್ನುವಂತ ಕಲ್ಲಿನೊಳಗೆ ಲಿಂಗವನ್ನ ಕಂಡ ಅನ್ನುವಂತ ಮಾತನ್ನ ಹೇಳಿದ್ರು. ಇದು ನಂಬಿಕೆ ಪ್ರಭಾವ, ನಂಬಿಕೆ ಪ್ರಭಾವ ಅಲ್ಲಗಳೇ ಅಂತಿಲ್ಲ. ಆದ್ರ ಇದು ನಮ್ಮಲ್ಲಿ ಬಸವರಾಜ ಯಾರ ಹೆಸರು ಅವ್ರು ಬರ್ದಂತ ಪುಸ್ತಕದೊಳಗ ಬಸವರಾಜ ಮೆಣಸಿನಕಾಯಿ ವೈಜ್ಞಾನಿಕವಾಗಿ ಲಿಂಗವನ್ನು ತಯಾರು ಮಾಡ್ತಾರ ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಇಲ್ಲಿ. ಮೆಣಸಿನ್ಕಾಯಿ ಅವ್ರು ಬರ್ದಿದ್ದು ಅವ್ರ ಅನುಭವ ಹಂಚ್ಕೊಂಡಿದಾರವ. ಶರಣರು ವಚನಗಳು ಆಧಾರ ಇಲ್ಲ. ಅಂದ್ರ ಇಲ್ಲಿ ಏನಂತಾರಿ, ಕೆಲವೊಂದು ವಚನದೊಳಗೂ ಸಹಿತ ಶಕ್ತಿ ಕಣಗಳನ್ನ ಕೆಲವೊಂದು ವಸ್ತುಗಳು ನೀವೇ ಶಕ್ತಿ. ಕಣ್ಣು ಯಾವ್ದು? ಸೂರ್ಯ ಕಣ್ಣಿದೆಯಲ್ಲ, ಅದು ಶಕ್ತಿ ಸ್ವರೂಪ. ಅದು ಸೂರ್ಯ ಚಂದ್ರ ಕಣ್ಣು. ಶಿಲೆ ಎಂಬ ಪೂರ್ವಾಶ್ರವ ಕಳೆದು ಲಿಂಗವೆಂದ, ನರನೆಂಬ ಪೂರ್ವಾಶ್ರವ ಕಳೆದು ಗುರುವೆಂದ, ಜಾತಿ ಸೂತಕದ ಪೂರ್ವಾಶ್ರವ ಕಳೆದು ಜಂಗಮವೆಂದ, ಎಂಜಲೆಂಬ ಪೂರ್ವಾಶ್ರವ ಕಳೆದು ಪ್ರಸಾದವೆಂದ, ಇಂತಿ ಚತುರ್ವಿಧ ಪೂರ್ವಾಶ್ರವ ಕಳೆಯ ಬಲ್ಲನಾಗಿ ಕೂಡಲಚನ ಸಂಗಯನಲ್ಲಿ ಶರಣ ಸ್ವತಂತ್ರ ಅಂತ ಹೇಳ್ತಾರೆ ವಚನ ಅವರು. ಒಂದು ವಚನದಲ್ಲಿ ತೋಂಟದ ಸಿದ್ಧಲಿಂಗೇಶ್ವರ ಹೇಳ್ತಾರೆ, ಅದ್ಭುತದ ಆಕಾಶದಲ್ಲಿ ಶುಭ್ರವರ್ಣದ ಅಂಗನೆ ವಿದ್ಯುನ್ಮತಿಯ ಹಡೆದಳು ನೋಡ, ವಿದ್ಯುನ್ಮತಿಯ ಬೆಳಗಿನಿಂದ ಶುದ್ಧ ಪ್ರಸಾದವ ಕಂಡು ಶುದ್ಧವನ್ನಳಿದು ನೀನೆಂಬುದು ಬದ್ದದೆ ಎರಡಾಳಿನ ನಿರಾಳ ನೀನೆ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಅಂತ ಹೇಳ್ತಾರೆ. ಅದು ತತ್ವ ರೀ ಅಕ್ಕವ್ರೆ, ಅದು ತತ್ವ. ನೀವು ಹೇಳ್ತಕ್ಕಂಥದ್ದು ಇಷ್ಟಲಿಂಗದ ಯೋಗದ ಬಗ್ಗೆ. ಅಲ್ಲಿ ಎರಡು ಅಂತಕ್ಕಂಥದ್ದು ಉಭಯವನ್ನ ಕಳೆದು ಏಕಭಾವಕ್ಕೆ ಬರ್ತಕ್ಕಂಥದ್ದು ಲಿಂಗ ಯೋಗ. ಅದರ ಬಗ್ಗೆನೇ ಇವತ್ತು ಬಸವರಾಜ್ ಅವರು ಚೆನ್ನಾಗಿ ಹೇಳಿದ್ದಾರೆ. ಅಂದ್ರೆ ನನ್ಗೇನ್ ಅನಿಸ್ತ್ರಿ, ಈ ಪೃಥ್ವಿಯೊಳಗ ಶಕ್ತಿ ಕಣಗಳು ಬರ್ತಾವು. ಅವು
ಇವೆಲ್ಲ ರಾಳ ಅರಗು ಇವೆಲ್ಲ ಅದಾವಲ್ರಿ, ಇವೆಲ್ಲ ಶಕ್ತಿ ಕಣಗಳನ್ನ ಅದ್ರಲ್ಲಿ ತುಂಬಿಸಿದಾಗ ಗುರು ನಿಮ್ ತಲೆ ಮೇಲೆ ಅಸ್ತಮಸ್ತಕ ಸಂಯೋಗ ಮಾಡಿದಾಗ ಶಕ್ತಿ ಕಣಗಳು ಹರಿಸ್ಬಿಡ್ತಾರ. ಅದು ಗುರುನೇ ಶಕ್ತಿ ಸ್ವರೂಪ. ಮತ್ತಿರ್ಗಿ ಇಲ್ಲ ಹುಡುಕ್ತೀರಾ? ಗುರು ತಾನೇ ಕೊಟ್ಟಿದ್ದು, ಅದಕ್ಕೆ ಶಕ್ತಿ ಕೊಟ್ಟಿದ್ ಯಾರು? ಗುರು ಮೇಲೆ ನಂಬಿಕೆ ಇಲ್ಲ ಅಂತ ಅಂದ್ಮೇಲೆ ಮತ್ ಶಕ್ತಿ ಕಳ ವಿಜ್ಞಾನ ಅಂತ ಹೋದ್ರೆ ಮತ್ತೆ ಇದೇ ಗುರು ಯಾಕೆ ಬೇಕ್ರಿ? ಆಮೇಲೆ ಲಿಂಗ ಪೂಜೆ ಮಾಡ್ಕೊಳ್ಳುವಾಗ ನಮ್ ಹಿಂದ್ ಪಣತಿಯಾಗಿಟ್ಟು ಆ ಪಣತಿಯ ಬೆಳಕು ಲಿಂಗದ ಮೇಲೆ ಬೀಳ್ತದೆ. ಅದ ನಮ್ಮ ತದೇಕ ದೃಷ್ಟಿಯಿಂದ ನೋಡುವಾಗ ಅದು ನಮ್ಮ ಸಹಸ್ರಾರ ಚಕ್ರ ಕಣ್ಣಿನ ಮುಖಾಂತರ ಸಹಸ್ರಾರ ಚಕ್ರಕ್ಕೆ ಹೋಗ್ತದ ಸಂಜೆ ಮಂಜಿನ ಗತ್ತಲು ಅಂತ ಇದೆ, ಅಂಜಿದಡೆ ವಚನ ಇದೆ. ಸಂಜೆ ಮಂಜಿನ ಗತ್ಲಿ ಇರ್ಬೇಕಂತ, ಬೆಳಕು ಜಗಮಗ್ಸದಂಗೆ ಟ್ಯೂಬ್ಲೈಟ್ ನೋಡ್ಕೊಂಡ್ ಕುಂತ್ಕೋಬೇಕು. ಲಿಂಗ ಯಾಕೆ ನೋಡೋದ್ರ? ಗೊತ್ತಾಯ್ತಾ? ಲಿಂಗ ಇಲ್ಲಿ ನಿಷ್ಠೆ ಮುಖ್ಯನವ. ಲಿಂಗದಲ್ಲಿ ಶಿವಭಾವವನ್ನು ಅರಸಬಾರದು. ಮತ್ತೆ ಲಿಂಗ ಗುರು ಕೊಟ್ಮೇಲೆ ಅದು ಲಿಂಗ ಆಯ್ತು. ಅದಕ್ ಮೊದ್ಲು ಶಿಲೆ ಇತ್ತು. ಗುರು ಶಿಷ್ಯ ಸಂಬಂಧವನ್ನ ಅರಸುವ ಮಹಂತರ ನಾನೇನೆಂಬೆನಯ್ಯ. ಶಿಷ್ಯಂಗೆ ಗುರು ಶಿವ ಸೋದರ, ಗುರುವಿಗೆ ಲಿಂಗ ಶಿವ ಸೋದರ, ಲಿಂಗಕ್ಕೆ ಜಂಗಮ ಶಿವ ಸೋದರ, ಜಂಗಮಕ್ಕೆ ಪ್ರಸಾದ ಶಿವ ಸೋದರ, ಪ್ರಸಾದಕ್ಕೆ ಪರಿಣಾಮವೇ ಶಿವ ಸೋದರ. ಇದು ಕಾರಣ ಗುರುವಿನಲ್ಲಿ ಗುಣವ, ಲಿಂಗದಲ್ಲಿ ಸ್ಥಳವ ಶಿಲೆಯ, ಜಂಗಮದಲ್ಲಿ ಕುಲವ, ಪ್ರಸಾದದಲ್ಲಿ ವೃತ್ತಿಯ, ಪರಿಣಾಮದಲ್ಲಿ ಕುರುಹ ನರಸುವ, ಪಾತಕರ ತೋರದಿರು ಕೂಡಲ ಚೆನ್ನ ಸಂಗಮ ದೇವ ಅಂತಾರೆ ವಚನದಲ್ಲಿ ಚನ್ನಬಸವಣ್ಣವರು. ಗುರು ಮುಟ್ಟದ್ಮೇಲೆ ಮುಗಿತದು. ಅದು ಚೈತನ್ಯ ಕಣ ಎಲ್ಲ ತುಂಬಂತದು. ಮತ್ತಿರ್ಗ ನೀವು ಎಲ್ಲಿಂದ ಮ್ಯಾಲಿಂದ ಬರುತ್ತೆ ನೀವೇ ಅಷ್ಟತನು ಮೂರ್ತಿ ನೀವು ಕಣವ. ಪೃಥ್ವಿ ಅಪ್ಪು ತೇಜು ವಾಯು ಆಕಾಶ ಆತ್ಮ ಸೂರ್ಯ ಚಂದ್ರ ನೀವೇ ಆಗಿರ್ಬೇಕಾದ್ರೆ ಮತ್ ಹೊರಗಡೆಯಿಂದ ಎಲ್ಲಿ ತರ್ತೀರಾ ನೀವು? ನೀವೇ ಇದ್ದೀರಾ ಎಲ್ಲ. ಪೃಥ್ವಿಯೊಳಗ ದೇವಶಕ್ತಿ ಇರ್ತದ. ದೇವಶಕ್ತಿ ಕಣಗಳನ್ನ ಅದು ಆಕರ್ಷಣೆ ಮಾಡ್ತದ ಲಿಂಗ. ಅದಕ್ಕಾಗಿ ಚಿತ್ತದಿಂದ ನೋಡ್ಬೇಕು. ಗುರು ಆದ್ರವ ನಾನ್ ನಿಜವಾಗ್ಲೂ ಸೋಲ ಗೆಲ್ವಕಲ್ಲವ. ಗುರು ಮುಟ್ಟಿ ಗುರು ಆದ್ರಿ ನೀವು, ಮುಗಿತಾಯ್ತು ಕಲಾಸು. ನರನ ತಗೊಂಡ್ ಬಂದು ಗುರು ಮಾಡ್ಬಿಟ್ಟ. ಗುರು ಆದ್ಮೇಲೆ ಮತ್ತೆ ಇನ್ಯಾಕೆ ನೀವು ನರರ ಬಗ್ಗೆ ಯಾಕೆ ಚಿಂತೆ ಮಾಡ್ತೀರಾ? ಗುರು ಆಗ್ಬಿಟ್ರಿ ನೀವು. ಇಲ್ಲಿ ಕೇಳ್ರಿ ಅಕ್ಕ, ಹಲೋ, ಇಲ್ಲಿ ಪಂಚಮಹಾಭೂತ ಆರಂಭದಿಂದ ನೀವು ಲೇಟ್ ಆಗಿ ಬಂದ್ರೆ ಏನೋ ಗೊತ್ತಿಲ್ಲ, ಎಲ್ಲವನ್ನ ಎಳೆಯಾಗಿ ಬಿಚ್ಚಿಟ್ರ ಅವ್ರು. ಲಿಂಗ ಯೋಗದ ಸ್ವರೂಪ, ಲಿಂಗ ಯೋಗಕ್ಕೆ ಕಾರಣ ಆಗ್ತಕ್ಕಂಥ ಶಕ್ತಿ ಸ್ವರೂಪ ಎಲ್ಲವನ್ನು ಹೇಳ್ಯಾರ. ನೀವು ಬಹುಶಃ ತಡವಾಗಿ ಜಾಯ್ನ್ ಆಗಿರಿ ಅನ್ಸತಿ. ಇಲ್ಲ ಸರ್, ಮೊದಲಿಂದನೂ ಜಾಯ್ನ್ ಆಗ್ಯಾವ. ಆದ್ರೆ ಅದು ಏನು ಆಕಾಶದಾಗ ಹೇಳಿದ್ರಲ್ಲ ಸಿದ್ಧಲಿಂಗೇಶ್ವರ ವಚನ, ಅದು ಕಾರ್ಬನ್ ಬೇಕೇ ಬೇಕಾಗ್ತದಲ್ರಿ ಸರ್ ಲಿಂಗ ಐತ್ರಿ. ಅದಕ್ಕ ನಾ ಅದನ್ನ ನೋಡ್ರಿ, ಅದನ್ನೇ ಲಿಂಗ ಅದು ಲಿಂಗವ ಅನರಿಯದು ಏನು ನರಿದ್ರು ಫಲವಿಲ್ಲ. ಲಿಂಗ ಅಂತಕ್ಕಂಥದ್ದು ಚೈತನ್ಯ, ಲಿಂಗ ಅಂತಕ್ಕಂಥದ್ದು ಪರಬ್ರಹ್ಮ ಅವ್ರು ಹೇಳ್ತಾ ಇದ್ದಾರೆ. ಲಿಂಗ ಅಂತಕ್ಕಂಥ ಅರುಹನ ಅರಿಯುವ ಕುರುಹ ಹೊರತ, ಕುರುಹನ್ನೇ ನಾವು ದೈವತ್ವವನ್ನಾಗಿ ಅಲ್ಲ ಅದನ್ನ ಮಾಡ್ತಕ್ಕಂಥ ಸಾಧನೆ ಒಳಗ ಲಿಂಗ ಬಿಡುದು ಅಲ್ಲಲ್ಲ ನಾವು ಅದಕ್ಕೆ ಸಾಕಷ್ಟುಗಳನ್ನು ಕೊಡ್ತೀವ್ರಿ. ಆಯತ ಸ್ವಾಯತ ಮತ್ತು ಸನ್ನಿಹಿತ ಅಂತಂತ ಯಾಕೆ ಅನ್ಬೇಕು ಹಂಗಾದ್ರ? ಮತ್ತ ಸ್ಥೂಲ ಸೂಕ್ಷ್ಮ ಕಾರಣ, ನಾವು ಬರೀ ಸ್ಥೂಲದೊಳಗದೀವಿ, ಇನ್ನು ಬರೀ ಲಿಂಗದ ಬಗ್ಗೆ ಚರ್ಚೆಗಳು ನಡೀತಾ ಇದೀವಿ ಗುಣ. ಅದರ ಸೂಕ್ಷ್ಮ ಮತ್ತು ಕಾರಣದ ಚಿಂತನೆಗಳನ್ನ ನಾವು ಮಾಡ್ತಾ ಇಲ್ಲ. ಲಿಂಗದಿಂದ ಪ್ರಾಣಲಿಂಗ ಅನಂತರ ಭಾವಲಿಂಗಕ್ಕೆ ಹೋಗ್ಬೇಕಾಗ್ತದೆ. ಅದು ಐತ್ರಿ. ನೀವು ಅದು ಹೋಗೇ ಇಲ್ಲ. ನಾವು ಇನ್ನೂ ಇಷ್ಟ ಲಿಂಗಕ್ಕೆ ನಿಂತ್ಬಿಟ್ಟು ನಾವು ಇಷ್ಟ ಲಿಂಗದ ಬಗ್ಗೆನೇ ಚರ್ಚೆ ನಾವೇನ್ ಹೇಳ್ತಕ್ಕಂಥದ್ದು. ಕೆಲ ವಿಜ್ಞಾನಿಗಳು, ಭೌತ ವಿಜ್ಞಾನಿಗಳಾಗ್ಲಿ, ಮೆಡಿಕಲ್ ವಿಜ್ಞಾನಿಗಳಾಗ್ಲಿ ಅದ್ರ ಬಗ್ಗೆ ಎಷ್ಟೊಂದು ಸಂಕೀರ್ಣ ಚರ್ಚೆ ಮಾಡ್ಯಾರ. ಅಂದ್ರೆ ಲಿಂಗ ಕಟ್ಕೊಳ್ಸಿದ್ ಬೇಡಪ್ಪ, ಅದು ಇಷ್ಟೊಂದು ಒಂದು 50 ರೂಪಾಯಿ 60 ರೂಪಾಯಿ 100 ರೂಪಾಯಿಗೆ ಸಿಗ್ತಕ್ಕಂಥ ಲಿಂಗವನ್ನ ಇವತ್ತು 1 ಲಕ್ಷ ರೂಪಾಯಿಗೆ ಮಾಡ್ತಕ್ಕಂಥ ವ್ಯಾಪಾರ ಮಾಡ್ತಕ್ಕಂಥವ್ರು ಸಾಕಷ್ಟು ಬಸವ ತತ್ವ ಹೇಳ್ತಕ್ಕಂಥವ್ರು ಮಾಡಕತ್ತಾರ. ನಮ್ಮ ಉದ್ದೇಶ ಇವತ್ತು ಬಸವರಾಜ ಪಂಡಿತ್ ಅವ್ರ ಕಡೆಯಿಂದ ಯಾಕೆ ಇಟ್ಟಿವಿ ಅಂತಂದ್ರ, ಲಿಂಗ ಯೋಗ ಅದರಿಂದ ಗೇರೆಣ್ಣೆ, ಎಳ್ಳೆಣ್ಣೆ ಆಗ್ಲಿ, ಆರೋಗ್ಯ ಆಗ್ಲಿ ಅಂತ ತಯಾರು ಮಾಡ್ತಕ್ಕಂಥ ಕಾರ್ಬನ್ ಬೇಕೇ ಬೇಕಾದ. ಕಪ್ಪು ಇದ್ದಲ್ಲೇ ಕಾರ್ಬನ್ ಇದ್ದರೆ ಕಪ್ಪಾಗತ್ತದ. ಅದ್ರ ಬಗ್ಗೆ ಯಾರು ಅಲ್ಗಾಡ್ತಲ್ಲ. ಅದನ್ನ ನಾವು ಬರೀ ಅದನ್ನ ಲಿಂಗದ ಕಂಪೋಸಿಷನ್ ಅಥವಾ ಸಾಮಗ್ರಿಗಳನ್ನ ಹುಡುಕಾಡ್ಕೊಂತ ಲಿಂಗ ತತ್ವವನ್ನು ಮರ್ಯಾಕತ್ತೀವಿ ನಾವು. ಲಿಂಗ ಬಾಹ್ಯವಾಗಿ ಒಂದು ಆಡಂಬರ, ಒಂದು ತೋರಿಕೆ, ಇದು ಕಾಣಬಾರದ ಲಿಂಗ ಏನಕ್ಕರ ಸ್ಥಳಕ್ಕೆ ತಲುವಿತು, ಏನಾಗಿದ್ದು ಸೋಜಿಗ ಏನಾಗಿದ್ದು ಸೋಜಿಗದ ಹೌದೆನ್ನಬಹುದು ಅಲ್ಲವೆನ್ನಬಹುದು, ಗುಹೇಶ್ವರವೆಂಬ ಲಿಂಗ ನಿರಾಳ ಬಯಲು ಅಂತ ಗಲ್ಲಮರಿ ಹೇಳ್ತಾರ. ಲಿಂಗ ಅಂತಕ್ಕಂಥದ್ದು ಕಾಯದೊಳು ಗುರುಲಿಂಗ ಜಂಗಮ ಅಂತ ಚಾಮರಸ್ ಹೇಳ್ತಾರ. ಕಾಣಬಾರದ ಗುರು ಈ ಅಷ್ಟಾವರಣಗೆಲ್ಲವೂ ಕೂಡ ಪ್ರಜ್ಞೆಗಳಾಗಿ ಕಾಣಬೇಕಾವಿನ ನಮ್ಮನ್ನ ಸಾಧನೆಗೆ ಪೂರಕ ಅಷ್ಟೇ. ದೀಪ ಮುಟ್ಟಿ ದೀಪ ಕರಿಲೆ ಮೇಲೆ ಶ್ರೇಣೀಕೃತವಾದಂತ ವ್ಯವಸ್ಥೆ ಇಲ್ಲ. ಗುರು ಅಂತಕ್ಕಂಥದ್ದು ವ್ಯಕ್ತಿ ಅಲ್ಲ, ಲಿಂಗ ವಸ್ತು ಅಲ್ಲ, ಜಂಗಮ ಜಾತಿ ಅಲ್ಲ. ಅರಿವೇ ಗುರು, ಆಚಾರ್ಯವೇ ಲಿಂಗ, ಅನುಭಾವೇ ಜಂಗಮ. ಹೌದಲ್ರಿ ಬಸವರಾಜ್ ಪಂಡಿತರ? ಖಂಡಿತ ಖಂಡಿತ ಅಣ್ಣವ್ರೆ. ಶ್ರೀ ಗುರು ಶಾಸ್ತ್ರ ಸಮ್ಮತವಾದ ಶಿಲಾಮಯ ಲಿಂಗದಲ್ಲಿ ವ್ಯಕ್ತವಾಗುವಂತೆ ಶಿವಕಲೆಯ ಪ್ರತಿಷ್ಠಿಸಿ ನೋಡಿ, ಶಿವಕಲೆ ಪ್ರತಿಷ್ಠಿಸಿ ಇಷ್ಟಲಿಂಗವಾಗಿ ಮಾಡಿ ಶಿಷ್ಯನ ಕರಕಮಲಕ್ಕೆ ಕರುಣಿಸಿಕೊಟ್ಟು, ಆ ನಿರಾಕಾರವಪ್ಪ ಪರಬ್ರಹ್ಮವೇ ತಿಳಿದುಪ್ಪ ಬಿಳಿದುಪ್ಪವಾದಂತೆ ಸಾಕಾರವಾಗಿ ನಿನ್ನ ಕರಕಮಲಕ್ಕೆ ಬಂದಿರ್ಪುದು ನೋಡ್ರಿ. ಯದ್ಭಾವಸ್ತದ್ಭವತಿ ಎಂಬ
ಪ್ರಮಾಣ ಉಂಟಾಗಿ ಇದನ್ನಿನ್ನು ಸದ್ಭಾವದಿಂದ ಅರ್ಚಿಸೆಂದು ಅಪ್ಪಣೆ ಇತ್ತನೋ ಈ ಮರ್ಮವನ್ನರಿಯದೆ ಮನ ಬಂದಂತೆ ಮಾತಾಡುವ ಮನುಜರ ಉಳುಗೊಂಡದಲ್ಲಿಕ್ಕದೆ ಮಾಬನೆ ನಮ್ಮ ಕೂಡಲ ಚೆನ್ನ ಸಂಗಮ ದೇವ. ವಚನ ಹೇಳ್ತಾ ಇದ್ದೆ, ನಾನು ಹೇಳ್ತೇನೆ. ಗುರು ಅದಕ್ಕೆ ಶಕ್ತಿ ತುಂಬತಾನೆ. ಶಕ್ತಿ ತುಂಬಿದ್ಮೇಲೆ ಮತ್ತೆ ಸಂಶಯ ಪಡಬಾರ್ದು. ಮತ್ತೆ ಹೊರಗಡೆನ ತಗೊಂತೀನಿ, ಮ್ಯಾಲಿಂದ ಬರುತ್ತೆ, ಕೆಳಗಡೆಯಿಂದ ಬರುತ್ತೆ, ಧಾತುಗಳಿಂದ ಬರುತ್ತೆ. ಇಲ್ಲ, ನೀವೇ ಈ ವಿಶ್ವನೇ ನೀವು. ಆ ಮನಸ್ಸು ಆ ಪೂರ್ವ ತನ್ನ ಮೂಲ ಸ್ವರೂಪವನ್ನ ಮರೆತು ಇಲ್ಲಿ ಅಜ್ಞಾನದಲ್ಲಿ ಇರುತ್ತೆ. ಅದನ್ನ ಲೈನಿಗೆ ಟ್ರ್ಯಾಕ್ ತಗೊಳಕೋಸ್ಕರ ಇಲ್ಲಿ ಲಿಂಗ ನೋಡೋದು. ಅನ್ನಪೂರ್ಣ ಕಾಗಡಿ ಅವರು ಧನ್ಯವಾದ. ಎಲ್ಲರಿಗೂ ಶರಣಾರ್ಥಿ. ಇಂದಿನ ಉಪನ್ಯಾಸ ಬಹಳ ಚೆನ್ನಾಗಿ ಅದ್ಭುತವಾಗಿತ್ತು. ಅದಕ್ಕಾಗಿ ಅಂತ ಒಂದು ಸುಯೋಗವನ್ನು ನಮಗೆ ಒದಗಿಸಿ ಕೊಡುತ್ತಿರುವ ಸೋದರ ಶಶಿಕಾಂತ್ ಪಟ್ಟಣ್ಣ ಅವರ ಮೊದಲಾದಿ ಆಗಿ ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ನಾನು ಸ್ವಲ್ಪ ತಡವಾಗಿ ಬಂದೆ, ಟ್ರಾವೆಲಿಂಗ್ ನಲ್ಲಿದ್ದೆ, ಕನೆಕ್ಟ್ ಲಘು ಆಗ್ಲಿಲ್ಲ, ಹಂಗಾಗಿ ಸ್ವಲ್ಪ ತಡವಾಗಿ ಬಂದೆ. ಉಪನ್ಯಾಸ ಬಹಳ ಚೆನ್ನಾಗಿತ್ತು. ಮತ್ತೆ ಈ ಒಂದು ಸರ್ವಜ್ಞ ನಮ್ಮ ತಾಯಿ ಮಾತಿಗೂ ಸರ್ವಜ್ಞನ ವಚನಗಳನ್ನು ಹೇಳ್ತಾ ಇದ್ರು. ಅದಕ್ಕೆ ನಾನು ಸರ್ವಜ್ಞನ ಬಗ್ಗೆ ನನಗೊಂದ್ ಸ್ವಲ್ಪ ಚಿಕ್ಕವಳಿದ್ದಾಗಿಂದ ಸರ್ವಜ್ಞನ ಬಗ್ಗೆ ಒಂದು ಭಕ್ತಿ ಗೌರವ ನನಗ್ ಬೆಳೆದ್ ಬಂದಿತ್ತು. ಆಮೇಲೆ ನಮ್ಮ ಅಜ್ಜಾರು ನಮ್ಮ ತಾಯಿ ತಂದೆ ಎಲ್ಲ ಕಿಟಕಿ ಎಲ್ಲ ಮುಚ್ಚಿ ಒಂದೇ ದೀಪ ಇಟ್ಕೊಂಡು ಕತ್ತಲ್ದಾಗ ಅವರು ಲಿಂಗ ಪೂಜೆ ಮಾಡ್ಕೊಂತಿದ್ರು. ಅವ್ರು ಯಾವ್ದರ ಲಿಂಗ ಪೂಜೆ ಮಾಡ್ಕೊಂತಾರೆ ಅಂತ ನಮಗ್ ಕಾಣ್ತಾನೆ ಇರ್ಲಿಲ್ಲ. ಯಾಕಂದ್ರೆ ಅದು ಮಲ್ನಾಡ್ ಕಡೆ ಗೊತ್ತಿರ್ಬೋದು ನಿಮ್ಗೆ, ದೇವ್ರ ಮನೆ ಮುಂದೆ ಮತ್ತೊಂದು ಇದು ಇರುತ್ತೆ ಅವ್ರಿಗೆ. ಅಲ್ಲಿ ಯಾವ ತರ ಮಾಡ್ಕೊಂತಿದ್ರು ಅಂತ ಗೊತ್ತಾಗ್ಲಿಲ್ಲ. ಆಮೇಲೆ ಎಷ್ಟೋ ದಿನದ ಮೇಲೆ ನನಗೆ ಲಿಂಗ ಪೂಜೆ ಮಹತ್ವವು ಎಲ್ಲ ಸರಿಯಾಗಿ ತಿಳಿದ್ ಬಂತು. ಇವತ್ತು ತುಂಬಾ ಅದ್ಭುತವಾಗಿ ಪೂಜ್ಯ ಬಸವರಾಜ್ ಪಂಡಿತರು ಬಹಳ ಅದ್ಭುತವಾಗಿ ತಿಳಿಸಿಕೊಟ್ರು. ನಾವು ಧನ್ಯರಾದ್ವಿ ಅನ್ಕೊಂತೀವಿ. ಹಾಗೂ ಇದನ್ನು ಪ್ರತಿ ಉಪನ್ಯಾಸವನ್ನು ಏರ್ಪಡಿಸಿ ನಮಗೆಲ್ಲ ಒಂದು ಹಬ್ಬದ ಊಟವನ್ನು ಆದಂಗಾಗಿ ನನ್ನ ಸೋದರ ಶಶಿಕಾಂತ್ ಪಟ್ಟಣ್ಣವರಿಗೂ ಹಾಗೂ ಎಲ್ಲರಿಗೂ ಅವರ ಒಂದು ಸಹವರ್ತಿಯಾಗಿ ಸುಧಾ ಪಾಟೀಲು, ಶಾರದಾ ಹುಣಸಾಳು, ಮತ್ತೆ ನಾನು ಇಲ್ಲಿ ಹೆಸರು ಎಲ್ಲರದು ತಗೊಳಕ್ಕಾಗಲ್ಲ. ಎಲ್ಲರೂ ಒಂದು ಇದ್ರೊಳಗೆ ನಾವ್ ಹೆಂಗ ಶರಣರ ಒಂದು ಅನುಭವ ಮಂಟಪ ನಡೆದಂಗ್ ನಡೆಯಾಕತೈತಿ ಇದು. ಶರಣರ ವಚನಗಳು, ಈಗ ಬಸವರಾಜ್ ಪಂಡಿತರು ಹೇಳ್ದಂಗೆ ವಚನಗಳು ಅನುಭವದ ಅನುಭಾವ ಇವು. ಅವರು ಸುಮ್ನೆ ಹೇಳಿಲ್ಲ, ಒಂದು ಸತ್ಯವಾಗಿ ಸುಂದರವಾಗಿ ಅದನ್ನ ಶಿವನನ್ನಾಗಿ ಮಾಡಿ ಅನುಭವಿಸಿದ ಅನುಭಾವದ ನುಡಿಗಳಿವು ವಚನ ಅಂದ್ರೆ. ಆ ವಚನಗಳನ್ನು ಚೆನ್ನಾಗಿ ಹೇಳುತ್ತಾ ವಿವರಿಸ್ತಾ ಬಹಳ ಚೆನ್ನಾಗಿ ಅದ್ಭುತ ಉಪನ್ಯಾಸ ನಡೆಸಿಕೊಟ್ರು. ಅದಕ್ಕಾಗಿ ನನ್ನ ಶರಣಾರ್ಥಿಗಳು. ಎಲ್ಲರಿಗೂ ಶರಣಾರ್ಥಿಗಳು. ಅನಂತ ತಮಗೂ ಶರಣಾರ್ಥಿಗಳು ಸಹೋದರಿ ಅನ್ನಪೂರ್ಣ ಅಗಡಿ ಮೇಡಮ್ ಅವ್ರಿಗೂ. ಇನ್ನು ಮುಂದಿನ ಹಂತ ನಮ್ಮ ವೇದಿಕೆಯ ಸರ್ವಾಧ್ಯಕ್ಷರಾದಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಮಾರ್ಗದರ್ಶನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಓಂ ಶ್ರೀ ಗುರು ಬಸವಲಿಂಗ ನಮಃ. ಆ ಲಿಂಗ ಯೋಗದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ವಚನಾಧಾರಿತವಾಗಿ ಅವರು ಬಸವರಾಜ್ ಪಂಡಿತರು ಹೇಳಿದರು. ಅವರ ಪರಿಚಯ ಸುಮಾರು 13 ವರ್ಷದ ಹಿಂದೆ ಬೆಳಗಾವಿ ಒಳಗಾಗಿತ್ತು. ಆವಾಗ ಅವರು ಇನ್ನೂ ಸಾಧನಾ ಹಂತದೊಳಗಿದ್ದರು. ಅವನ ಗುರುತಿಸಿ ಮತ್ತೆ ನಾನು ಇವರು ಬಸವರಾಜ್ ಪಂಡಿತರು ಅಂತೇಳಿ ಬೆಳಗ್ಗೆ ಫೋನ್ ಮಾಡಿ ಕೇಳ್ಕೊಂಡಾಗ ಹೌದು ಅಂತ ಅಂದರು. ಅವ್ರಿಗೆ ಕೊಟ್ವಿ. ಅವರು ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ಲಿಂಗದ ಕಾಂಪೋಸಿಷನ್ ಅಂದ್ರೆ ಅದು ಹೇಳ್ದಲ್ಲ, ಅದು ನಗಣ್ಯ, ಅದು ಅತ್ಯಂತ ಭಾಳಷ್ಟು ಇದಲ್ಲ. ಅದರೊಳಗೆ ಬೇಕಾಗ್ತಕ್ಕಂಥ ಅರುಗಿರ್ಬೋದು, ರಾಳ, ರೆಜಿನ್ಸ್ ಅಂತ ಅಂಟು ಅಂತೀವಿ, ನಾವು ಹೇಳ್ತೀವಿ, ಬ್ರಹ್ಮಮಸ್ತಕಿ ಅಂತಂತೀವಿ, ಚಂದ್ರಶೀಲ ಅಂತ. ಅವೆಲ್ಲವು ಬೇಕಾಗ್ತಕ್ಕಂಥ ಕಾನ್ಸ್ಟೆಂಟ್. ಪತ್ರಿಳಿಕ, ಶಿಲಾರಸ, ತೈಲ ಒಳಗೆ 2 ದ್ರವ್ಯಗಳನ್ನ ಗೇರೆಣ್ಣೆ ತಗೊಂತೀವಿ. ಆಮೇಲೆ ನಾವು ಅದಕ್ಕೆ ಇನ್ನೊಂದು ಗಟ್ಟಿತನ ಆಗ್ಬೇಕು, ಹೊಳಪು ಕೊಡಬೇಕು ಅಂತ ತಿಳ್ಕೊಂಡು ಎಳ್ಳೆಣ್ಣೆಯನ್ನು ಕೊಡ್ತೀವಿ, ಕಪ್ಪು ಹೊಳಪು ಕೊಡಬೇಕು ಅಂತಕ್ಕಂಥದ್ದು. ಅದನ್ನ ಬಿಟ್ಟರೆ ಏನಿಲ್ಲ. ಭಾಳ ಜನ ಲಿಂಗ ಮಾಡ್ಬೇಕಾದ್ರೆ ಒಳಗೆ ಪಿಟ್ಕ ಇಡ್ತಾರ, ಅದು ತಪ್ಪು. ಅವ್ರ ಸ್ಪಷ್ಟವಾಗಿ ಹೇಳ್ಯಾರ. ಲಿಂಗ ಆದ್ಮೇಲೆ ಮತ್ತೊಂದು ಚುಕ್ಕಿ ಇಡ್ತಾರ, ಅದು ಕೂಡ ತಪ್ಪು. ಯಾಕಂದ್ರೆ ಜಗದಗಲ ಮುಗಿಲಗಲ ಮಿಗೆಯಗಲ ಇಡೀ ವಿಶ್ವದ ವಿಸ್ತಾರವನ್ನ ತನ್ನ ಕರಸ್ಥಳಕ್ಕೆ ತಂದು ಚುಳುಕಿಸಿದಂಥ ಬಸವಣ್ಣನವರ ಒಂದು ಲಿಂಗದ ಪರಿಕಲ್ಪನೆಗೆ ತಪ್ಪು ಮಾಡ್ದಂಗೆ ಆಗುತ್ತೆ. ಎಲ್ಲೋ ಒಂದು ಹಂತಕ್ಕೆ
16ನೇ ಶತಮಾನದೊಳಗೆ 17ನೇ ಶತಮಾನದೊಳಗೆ ಬಂದಂಥ ಈ ಮಠೀಯ ಪರಂಪರೆಯವರು ಲಿಂಗವನ್ನು ತಯಾರು ಮಾಡ್ತಕ್ಕಂಥವ್ರು ಇಂಥ ಒಂದು ಅಜ್ಞಾನಕ್ಕೆ ನಮ್ಮನ್ನು ಸಿಲುಕಿಸಿದ್ರು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಲಿಂಗದ ಪರಿಕಲ್ಪನೆ ಇವತ್ತು ಆರ್ಥರ್ ಮೇಲ್ಸ್ ಅಂತಕ್ಕಂಥದ್ದು ಹೇಳ್ತಾ ಇಷ್ಟಲಿಂಗ ಇಸ್ ಲೈಕ್ ಎ ಬುಲ್ಡೋಜರ್ ವಿಚ್ ಈಕ್ವಲ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಫ್ ದ ಸೊಸೈಟಿ ಅಂತ. ಇದು ಇಷ್ಟಲಿಂಗ ಅಂತಕ್ಕಂಥದ್ದು ಸಮಾಜದ ಶ್ರೇಣೀಕೃತ ವ್ಯವಸ್ಥೆಯನ್ನು ಹಾಕಿರ್ತಕ್ಕಂಥ ಒಂದು ಬುಲ್ಡೋಜರು ಅಂತಕ್ಕಂಥದ್ದು ಹೇಳ್ತಾರೆ. ಅದೇ ರೀತಿಯಾಗಿ ದ ಮಿಸ್ಟ್ರಿ ಆಫ್ ಇಷ್ಟಲಿಂಗ ಅಂತ ಕೊಂಡು ತಪೋವನ್ ಕುಮಾರಸ್ವಾಮಿಗಳು ಜಾನ್ ಪೋಪ್ ಪಾಲ್ರಿಗೆ 1972 ಅಂದ್ರೆ ಸುಮಾರು 54 ವರ್ಷಗಳ ಹಿಂದೆ ಆ ಇಷ್ಟಲಿಂಗದ ಪರಿಕಲ್ಪನೆಯನ್ನು ಅವರು ಜಗತ್ತಿಗೆ ಕೊಟ್ಟರು. ಅವತ್ತು ಜಗತ್ತಿನ ಬಾಗಿಲು ಇಷ್ಟಲಿಂಗದ ಕಡೆ ಬಂತು. ಆ ನೋವಿನ ಸಂಗತಿ ನಾವೆಲ್ಲರೂ ಹೇಳಿದ್ರೆ ಲಿಂಗ ಇಷ್ಟಲಿಂಗಕ್ಕದೀವಿ, ಅದು ಪ್ರಾಣಲಿಂಗ ಮತ್ತು ಭಾವಲಿಂಗ ಆಗಲಿ ಆಯತಕ್ಕೆ ನಿಂತುಬಿಟ್ಟಿವಿ ನಾವು. ಆಯತದೊಳಗೆ ಮತ್ತು ಸಾಕಷ್ಟು ಇದು ಲಿಂಗದ ಹಿಂಗೆ ನೋಡ್ಬೇಕು ಹಿಂಗೆ ನೋಡಿ ಅದ್ರ ಬಗ್ಗೆ ಅದು ಅತ್ಯಂತ ಗೌಪ್ಯ. ಅದು ತಾನುಂಬ ಊಟವ ತಾನು ರಚಿಸಕವ ತಾ ಮಾಡಬೇಕಲ್ಲದೆ ಇನ್ನೊಬ್ಬರ ಕೈಲಿ ಮಾಡ್ಸೋಕ್ಕಾಗೋದಿಲ್ಲ ಅಂತಕ್ಕಂಥದ್ದು. ಶಿವಯೋಗ ಅಂತಕ್ಕಂಥದ್ದು ಶರಣ ಸತಿ ಲಿಂಗಪತಿ ಅಂತಕ್ಕಂಥದ್ದು. ಶರಣ ಅಂತಕ್ಕಂಥ ಸಾಧಕ ಲಿಂಗವನ್ನ ಸಮುದಾಯವನ್ನ ಸಮಷ್ಟಿಯನ್ನ ಪತಿಯನ್ನಾಗಿ ಕಂಡು ಅದು ನೋಡ್ರಿ ಅಮಗೆ ಒಬ್ಬ ರೆಬ್ಬೆ ಹೇಳ್ತಾಳ, ಎಲ್ಲರ ಗಂಡನಿಗೆ ವೃಷಣ ಉಂಟು ಎಣ್ಣ ಗಂಡನಿಗೆ ವೃಷಣವಿಲ್ಲ. ಗಂಡ ಅಂತಕ್ಕಂಥದ್ದು ಸಮಾಜ, ಅದು ಮಕ್ಕಳಿಗೆ ಆಗ್ತಕ್ಕಂಥದ್ದು ಗಂಡ ಅಲ್ಲ, ನನ್ನ ಗಂಡ ಬೇರೆ ಅಂತಕ್ಕ ಗಂಡನ ಒಂದು ಪರಿಕಲ್ಪನೆಯನ್ನ ಆ ರೆಮ್ಮೆವೆ ಕೊಡ್ತಾಳೆ. ಅಂದಾಗ ಸಮಾಜ ಜಂಗಮ ವ್ಯವಸ್ಥೆ ಬೆಳಗಲಿಕ್ಕೆ ಇದು ಮಾತು ಮನಗಳಿಂದ ಅತ್ತತ್ತ ಮೀರಿದ ಸಾತಿಶಯ ನಿರುಪಾಧಿಕವಾದಂಥ ಯೋಗ. ಚೈತನ್ಯದಿಂದ ಲಿಂಗ ಹಿಡಿದು ಲಿಂಗ ಆಗ್ತಕ್ಕಂಥದ್ದು, ಅಕರ್ಣದೊಳಗೆ ಲಿಂಗ, ಚಕ್ಷುಗಳ ಲಿಂಗ, ಗುಹ ಎಲ್ಲವನ್ನ ಬಸವಣ್ಣ ಎಲ್ಲ ಅಂಗಾಂಗದೊಳಗೆ ಲಿಂಗ ಚೈತನ್ಯ ಲಿಂಗವನ್ನು ಕಾಣ್ತಕ್ಕಂಥ ಒಂದು ಪರೆ ಕೊಟ್ಟಿದ್ದಾರೆ. ಅದಕ್ಕೆ ತಾ ದೇವರಾಗಬಹುದಲ್ಲದೆ ನೀ ದೇವನಾಗಬಹುದು. ನಾನು ದೇವನಾಗ್ತೀನಿ, ನನ್ನೊಳಗೆ ಚೈತನ್ಯ ಐತಿ, ನೀನು ಒಂದು ಭೌತಿಕ ವಸ್ತು, ನಿನಗೆ ಆ ಚೈತನ್ಯ ಇಲ್ಲ ಅಂತಕೊಂಡು ನೇರವಾಗಿ ಆ ದೇವರನ್ನ ಒಂದು ಹೀಯಾಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಕೆಲಸ ಮಾಡಿದ್ರು. ಇನ್ನು ಹೇಳ್ತಾ ಆರಂಭದೊಳಗೆ ಹರಿಹರಣ ಹೇಳಿದಂಥ ಕೆಲ ಪ್ರಮೆಗಳನ್ನ ಬಸವಣ್ಣ ಅವರು ಕಲ್ಯಾಣದೊಳಗೆ 36 ವರ್ಷ ಇದ್ರು ಅಂತಕ್ಕಂಥದ್ದಾಗಲಿ, ಅಥವಾ 12,000 ಜನರನ್ನ ವೇಶ್ಯರನ್ನ ಪುಣ್ಣಾಂಗನೆಯನ್ನಾಗಿ ಮಾಡತಕ್ಕಂಥದ್ದು, ಇವೆಲ್ಲವೂ ಕೂಡ ಆ ಕವಿಯ ಕಲ್ಪನೆಯೇ ವೈಭವೀಕರಣಗೊಂಡಂಥ ಒಂದು ವೈಭವ ವಿಷಯಗಳೇ ಹೊರತು ಅವು ಯಾವೂ ಕೂಡ ಐತಿಹಾಸಿಕ ನಿಲುಗಟ್ಟಿನಾಗ ನಿಲ್ಲಂಗಿಲ್ಲ. ಬಸವಣ್ಣನವರು ಒಟ್ಟಾರೆ ಕಲ್ಯಾಣದೊಳಗೆ ಇದ್ದು 12 ವರ್ಷ. ಅದ್ರ ಬಗ್ಗೆ ಸಾಕಷ್ಟು PB ದೇಸಾಯಿ ಅವರಾಗಲಿ, ಷಡಕ್ಷರಿ ಶೆಟ್ಟರ್ ಆಗಲಿ, ಆಮೇಲೆ ಪಾಲಾಕ್ಷಪ್ಪ ಆಗಲಿ, ನಾನು ಸಾಕಷ್ಟು ಇತಿಹಾಸಕಾರರನ್ನು ನೋಡಿದಾಗ ಸುಮ್ಮನೆ ಅನಗತ್ಯವಾಗಿ ನಾವು ಆ ಚರ್ಚೆಗೆ ಹೋಗಲಾರ್ದ ಅವ್ರು 12,000 ವೇಶ್ಯ ಬಸವಣ್ಣನಿಗೆ ವೇಶ್ಯರನ್ನ ಮಾಡಿದ. ಯಾಕಂದ್ರೆ ಸುಳ್ಳೆ ಸಂಕವೇ ಇದ್ಲು, ನಿಂಬೆಕ್ಕ ಇದ್ಲು, ಸಾಕಷ್ಟು ಜನ ಅಲ್ಲಿ ಬಂದಾರ. ಅವರೆಲ್ಲರೂ ಕೂಡ ವೇಶ್ಯರಿದ್ರು. ಅವರು ಆ ವೇಶ್ಯವಾಟಿಗೆ ಬಿಟ್ಟು ಮಹಾಮನಿಯೊಳಗೆ ಕೆಲಸಕ್ಕೆ ನಿಂತರು ಅಂತಕ್ಕಂಥದ್ದು. ಹೀಗಾಗಿ ನಾವು ಅಂಕೆ ಸಂಖ್ಯೆಗಳನ್ನು ಭಾಳಷ್ಟು ವೈಭವೀಕರಣ ಮಾಡಲಾರ್ದಂಥ ಒಂದು ಭಾಳ ದೊಡ್ಡ ಕೆಲಸವನ್ನ ಬಸವಣ್ಣ ಮಾಡಿದ. ಜಗತ್ತಿನೊಳಗೆ ಯಾವ ದಾರ್ಶನಿಕರು ಕೂಡ ದೈವತ್ವವನ್ನು ತನ್ನೊಳಗೆ ಇದೆ ಅಂತ ಹೇಳ್ಕೊಡ್ಲಿಲ್ಲ. ತಾನೇ ದೇವ, ತಾನೇ ಲಿಂಗ, ತಾನೇ ಜಂಗಮ, ತಾನೇ ಭಕ್ತ, ಎಲ್ಲವೂ ಕೂಡ ಇವೆಲ್ಲವನ್ನು ನಾವಿವತ್ತು ನೋಡಿದಾಗ ಶಟಸ್ಥಲ ಅಂತಂದಾಗ ಭಕ್ತಸ್ಥಲ, ಮಹೇಶ ಸ್ಥಳ, ಪ್ರಸಾದ, ಪ್ರಾಣಲಿಂಗ, ಶರಣ ಮತ್ತು ಐಕ್ಯ ಅಂತಕ್ಕಂಥದ್ದು ಕೊನೆ ಅಂತಂತಾರ. ಅದು ತಪ್ಪು. ಐಕ್ಯ ಸ್ಥಳಕ್ಕೂ ಕೂಡ ಭಕ್ತನಾಗ್ತಕ್ಕಂಥದ್ದು ಭಕ್ತಸ್ಥಳವೇ ದೊಡ್ಡದು. ಅದಕ್ಕೆ ಭಕ್ತ ಭಂಡಾರಿ, ಭಕ್ತನಾದರೆ ಬಸವನಂತ ಆಗಬೇಕು ಅಂತ ಭಕ್ತ ಅಂತಕ್ಕಂಥದ್ದು ಇಡೀ ಒಂದು ವ್ಯವಸ್ಥೆಯ ಅದು ಅಧ್ಯಾತ್ಮ ಧಾರ್ಮಿಕ ಕ್ಷೇತ್ರದ ಒಂದು ಫಂಡಮೆಂಟಲ್ ಒಂದು ಬೇಸ್. ಅದು ತಳಹದಿ. ಅದಕ್ಕೆ ಬಸವಣ್ಣ ಅಂತಕ್ಕಂಥದ್ದು ಭಕ್ತಿಯ ಭಂಡಾರಿ ಆದ. ಭಕ್ತಿ ಅಂತಕ್ಕಂಥದ್ದು ಪ್ರೀತಿ, ಮಾನವ ಮೌಲ್ಯಗಳು, ಜಗತ್ತನ್ನು ಅಪ್ಪಿಕೊಂಡ. ಅದಕ್ಕೆ ಇಲ್ಲಂದ್ರೆ ಕೊನೆಗೆ ಏನು ಬಸವಣ್ಣನವರು ಇಷ್ಟಲಿಂಗ ಯೋಗ ಚನ್ನಬಸವಣ್ಣವ್ರು ಹೇಳ್ತಾರೆ, ಲಿಂಗ ಸಾಧಕರೆಲ್ಲ ಭೂಭಾರಿಗಳಾದರು ಅಂತಾರ. ಎರೆದರೆ ನೆನೆಯೋದು, ಮರೆದರೆ ಬಾಡೋದು, ಹುರುಳಿಲ್ಲ ಲಿಂಗಾರ್ಚನೆ ಅಂತಕ್ಕಂಥದ್ದು. ಲಿಂಗವ ಪೂಜಿಸಿ ಫಲವೇನು? ಈ ಲಿಂಗವನ್ನ ತಾತ್ಸಾರಗೊಳಿಸ್ತಕ್ಕಂಥದ್ದಲ್ಲ, ಲಿಂಗವನ್ನೇ ಹಿಡಿದುಕೊಂಡು ಚೈತನ್ಯವನ್ನ ಜಂಗಮ ತತ್ವವನ್ನ ಮರಿತಕ್ಕಂಥ ಕಾರ್ಯವನ್ನ ಮಾಡಬೇಡ್ರಿ ಅಂತಕೊಂಡು ಒಂದು ಕಿವಿ ಮಾತು ಹೇಳ್ತಾರ. ಹಿಂಗಾಗಿ ನಾವು ರಿಚುವಲ್ಸು, ನಾವು ಆಚಾರ ಪ್ರಧಾನವಾದಂಥ ಬದುಕನ್ನು ಬದುಕ್ತೇವೆ. ನಾವು ಕೊಳ್ಳ ಲಿಂಗ ಕಟ್ಕೊಳ್ಳೋದು, ವಿಭೂತಿ ಹಚ್ಕೊಳ್ಳೋದು, ಅಷ್ಟಾಭರಣಗಳನ್ನ ಒಬ್ಬ ಬ್ರಾಹ್ಮಣ ಚಾಮರಸನಿಗೆ ಕಂಡಂಥ ಗುರುಲಿಂಗ ಜಂಗಮ ತತ್ವ ನಮಗೆ ಕಾಣಲಿಲ್ಲ. ಹಿಂಗಾಗಿ ಇವತ್ತು ಬಹಳಷ್ಟು ವಿಷಯಗಳನ್ನ ಅವ್ರು ಹೇಳಿದ್ರು. ಇವತ್ತು ನನ್ನ ಸಹೋದರಿ ಅನ್ನಪೂರ್ಣ ಕಾಗಡಿಯವರು ಬಹಳಷ್ಟು ವಿಚಾರ ಅವರ ಬದುಕನ್ನು ನೋಡಿದಾಗ ನಾನು ಎಷ್ಟೋ ಸಲ ಅಂದೆ, ಎಷ್ಟು ಪೆಟ್ಟು ಉಳಿಯ ಪೆಟ್ಟನ್ನು ತಿಂದು ಒಂದು ಮೂರ್ತಿ ಆಕಾರ ಹಂಗೆ ಎಲ್ಲ ಸಂಘರ್ಷಗಳು, ಹೋರಾಟ, ಸಾವುನುಗಳನ್ನು ಕಂಡು ಮಕ್ಕಳನ್ನು ಇವತ್ತು ಉದ್ಯಮಿಗಳನ್ನಾಗಿ ಮಾಡಿ ಅವ್ರ ಬಗ್ಗೆ ನನಗೆ ಹೇಳಕ್ಕ ಒಂದು ರೋಲ್ ಮಾಡೆಲ್, ಒಬ್ಬ ಹೆಣ್ಮಕ್ಳು ಅಂದ್ರೆ ಹಿಂಗೆ ಇರ್ಬೇಕಪ್ಪ.
ಎಷ್ಟು ಮೊಮ್ಮಕ್ಕಳಾದರೂ ಕೂಡ ಈಗ ಕಲಿತಕ್ಕಂಥ, ಬರೀತಕ್ಕಂಥದ್ದು, ಮಾತನಾಡ್ತಕ್ಕಂಥದ್ದು, ಹಾಡ್ತಕ್ಕಂಥದ್ದು, ಸಂಘಟನೆ ಮಾಡ್ತಕ್ಕಂಥದ್ದು ಎಲ್ಲ ಗುಣಗಳನ್ನ ಒಪ್ಕೊಂಡ್ರೆ ನಾನು ಅಂತೀನಿ. ಯಾರಿಗಾದ್ರೂ ಒಂದು ಅಕ್ಕ ಆದ್ರೆ ಹಂಗಾಗ್ಬೇಕು, ತಾಯಿ ಆದ್ರೆ ಹಂಗಾಗ್ಬೇಕು ಅನ್ಪೂರ್ಣಕ್ಕ ಅಗಡಿಯವರು. ಮೊನ್ನೆ ನಾನು ಬಹಳ ಅಭಿಮಾನ ನೋಡ್ರಿ, ವಿಜಾಪುರದೊಳಗೆ ನಾವೆಲ್ಲ ಮಾಲಿ ಹಾಕ್ಬೇಕಾದ್ರೆ ಮಾಲಿ ಹಾಕ್ಸ್ಕೊಳ್ಳಿಲ್ಲ, ಯಾಕಂದ್ರೆ ಅದು ಪ್ಲಾಸ್ಟಿಕ್ ಇದ್ದಿತ್ತು. ನಾವೆಲ್ಲ ಪ್ಲಾಸ್ಟಿಕ್ ಮಾಲಿ ಹಾಕೊಂಡ್ರೆ ಅಂದ್ರೆ ಅದು ನಮಗೆ ಒಪ್ಪುದಿಲ್ಲ ಅಂತಕೊಂಡು ಎಲ್ಲರೂ ಹಾಕೊಂಡಿದ್ರೆ ಅವತ್ತು ಎಲ್ಲರೂ ನನ್ನ ಹಿಡ್ಕೊಂಡು ಎಲ್ಲರೂ ನಾವು ಹಾಕೊಂಡಿವಿ. ಆದ್ರೆ ಅನ್ಪೂರ್ಣಕ್ಕೆ ಆಗಲ್ಲ. ಇದು ನಿಜವಾದ ಲಿಂಗ ತತ್ವ, ಇದು ನಿಜವಾದ ಗಣಾಚಾರ, ಇದು ತತ್ವನಿಷ್ಠೆ, ಲಿಂಗನಿಷ್ಠೆ ಅಂತಕ್ಕಂಥದ್ದು. ಅವ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳು ಹೇಳ್ತೀನಿ. ಅರಡೇಕರ್ ಮಂಜಪ್ಪ ಇವರು ಉತ್ತಂಗಿ ಚೆನ್ನಪ್ಪನವರು, ಅವ್ರ ಅಜ್ಜ ಅವ್ರ ಲಿಂಗಾಯತಿದ್ರು, ಕಾಲಾಂತರದೊಳಗೆ ಇವರು ಲಿಂಗಾಯತರಾದರು. ಅವರ ಬದುಕಿನ ಕೊನೆ ಘಟ್ಟ, ಅವ್ರ ಲಿಂಗೈಕ್ಯ ಆದಾಗ ಅವ್ರಿಗೆ ಅಸ್ತಮ ಇತ್ತು. ಲಿಂಗೈಕ್ಯ ಆದಾಗ ಕ್ರೈಸ್ತರ ಪಾದ್ರಿಗಳು ಬರಲಿಲ್ಲ, ಲಿಂಗಾಯತರಿಗಂತೂ ಗೊತ್ತಿರಲಿಲ್ಲ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು. ಕಡೆಗೆ ಜಿಲ್ಲಾಧಿಕಾರಿಗಳ ಮೀಟಿಂಗ್ ಕರೆದು ಕ್ರೈಸ್ತ ಮತ್ತು ಲಿಂಗಾಯತ ಸಮುದಾಯದವರು ಅವರ ಸಮಾಧಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಒಂದು ಕ್ರೈಸ್ತ ಧರ್ಮೀಯರಾಗಿ ಬಹುಶಃ ಅನುಭವ ಮಂಟಪದ ಉಳಿವಿನ ಪ್ರಶ್ನೆ ಬಂದಾಗ ಕಪ್ಪಟರಾಳ ಕೃಷ್ಣಶಾಸ್ತ್ರಿಗಳು ಅದು ಅನುಭವ ಮಂಟಪ ಇರ್ಲಿಲ್ಲ ಅಂತ ಬಸವನಾಡು ಇವರಿಗೆ ಕಳಿಸ್ಕೊಡ್ತಾರ. ಅಲ್ಲಿ ಹೋಗಿ ಎಕ್ಸಿಸ್ಟೆನ್ಸ್ ಆಫ್ ಅನುಭವ ಮಂಟಪ ಅಂತಕ್ಕಂಥದ್ದು ಸುಮಾರು ದಾಖಲೆಗಳ ಮೂಲಕ ಅದನ್ನ ತೋರಿಸ್ಕೊಟ್ರು. ಉತ್ತಂಗಿ ಚೆನ್ನಪ್ಪನವರು ಸರ್ವಜ್ಞನ ಪರಿಶೀಲನೆ ಹಾಕಿರಲಿಲ್ಲ, ಸುಮಾರು 6,000 ಪದಗಳನ್ನು ತ್ರಿಪದಿಗಳನ್ನು ಹೊರಗೆ ಹಾಕಿದ್ರು. ಸರ್ವಜ್ಞನ ಕನ್ನಡಿಗ ಪರಿಚಯ ಮಾಡಿದವರು ನಮ್ಮ ಉತ್ತಂಗಿ ಚೆನ್ನಪ್ಪನವರು. ಹಿಂಗಾಗಿ ಅವರ ಹೆಸರೊಳಗೆ ಇಡ್ತಕ್ಕಂಥವ್ರು ನಮ್ಮ ಗೌರಮ್ಮಕ್ಕ ನಾಶಿಯವರಾಗ್ಲಿ, ಅನ್ಪೂರ್ಣಕ್ಕ ಅಗಡಿಯವರಾಗ್ಲಿ ಒಂದು ತತ್ವನಿಷ್ಠೆಗೆ ಅಂತ ವ್ಯಕ್ತಿಗಳನ್ನು ಇಡ್ತಾರ. ಹಿಂಗಾಗಿ ಅವರಿಗೆ ಮತ್ತು ಆ ಒಂದು ಉತ್ತಂಗಿ ಚೆನ್ನಪ್ಪನವರು ಮತ್ತು ಸರ್ವಜ್ಞ ಬಹುಶಃ ಬಹಳ ಚಂದ ಹೇಳ್ತಾನ. ಎಷ್ಟಂದ್ರ ಅವ ಹೇಳಿದ್ರ, ಬಸವನಿಗೆ ಶಿಶುಮುದ್ದು, ಬಿಸಿಲಿಗೆ ಕೊಡೆಮುದ್ದು, ಲೋಕಕ್ಕೆ ಬಸವನಿಗೆ ಶಿಶುಮುದ್ದು, ಲೋಕಕ್ಕೆ ಬಸವಣ್ಣನೇ ಮುದ್ದು. ಸರ್ವಜ್ಞ ಹಸಿದೊಡ ಅಂಬಲಿ ಮುದ್ದು. ಹಸಿದ ಕೂಡಲೇ ನಮ್ಗೆ ಏನ್ ಭಾಳ ಅಂದ್ರೆ ಬಿಸಿಲಾಗಿ ಬಂದಿರ್ತೀವಿ, ಅಂಬಲಿ ಕೊಟ್ರೆ ಬಹಳ ಖುಷಿ. ಹಸಿದೊಡ ಅಂಬಲಿ ಮುದ್ದು, ಬಸವನಿಗೆ ಶಿಶು ಮುದ್ದು. ಆ ಬಸವರಿ ಹೊಟ್ಲಿದ್ದಂತ ಹೆಣ್ಮಗಳು ಯಾವ್ದ್ರ ಮಕ್ಕಳು ಬಂದಿರಲಿ, ಹಂಗಾರಿರ್ಲಿ, ಅವನ ಎತ್ತಿ ಮುಖ ಒರೆಸಿ ಮುತ್ತು ಕೊಡ್ತಾರೆ. ಯಾಕಂದ್ರೆ ಒಳಗಿನ ಕೂಸುಗಳನ್ನ ಪ್ರತಿ ಬಿಂಬ ಹೊರ ಕಾಣ್ತಾವ. ಬಸವನಿಗೆ ಶಿಶು ಮುದ್ದು, ಬಿಸಿಲಿಗೆ ಕೊಡೆ ಮುದ್ದು. ಬಿಸಿಲಿಗೆ ಏನು ಬೇಡ, ಹೊರಗೆ ಹೋಗ್ಬೇಕಾದ್ರೆ ಛತ್ರಿ ಹಿಡ್ಕೊಂಡು ಕೊಡೆ ಮುದ್ದು, ಲೋಕಕ್ಕೆ ಬಸವಣ್ಣನೇ ಮುದ್ದು. ಸರ್ವಜ್ಞ ಇಡೀ ಜಗತ್ತು ಬಸವಣ್ಣನನ್ನ ಮಗನನ್ನಾಗಿ ಪ್ರೀತಿಯನ್ನಾಗಿ ಮಾಡ್ತಾರ. ಅದಕ್ಕೆ ಅಂತ ಒಂದು ಒಬ್ಬ ಸರ್ವಜ್ಞನ ಮತ್ತು ಉತ್ತಂಗಿ ಚೆನ್ನಪ್ಪನವ್ರ ಬಗ್ಗೆ ಅಕ್ಕ ಅನ್ಪೂರ್ಣಕ್ಕ ಅಗಡಿಯವರು ಇಟ್ಟಿದ್ದಾರೆ. ಅವರಿಗೆ, ಅವರ ಕುಟುಂಬದವರಿಗೆ ಅನಂತ ಶರಣಾರ್ಥಿಗಳನ್ನ ಹೇಳ್ತೀನಿ. ಮತ್ತು ವಿಶೇಷವಾಗಿ ಇವತ್ತು ಬಸವರಾಜ್ ಅವರು, ನಾನು 13 ವರ್ಷದ ಹಿಂದಿನ ಬಸವರಾಜ್ ಪಂಡಿತರು ಬೇರೆ, ಯಾಕಂದ್ರೆ ಅವರ ಒಂದು ಸಾಧಕರಾಗಿದ್ರು, ಒಬ್ಬ ಪ್ರಸಿದ್ಧ ಡಾಕ್ಟರ್ ಜೊತೆಗೆ ಹೊಂಟಿದ್ರು. ಅವರ ಏನ್ ಹಾಕೋ ಚಂದ್ರಶೀಲಿ ಹಾಕಂದ್ರೆ ಗ್ರಾಂಡ್ ತಂದು ಹಾಕೋದು. ನಾನು ಅಲ್ಲ ಜಾಯಿನ್ ಆಗ್ಬೋದ್ರಿ? ಮೇಡಮ್ ಕಂಟಿನ್ಯೂ ಮಾಡ್ರಿ. ಶರಣ ಸಮರ್ಪಣೆ. ಓಕೆ ಓಕೆ. ಶರಣ ಸಾಹಿತ್ಯವನ್ನ ಜನಸಾಮಾನ್ಯರಿಗೆ ಪರಿಚಯಿಸಿ, ಶರಣ ಸಂಸ್ಕೃತಿಯನ್ನ, ಶಿವಶರಣರ ವಿಚಾರಧಾರೆ, ಚಿಂತನೆ, ಸಮಾಜಮುಖಿ ಕಾಳಜಿಗಳನ್ನ ಶ್ರದ್ಧೆಯಿಂದ ಸರ್ ಅವರು ನಾಡಿನಲ್ಲಿ ಜೀವಂತವಾಗಿಸ್ತಾ ಇದ್ದಾರೆ. ಒಂದ್ ರೀತಿ ಪಟ್ಟಣ್ ಸರ್ ಅವರು ವಚನ ಸಾಹಿತ್ಯದ ಆಶಯಗಳಿಗೆ ಒಂದು ಪುನರ್ ಚೈತನ್ಯವನ್ನ ತಂದುಕೊಟ್ಟಂತ ಒಂದು ಕೀರ್ತಿ ಅವ್ರಿಗೆ ಸಲ್ತದೆ. ಬಸವಾದಿ ಶರಣರ ತತ್ವಗಳ ಬೋಧನೆಯ ಮೂಲಕ ನಮ್ಮ ಅಕ್ಕನ ಅರಿವಿನ ಬಸವ ಬಳಗಕ್ಕೆ ಸಾಧನೆಯ ಪಥದತ್ತ ಸಾಗಿಸ್ತಾ ನಮ್ಮೆಲ್ಲರಿಗೂ ನಿರಂತರ ಪ್ರೇರಣೆ, ಪ್ರೋತ್ಸಾಹ ನೀಡ್ತಾ ಇರುವಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ತಮ್ಮ ವಿದ್ವತ್ಪೂರ್ಣ ವೈಚಾರಿಕ ನುಡಿಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇನ್ನು ವೇದಿಕೆ ಕಾರ್ಯಕ್ರಮದ ಒಂದು ಮುಂದಿನ ಹಂತ ಶರಣು ಸಮರ್ಪಣೆ ಮಾಡಲು ಡಾಕ್ಟರ್ ತಾರಾ BN ಮೇಡಮ್ ಅವರು ಶರಣು ಸಮರ್ಪಣೆ ಮಾಡ್ಬೇಕೆಂದು ಅವರಲ್ಲಿ ಕೋರಿಕೆ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನಾ ಕೂಟ ಹಾಗೂ
ಅಕ್ಕನ ಅರಿವು ಸಂಘಟನೆಗಳಿಂದ ಪ್ರತಿ ವಾರವೂ ನಡೀತಾ ಇರ್ತಕ್ಕಂಥ ಈ ವೇದಿಕೆಯ ಅನುಭವಗಳಿಗೆ ಇವತ್ತು ನಮ್ಮ ಎಲ್ಲರ ಪ್ರೀತಿಯ ಅಕ್ಕ ಶರಣೆ ಅನ್ನಪೂರ್ಣ ಅಗಡಿಯವರು ಸರ್ವಜ್ಞ, ಇಡೀ ಲೋಕದ ಅಂಕುಡೊಂಕುಗಳನ್ನ ಕೇವಲ ತ್ರಿಪದಿಯಲ್ಲಿ ಹಿಡಿದಿಟ್ಟು ತಿದ್ದಿರ್ತಕ್ಕಂಥ ಒಬ್ಬ ಮಹಾನ್ ಕವಿ, ಮಹಾನ್ ಶರಣ, ಸರ್ವಜ್ಞ ಮತ್ತು ರೆವರೆಂಡ್ ಉತ್ತಂಗಿ ಚೆನ್ನಪ್ಪ ಅವರ ಹೆಸರಿನಲ್ಲಿ ಏರ್ಪಡಿಸಿದಂತ 360ನೇ ವಿಶೇಷ ದತ್ತಿ ಉಪನ್ಯಾಸ ಬಹಳ ಅದ್ಭುತವಾಗಿ ನಡೆದಂತು. ಈ ಪ್ರಾರಂಭದಲ್ಲಿ ಈ ವಚನ ಪ್ರಾರ್ಥನೆಯನ್ನು ಗೈದಂತ ಶರಣೆ ಜಗದೇವಿ ದಂಡ್ರ ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಹಾಗೆ ವೇದಿಕೆಯ ಒಂದು ಎಲ್ಲರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ಹಾಗೂ ಪರಿಚಯ ನೀಡಿರ್ತಕ್ಕಂಥ ಶರಣೆ ರೇಣುಕಾ ಬಾಗಲಕೋಟೆ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಇನ್ನು ನಮ್ಮ ಈ ಒಂದು ವೇದಿಕೆಗೆ ವೈದ್ಯಶ್ರೀ ಬಸವರಾಜು ಪಂಡಿತ್ ಗುರುಗಳು ಬಸವ ಕಲ್ಯಾಣದ ಒಂದು ಸೇವಾ ಕೃಪಾ ನಿಧಿ ಸೇವಾ ಸಂಘದ ಟ್ರಸ್ಟ್ನ ಅನುಭವ ಮಂಟಪದ ಅನುಭವ ಮಂಟಪದ ಅತ್ಯಂತ ಏನು ಒಬ್ಬ ಅನುಭಾವಿ ಅವರು ಬಹಳ ಅದ್ಭುತವಾಗಿ ಲಿಂಗ ಪೂಜೆಯೇ ನಿಜವಾದಂತಹ ಯೋಗ ಹಾಗೂ ಸೂತಕದ ಸೂಕ್ಷ್ಮತೆ ಏನು ಅನ್ನೋದನ್ನ, ಹಾಗೂ ಅಷ್ಟೇ ಅಲ್ಲ ಅವರು ಈ ವಿಭೂತಿಯನ್ನ ಧಾರಣೆ ಮಾಡೋದರಿಂದ ಆಗುವಂತಹ ಉಪಯೋಗಗಳು, ಸತಿಪತಿ ಭಾವ, ಸೃಷ್ಟಿಯ ಚೈತನ್ಯ ಮತ್ತು ತಾರ್ಕಿಕ ಮೌಲಿಕ ಆಯಾಮಗಳನ್ನ ಅನಾವರಣ ಮಾಡಿದಂತಹ ಶರಣರಿಗೆ ನಮ್ಮ ವೇದಿಕೆಯ ಪರವಾಗಿ ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಹಾಗೆ ಈ ವೇದಿಕೆಗೆ ತಾಂತ್ರಿಕ ಸಹಾಯ ನೀಡ್ತಕ್ಕಂಥ ನಮ್ಮ ವೇದಿಕೆಯ ಬೆನ್ನೆಲುಬು ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೆ ಮತ್ತು ಡಾಕ್ಟರ್ ಜಯಶ್ರೀ ಪತ್ತನ್ ಅವರಿಗೆ ಅನಂತ ಕೋಟಿ ಶರಣಾರ್ಥಿಗಳು. ಸಂಯೋಜಕರಾಗಿರ್ತಕ್ಕಂಥ ಶರಣ ಎಂ ಪಡಶೆಟ್ಟಿ ಅವರು, ಶರಣ ರಾಜಶೇಖರ್ ಮೆಟಗುಡ್, ಶರಣ ಸುರೇಶ್ ಮುಡಿಗೇರಿ ಅವರು, ಶರಣೆ ಅಕ್ಕಮಹಾದೇವಿ ಚಗ್ಗಿ, ಡಾಕ್ಟರ್ ಪ್ರಿಯಮದ ಹುಲಗವಾಡಿ, ಶರಣೆ ಪೂನಂ ಪಾಟೀಲ್ ಅವರಿಗೂ ಅನಂತ ಕೋಟಿ ಶರಣಾರ್ಥಿಗಳು. ಇನ್ನು ಈ ವೇದಿಕೆಯ ಸಂಘಟನೆಕಾರರಾಗಿರ್ತಕ್ಕಂಥ ಮಾತೋಶ್ರೀ ಶರಣೆ ಪ್ರೊಫೆಸರ್ ಶಾರದಮ್ಮ ಪಾಟೀಲ್ ಅವರಿಗೂ, ಶರಣೆ ಗೌರಮ್ಮ ನಾಸ್ತಿ ಅವರಿಗೂ, ಶರಣೆ ಸುಧಾ ಪಾಟೀಲ್ ಅವರಿಗೂ ಕೂಡ ಅನಂತ ಧನ್ಯವಾದಗಳು, ಶರಣಾರ್ಥಿಗಳು. ಹಾಗೆ ಈ ಸಂವಾದದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅನ್ನಪೂರ್ಣ ಅಗಡಿ ಮೇಡಮ್ ಅವರಂತೂ ಅವರು ದತ್ತಿ ದಾಸೋಹಿಗಳು ಬಹಳ ಅದ್ಭುತವಾದಂತಹ ಅಂದ್ರೆ ತಮ್ಮ ಅನಿಸಿಕೆಗಳನ್ನ ಹಂಚ್ಕೊಂಡ್ರು, ಅವರಿಗೂ ಕೂಡ ಅನಂತ ಕೋಟಿ ಶರಣಾರ್ಥಿಗಳು. ಇನ್ನು ಅನುಭವದಲ್ಲಿ ಮತ್ತೊಬ್ಬರು ಪಾಲ್ಗೊಂಡಿರ್ತಕ್ಕಂಥ ರತ್ನಕ್ಕ ಕಾದ್ರೋಳಿ ಅವರು, ಸಿದ್ದಪ್ಪ ಪಡ್ನಾಳ್ ಅವರಿಗೂ ಕೂಡ ಶರಣಾರ್ಥಿಗಳು. ಹಾಗೆ ಇನ್ನು ಮುಂದೆ ವಚನ ಮಂಗಳ ಮಾಡ್ತಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ, ಒಂದು ವೇಳೆ ಅವರು ಹಾಡಿ ತಮ್ಮ ಪ್ರಭುತ್ವವನ್ನು ತೋರಿಸಿದ್ರೆ ಬಹುಶಃ ನಾಡಿನಾದ್ಯಂತ ಒಳ್ಳೆಯ ಗಾಯಕಿಯನ್ನ ಹೆಸರು ಪಡಿತಿದ್ರು. ನಮ್ಮೆಲ್ಲರ ಪ್ರೀತಿಯ ಮಗು ನಮ್ಮ ಸೃಷ್ಟಿ ಎಲಿಗಾರ್ ಅವರಿಗೂ ಕೂಡ, ವಚನ ಮಂಗಳ ಮಾಡ್ತಾ ಇರ್ತಕ್ಕಂಥ ಸೃಷ್ಟಿ ಎಲಿಗಾರ್ ಅವರಿಗೂ ಕೂಡ ಅನಂತ ಶರಣಾರ್ಥಿಗಳು. ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಶರಣಾರ್ಥಿಗಳನ್ನ ಹೇಳ್ತಾ, ಇನ್ನು ಅತ್ಯಂತ ಎಷ್ಟು ಅದ್ಭುತವಾದಂತಹ ಧ್ವನಿ, ನನಗ್ ಬಹಳ ಇಷ್ಟ, ನಮ್ಮ ನಿರೂಪಣೆ ಮಾಡ್ತಿರ್ತಕ್ಕಂಥ ಡಾಕ್ಟರ್ ಶಾರದಾ ಮನಿ ಹುಣಸೇಳ ಅವ್ರ ಮಾತು ಕೇಳೋದೇ ಒಂದು ಅದ್ಭುತ. ಅವರಿಗೂ ಕೂಡ ನಾನು ಅನಂತ ಕೋಟಿ ಶರಣಾರ್ಥಿಗಳನ್ನ ಹೇಳ್ತೇನೆ. ಇನ್ನು ಕೊನೆಯದಾಗಿ ನಮ್ಮ ವೇದಿಕೆಯ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರು ಎಷ್ಟು ವಿಚಾರಗಳನ್ನ ನಮ್ಮ ಮುಂದೆ ಹಂಚ್ಕೋತಾರ. ಅವರು ಲಿಂಗವೇ ಚೈತನ್ಯ, ಅದು ಅದರ ಆಯತ ಸ್ವಾಯತ ಸನ್ನಿಹಿತ, ಎಷ್ಟು ನಾವು ಇನ್ನೂ ಎಲ್ಲಿದ್ದೀವಿ, ನಾವು ಇನ್ನೂ ಮುಂದ್ಸಾಗ್ಬೇಕಾಗಿದೆ, ಪ್ರಾಣಲಿಂಗ ಭಾವಲಿಂಗಗಳಿಗೆ ಹೋಗಬೇಕಾಗಿದೆ ಅಂತ ಎಂಥ ಆಶಯವನ್ನು ವ್ಯಕ್ತಪಡಿಸಿದ್ರು. ಜಗತ್ತಿನ ಅತಿ ದೊಡ್ಡ ದಾರ್ಶನಿಕರಾಗಿರ್ತಕ್ಕಂಥ ಬಸವಣ್ಣವ್ರ ಬಗ್ಗೆ ಅಂತೂ ವಿಪರೀತ ಅಭಿಮಾನ ಅವರಿಗೆ, ಭಕ್ತಿ ಅವರಿಗೆ. ಅವರಿಗೂ ಕೂಡ ಮತ್ತೊಮ್ಮೆ ವೇದಿಕೆಯ ಪ್ರತಿಯೊಂದು ಹಂತದಲ್ಲಿ ದುಡಿತಿರ್ತಕ್ಕಂಥ ಪ್ರತಿಯೊಬ್ಬ ಶರಣೆಯರಿಗೆ ನನ್ನ ಅನಂತ ಕೋಟಿ ಶರಣಾರ್ಥಿಗಳನ್ನ ಸಮರ್ಪಿಸ್ತಾ ಇದ್ದೀನಿ. ನಮಸ್ಕಾರಗಳು. ಅನಂತ ಧನ್ಯವಾದಗಳು ಡಾಕ್ಟರ್ ತಾರಾ ಮೇಡಮ್. ಈ ಒಂದು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಮಸ್ತ ಬಸವ ಬಳಗಕ್ಕೆ
ಅತ್ಯಂತ ಪ್ರೀತಿಯಿಂದ ಶರಣು ಸಮರ್ಪಣೆಯನ್ನ ಮಾಡಿದಂಥ ಡಾಕ್ಟರ್ ತಾರಾ ಮೇಡಮ್ ಅವ್ರಿಗೂ ಕೂಡ ಅನಂತ ನಲ್ಮೆಯ ವಂದನೆಗಳು. ಇನ್ನು ಮುಂದಿನ ತುಂಬಾ ಧನ್ಯವಾದಗಳು ಮೇಡಮ್. ಇನ್ನು ಮುಂದಿನ ಹಂತ ಈ ಉಪನ್ಯಾಸ ಕಾರ್ಯಕ್ರಮದ ಕೊನೆಯ ಹಂತ ವಚನ ಮಂಗಳ ಮಾಡಲು ಪುಟ್ಟ ತಂಗಿ ಶರಣೆ ಸೃಷ್ಟಿ ಎಲಿಗಾರ್ ಅವರು ವಚನ ಮಂಗಳ ಮಾಡಲು ಅವರಿಗೆ ನಾನು ವಿನಂತಿಸ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ, ಕೂಡಲ ಸಂಗಮ ದೇವ ನಿಮ್ಮ, ಚರಣ ಕಮಲದೊಳುಗಾನು ತುಂಬಿ, ಚರಣ ಕಮಲದೊಳುಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ, ವಚನದಲ್ಲಿ ವಚನದಲ್ಲಿ ನಾಮಾಮೃತ ತುಂಬಿ. ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಸೃಷ್ಟಿ. ನಮ್ಮೆಲ್ಲರಿಗೂ ಅರಿವಿನ ಅನುಭವಕ್ಕೆ ಅಣಿಗೊಳಿಸ್ತಾ ಸುಮಧುರ ಕಂಠದಿಂದ ವಚನ ಮಂಗಳ ಮಾಡಿದ ಸಹೋದರಿ ಸೃಷ್ಟಿ ಎಲಿಗಾರ್ ಅವರಿಗೆ ಅನಂತ ಧನ್ಯವಾದಗಳು. ಆತ್ಮೀಯರೇ, ವಚನಗಳು ಶರಣರ ಅನುಭವದ ದಿವ್ಯ ಬೆಳಕು ಹಾಗೂ ಅವು ಸಾರ್ಥಕತೆಯ ದಾರಿದೀಪವಾಗಿವೆ. ವಿಶ್ವದ ಎಲ್ಲ ದಾರ್ಶನಿಕರ ಶ್ರೇಷ್ಠ ಚಿಂತನೆಗಳನ್ನ ವಚನ ಸಾಹಿತ್ಯ ಎಂಬ ಶ್ರೇಷ್ಠವಾದ ಅನುಭವ ಸಾಹಿತ್ಯದ ಮೂಲಕ ಜಗತ್ತಿಗೆ ನೀಡಿದ ಹಿರಿಮೆ ಬಸವಾದಿ ಶರಣರಿಗೆ ಸಲ್ತದೆ. ಬಸವಾದಿ ಶರಣರು ಪ್ರತಿಪಾದಿಸಿದ ಜೀವನ ಮೌಲ್ಯಗಳು ಎಂದೆಂದಿಗೂ ಪ್ರಸ್ತುತ. ಅವರು ತಮ್ಮ ಬದುಕಿನಲ್ಲಿ ನಿರೂಪಿಸಿದ ಜೀವನ ಮೌಲ್ಯಗಳು ನಮಗೆ ಸದಾಕಾಲ ವಿಶ್ವ ಭ್ರಾತೃತ್ವದ ಸನ್ಮಾರ್ಗದಲ್ಲಿ ನಡೆಯುವ ಬೆಳಕನ್ನ ನೀಡುವಂತಾಗಲಿ ಎಂಬುದು ನಮ್ಮೆಲ್ಲರ ಒಂದು ಹಾರೈಕೆ. ಈ ನಮ್ಮ ಅರಿವಿನ ವೇದಿಕೆಯ ಮೂಲಕ ಇಂದು ತುಂಬಾ ಅರ್ಥಪೂರ್ಣ ಮೌಲಿಕ ಕಾರ್ಯಕ್ರಮ ಜರುಗಿತು. ಇಂದಿನ ಚಿಂತನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶರಣು ಬಂಧುಗಳಿಗೆ ನಮ್ಮ ಅನಂತ ಭಕ್ತಿಯ ಶರಣುಗಳನ್ನ ತಿಳಿಸ್ತಾ ತಾವೆಲ್ಲರೂ ವಚನ ಅಧ್ಯಯನ ವೇದಿಕೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲು ಕೋರುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತಲಿದ್ದು, ನಾಳೆ ಬೆಳಿಗ್ಗೆ 11:25 ನಮ್ಮ ವೇದಿಕೆಯ ಇದೇ ಲಿಂಕ್ ಇಂದ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ಕುರಿತು ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಅವರ ಅನುಭವವಿದೆ. ನಾವೆಲ್ಲರೂ ಈ ಚಿಂತನ ಕಾರ್ಯಕ್ರಮದಲ್ಲಿ ಮತ್ತೆ ಭಾಗಿಯಾಗೋಣ ಎಂದು ತಿಳಿಸ್ತಾ ಎಲ್ಲರಿಗೂ ಅನಂತ ಶರಣಾರ್ಥಿಗಳು. ಶರಣಾರ್ಥಿಗಳು.